ಯಾರಿಗೆ ಭಯ ಅಂತ ಉಂಟಾ, ಅದೇ ಸಮುದ್ರಕ್ಕೆ ಈಶ್ವರ್ ಮಲ್ಪೆ ಅವರು ಹಾರಿ ಜನರನ್ನು ಮೇಲೆ ತರ್ತಾರೆ. ಆ ಧೈರ್ಯ ಎಲ್ಲಿಂದ ಬಂತು ಸರ್? ನನ್ನ ಈಜನ್ನು ನೀರಲ್ಲಿ ಬಿದ್ದವರಿಗೆ ಉಪಯೋಗ ಮಾಡುವಂತ ಮೊದಲಿಗೆ ನಾನು ನಮ್ಮ ಊರಲ್ಲಿರುವ ಕೆರೆ ಅಥವಾ ಬಾವಿಯಲ್ಲಿ ತೆಗಿತಿದ್ದೆ. ಆ ಗುಡ್ಡ ಕುಸಿದ ಸಂದರ್ಭದಲ್ಲಿ ಅಲ್ಲಿ 11 ಜನ ನೀರಿಗೆ ಬೀಳ್ತಾರೆ. ಅದರಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ನೀರ್ ಹತ್ರ ಹೋಗ್ತಾರೆ, ಬರ್ತಾರೆ, ಮುಳುಗಲಿಕ್ಕೆ ಆಗೋದಿಲ್ಲ. ಹಾಗೂ ನನಗೆ ಕರೆ ಬರ್ತದೆ, ನೀರು ಆಳದಲ್ಲಿ ಏನಾದರೂ ತೊಂದರೆ ಆದ್ರೆ ನಾನೇ ಜವಾಬ್. ಅದಕ್ಕೆ ನಾನೇ ಹೊಣೆ ಅಂತೇಳಿ ಬರ್ದು ಅವ್ರ ಕೈಯಲ್ಲಿ ಕೊಟ್ಟು ಆಮೇಲೆ ನೀರಿಗೆ ಹೋಗಿದ್ದೀನಿ. ಬಟ್ ನೀವು ಸ್ಕ್ಯೂಬಾ ಡೈವಿಂಗ್ ಕಲೀಲಿಕ್ಕೆ ಮುಖ್ಯ ಕಾರಣ, ಅದರಿಂದ ನಿಮ್ಗೆ ರಕ್ಷಣಾ ಕಾರ್ಯದಲ್ಲಿ ಹೇಗೆ ಹೆಲ್ಪ್ ಆಗ್ತಾ ಉಂಟು ಈಗ? 10 ಅಡಿಯಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಒಂದು ಇತಿಹಾಸ ಮಾಡಿಬಿಟ್ರಿ ಅಂತ ಹೇಳ್ತಾರೆ. ಏನು ಇತಿಹಾಸ ಅಂತ ಕೇಳಿದೆ, ಆ ಭೂಮಿಯ ಅಡಿ ನೋಡಿದವರು ಇಲ್ಲ, ಮತ್ತೆ ಮೇಲ್ ಬಂದವರು ಯಾರು ಬದುಕಿಲ್ಲ ಅಂತ. ಇಷ್ಟೊತ್ತನಕ ಹಾ. ಹೋದವರು ಇವ್ರು ಮೊದಲೇ ಹೇಳ್ಬೇಕಲ್ಲ ನನಗೆ. ಅದಕ್ಕೆ ನಾನು ಎಷ್ಟೋ ಜನ ಹೇಳಿದೆ, ಮೊದಲು ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ. ಕೆಲವರು ತುಂಬಾ ತುಂಬಾ ದೂರಕ್ಕೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಫಲ ಸಿಗ್ತದೆ. ದೂರಕ್ಕೆ ನಮ್ಮ ಮನೆ ಹತ್ರ ದೇವರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಗ್ರಾಮ ಉಂಟು, ಅಲ್ಲಿ ಹೋಗುದಿಲ್ಲ. ನಾವು ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಒಬ್ಬ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಿದರೆ ಮತ್ತೊಂದು ಸಲ ನನಗೆ ಕಷ್ಟ ಬಂದಾಗ ಮತ್ತೊಬ್ಬರು ದೇವರ ರೂಪದಾಗಿ ಮತ್ತೊಬ್ಬರು ಬರ್ತಾರಂತೇಳಿ. ಸೊ ಕರ್ನಾಟಕದ್ದು ಕರಾವಳಿ ಭಾಗ ಅಂದರೆ ಟಿಪಿಕಲಿ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಒಂದು ಸುಂದರ ಪ್ರದೇಶ. ಕಾಡು, ನಾಡು, ದೇವಸ್ಥಾನಗಳು, ಟ್ರೆಡಿಷನ್, ಯಕ್ಷಗಾನ ಇರ್ಬೋದು, ನಮ್ಮ ದೈವ ಕೋಲ ಇರ್ಬೋದು, ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಉಂಟು. ಸಮುದ್ರ ಸಹ ಒಂದು ಬಹಳ ಮುಖ್ಯ ಭಾಗ ಅಂತ ಹೇಳ್ಬೋದು. ಎಷ್ಟೋ ಜನರು ಸಮುದ್ರದ ಹತ್ರ ಹೋಗ್ತಾರೆ, ಅವರ ಮನಸ್ಸಿನ ನೆಮ್ಮದಿಗೋಸ್ಕರ ಹೋಗ್ತಾರೆ. ಆದರೆ ಇವತ್ತು ನನ್ನೊಟ್ಟಿಗೆ ಇರುವವರು ಸಮುದ್ರದ ಹತ್ರ ಅವರು ಸಹ ಹೋಗ್ತಾರೆ, ಬಟ್ ಬೇರೆಯವರ ನೆಮ್ಮದಿಯನ್ನು ಕಾಪಾಡಲಿಕ್ಕೆ, ಬೇರೆಯವರ ಕಷ್ಟವನ್ನು ನೋಡಿ ಬೇರೆಯವರ ನೆಮ್ಮದಿ ಕಾಪಾಡೋದಷ್ಟೇ ಅಲ್ಲ, ಸಮುದ್ರದ ಹತ್ರ ಅವರ ಇಡೀ ಜೀವನವೇ ಒಂದು ಮುಡಿಪಾಗಿ ಇಟ್ಟಿದ್ದಾರೆ. ಕಳೆದ 25 ವರ್ಷದಿಂದ 1000ಕ್ಕೂ ಹೆಚ್ಚು ಹೆಣವನ್ನು ಮೇಲೆ ಎತ್ತಿದ್ದಾರೆ, ನೂರಾರು ಜನರನ್ನು ಕಾಪಾಡಿದ್ದಾರೆ. ಅವರೇ ಈಶ್ವರ್ ಮಲ್ಪೆ ಅವರು. ಸರ್, ನನ್ನ ಪಾಡ್ಕಾಸ್ಟ್ ಮಂಥನ್ ವಿತ್ ಲಕ್ಷ್ಮಣ್ ಬಂದದಕ್ಕೆ ತುಂಬ ಥ್ಯಾಂಕ್ಸ್, ಸ್ವಾಗತಿಸ್ತೇನೆ. ಸೊ ನಮ್ಮದೊಂದು ಲಕ್ ಅಂತ ಹೇಳ್ಬೋದು ಬಂದದ್ದು. ಸೊ ವೆಲ್ಕಮ್ ಟು ಮಂಥನ್ ವಿತ್ ಲಕ್ಷ್ಮಣ್. ನಮಸ್ತೆ. ನಿಮಗೆ ಈ ಚಾನಲ್ನ ಬಂದು ನನ್ನನ್ನು ಮಾತಾಡಿಸಿದ್ರಿ ಲಕ್ಷ್ಮಣ್ ಅವರೇ. ಮಂಥನ್ ಇಸ್ ಪಾಡ್ಕಾಸ್ಟ್ಗೆ ಬ್ರಾಡ್ಕಾಸ್ಟ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇವತ್ತು ನಿಮ್ಮ ಮುಂದೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನಾನು ನಿಮ್ಮದೊಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಆ ಶೂಟ್ ಹೇಗೆ ಆಗ್ತದೆ ಅಂದರೆ, ನಿಮ್ಮ ಮನೆ ಒಳಗೆ ಬರ್ತಾರೆ, ಶೂಟ್ ಮಾಡ್ತಾರೆ, ಮನೆ ಒಳಗೆ ಗೋಡೆ ಅಂತೂ ಕಾಣಿಸೋದಿಲ್ಲ. ಅಷ್ಟೊಂದು ಪ್ರಶಸ್ತಿಗಳು, ಅಷ್ಟೊಂದು ಮೊಮೆಂಟೋಗಳು. ಯಾವಾಗಾದ್ರೂ ಒಂದು ಲೆಕ್ಕ ಇಟ್ಟಿದ್ದೀರಾ ಎಷ್ಟು ಪ್ರಶಸ್ತಿ, ಎಷ್ಟು ಮೊಮೆಂಟೋ ಸಿಕ್ಕಿದೆ ಅಂತ? ಇಲ್ಲ ಸರ್, ಯಾಕೆಂದರೆ ಪ್ರಶಸ್ತಿಗಳ ಲೆಕ್ಕ ನಾವು ಇಡಬಾರ್ದು, ದೇಹಗಳು ತೆಗೆದದು ಇಡಬಾರ್ದು. ನಾನು ಯಾವತ್ತೂ ಕೆಲಸ ಮಾಡಿದರೆ ನಾವು ಕೆಲಸ ಅಂತ ನಮ್ಮ ಕರ್ತವ್ಯ ನೆನೆಸ್ಕೊಳ್ತೇವೆ. ಆ ಕರ್ತವ್ಯ ಕೆಲಸ ಮಾಡಿದವ್ರಲ್ಲ ನಾವು ಲೆಕ್ಕ ಇಡಲಿಕ್ಕೆ ನಾವೇ ಯಾರು? ಲೆಕ್ಕ ಇಟ್ಕೊಂಡು ನನಗೆ ಏನಾಗಬೇಕು? ಯಾಕೆಂದರೆ ಇವತ್ತು ಪ್ರಶಸ್ತಿಗಳು ಬರ್ತಂದ್ರೆ ಲೆಕ್ಕ ಇಡ್ಬೋದು, ನಾನು ಅದು ಯಾವುದು ಲೆಕ್ಕ ಇಡೋದಿಲ್ಲ. ಲೆಕ್ಕ ಇಡುವವರೇ ಬೇರೆ ಇದ್ದಾರೆ. ಯಾರಂದರೆ ಮೇಲೊಬ್ಬ ಲೆಕ್ಕ ಇಟ್ಟೇ ಇರ್ತಾನೆ, ನಾನು ಬ್ಯಾಲೆನ್ಸ್ ಶೀಟ್ ಮಾಡೋರು ಮೇಲೆ ಇದ್ದಾರೆ. ಯಾಕೆಂದರೆ ನಾನು ಏನು ಈ ನಮ್ಮ ಜನಸಾಮಾನ್ಯರಿಗೆ ಈ ಸಮಾಜದಲ್ಲಿ ಎಂಥ ಕೊಡುಗೆ ಕೊಡಬೇಕಂತ ದೇವರು ಅದು ನಿಶ್ಚಯ ಪಟ್ಟಿರ್ತಾರೆ. ಇವತ್ತು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಇದೇ ಜನ್ಮದಲ್ಲಿ ಇದೇ ಆಗಬೇಕಂತ ಇರ್ತದೆ. ಕರೆಕ್ಟ್. ಅದೇ ರೀತಿ ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಇವತ್ತು ನನಗೆ ಈ ಭೂಮಿಯಲ್ಲಿ ನೀನು ಇದೇ ಮಾಡಬೇಕಂತ ದೇವರ ಒಂದು ಆಲ್ರೆಡಿ ಬರೆದು ಕಳಿಸಿದ ಆಗಿರ್ಬೋದು ಅಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್, ನಾನು ನಿಮ್ಮದು ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಎಷ್ಟೋ ಜನರು ಒಂದು ಸಂತೋಷಗೋಸ್ಕರ ಸಮುದ್ರ ಹತ್ರ ಬರ್ತಾರೆ ಅಂತ. ಬಟ್ ಅದೇ ಸಮುದ್ರ ಈಶ್ವರ್ ಮಲ್ಪೆ ಅವರಿಗೆ ಒಂದು ಸೌಂದರ್ಯವ, ಇಲ್ಲ ಹೆದರಿಕೆಯ, ಇಲ್ಲ ಪ್ರಾಬ್ಲಿ ಹೊಣೆಗಾರಿಕೆ? ಖಂಡಿತವಾಗಿ ನೀವು ಹೇಳಿದ ಸಮುದ್ರ ನೋಡಲಿಕ್ಕೆ ಕೆಲವರು ಮನಸ್ಸಿಗೆ ಬೇಜಾರಾಗಿ ಅಲ್ಲಿ ಬಂದವರು ಇದ್ದಾರೆ, ಸಂತೋಷಗೋಸ್ಕರ ಬರುವವರು ಇದ್ದಾರೆ. ಯಾಕೆಂದರೆ ಅಲ್ಲಿ 2 ವಿಧ ಇದೆ. ಒಂದು, ಮನೆಯಲ್ಲಿ ಏನೋ ಕಷ್ಟ, ನಮಗೆ ಜೀವನೇ ಜಿಗುಪ್ಸೆಗೊಂಡು ನೀರಿಗೆ ಹಾರಿ ಸಾಯುವ ಸ್ಥಿತಿಯವರು ಸಹ ಬರ್ತಾರೆ ಸಮುದ್ರ ಹತ್ರ. ಕೆಲವರು ಆಕಸ್ಮಿಕವಾಗಿ ಬೀಳುವವರು ಸಹ ಇದ್ದಾರೆ. ಕೆಲವರು ಆ ನಮ್ಮ ಸಮುದ್ರದ ಸೆಳೆತ ಅಂದರೆ ಅಲ್ಲಿ ಮನಮೋಹಕವಾದ ಒಂದು ದೃಶ್ಯ, ಸಮುದ್ರ ಅಲೆಗಳನ್ನು ನೋಡ್ಲಿಕ್ಕೋಸ್ಕರ ಮನಸ್ಸನ್ನು ಸ್ವಲ್ಪ ಸಂತೋಷ ಮಾಡಲಿಕ್ಕೋಸ್ಕರ ಬರುವವರು ಇದ್ದಾರೆ. 3 ವಿಧದಲ್ಲಿ ಬರ್ತಾರೆ.
ಕರೆಕ್ಟ್. ಆದರೆ ನಮಗೆ ಆ 3 ಜನನು ಅಲ್ಲಿ ಒಟ್ಟು ಮಾಡಿ ಒಬ್ಬರು ಜೀವ ಬದುಕಿಸ್ಬೇಕು. ಕೆಲವ್ರನ್ನು ಅಲ್ಲಿ ತುಂಬ ಜನ ಆದರೆ ಅಷ್ಟು ಜನನನ್ನು ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅದೆಲ್ಲ ತುಂಬ ಕಷ್ಟ ಇದೆ. ಅದೆಲ್ಲ ಮಾಡ್ಕೊಂಡು ನಾವು ಅಲ್ಲಿ ಇದ್ದೇವೆ ಸಮುದ್ರ ತಟದಲ್ಲಿ. ಕರೆಕ್ಟ್. ಬಟ್ ಏನಂದ್ರೆ ಓಕೆ, ಕೆಲವು ಜನರು ನೀವು ಹೇಳಿದಾಗೆ ಬೇರೆ ಬೇರೆ ಮನಸ್ಥಿತಿಯಲ್ಲಿ ಸಮುದ್ರದ ಹತ್ರ ಬರ್ತಾರೆ. ಹೌದು. ಅದ್ರಲ್ಲಿ ಕೆಲವರಿಗೆ ಸಹ ಗೊತ್ತುಂಟು ಅಲ್ಲಿ ಅಪಾಯ ಉಂಟು ಹತ್ತಿರ ಹೋದ್ರೆ ಅಂತ. ಇದ್ರೂ ಸಹ ಕೆಲವರು ಅಪಾಯ ಉಂಟಂತ ಇದ್ದು ಏನು ಗೊತ್ತಾ, ಕೆಲವರು ಅವರ ಊರಲ್ಲಿ ಕೆರೆ ಆಗಿರ್ಬೋದು ಅಥವಾ ಹೊಳೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ಅದರಲ್ಲೆಲ್ಲ ಈಜಾಡ್ಕೊಂಡಿದ್ದವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು. ಅದನ್ನೇ ನೆನೆಸ್ಕೊಂಡು ಈ ಸಮುದ್ರದ ಬಂದ ತುಂಬಾ ಡೇಂಜರ್ ಆಗಿದೆ. ಕರೆಕ್ಟ್. ನೋಡ್ಲಿಕ್ಕೆ ಅದು ತುಂಬಾ ಸುಂದರವಾಗಿರ್ತದೆ, ಆದ್ರೆ ಹೋದಾಗ ಅದು ಒಡಲ್ ಸೇರೋದೇ ಗೊತ್ತಾಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಬಟ್ ಅದೇ ಒಂದು ಯಾರಿಗೆ ಭಯ ಅಂತ ಉಂಟಾ, ಅದೇ ಸಮುದ್ರಕ್ಕೆ ಈಶ್ವರ್ ಮಲ್ಪೆ ಅವರು ಹಾರಿ ಜನರನ್ನು ಮೇಲೆ ತರ್ತಾರೆ. ಆ ಧೈರ್ಯ ಎಲ್ಲಿಂದ ಬಂತು ಸರ್? ನಿಜವಾಗ್ಲೂ ಇದೆಲ್ಲ ನನಗೆ ಇಡೀ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ ಹೇಳ್ಬೇಕು. ಕರೆಕ್ಟ್. ಯಾಕೆಂದ್ರೆ ಇವತ್ತು ನಾನು ಈ ಕಾರ್ಯ ಇವತ್ತೊಂದು ಕರ್ತವ್ಯ ಕೆಲಸ ಮಾಡ್ತಿದ್ದೀನಿ ಅಂದರೆ ನನ್ನ ತಂದೆ ತಾಯಿ ಆಗಿರ್ಬೋದು, ಹಾಗೆ ನನ್ನ ಮನೆಯವರಾಗಿರ್ಬೋದು, ಇಡೀ ನನ್ನ ಅಭಿಮಾನಿ ದೇವರುಗಳು ಅವರೊಂದು ಆಶೀರ್ವಾದ. ಯಾಕೆಂದರೆ ಒಂದು ದೇಹ ತೆಗೆಯುವುದು ಸುಲಭ ಅಲ್ಲ. ಕರೆಕ್ಟ್. ಆ ಸಮುದ್ರದ ಒಡಲು ಹೊಕ್ಕಿ ಒಳಗಡೆ ಹೋಗಿ ಅಲ್ಲಿ ದೇಹ ಹುಡುಕಬೇಕು. ಅದಲ್ಲದೆ ಯಾವುದೋ ಒಂದು ನದಿ, ಗಂಗಾ ನದಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಗಂಗಾವಳಿ ಆಗಿರ್ಬೋದು, ನರ್ಮದಾ ಆಗಿರ್ಬೋದು, ಅದಲ್ಲದೆ ಅಗನಶಿನ ಆಗಿರ್ಬೋದು, ಶೀತ ನದಿ ಆಗಿರ್ಬೋದು, ಪಾಪನಾಶಿನಿ ಆಗಿರ್ಬೋದು, ಹಂಗೆ ತುಂಬ ತುಂಬ ನದಿಗಳಿದೆ. ಅಂಥ ನದಿಗಳೆಲ್ಲ ಬಿದ್ದು ದೇಹಗಳು ಹುಡುಕೋ ಒಂದು ಕಾರ್ಯ. ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ದೇವರ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕರೆಕ್ಟ್ ಕರೆಕ್ಟ್. ನಿಮಗೆ ಒಂದು ದಿನ ಈಶ್ವರ್ ಮಲ್ಪೆ ಅವರಿಗೆ ಒಂದು ಕರೆ ಬರ್ತದೆ ಫೋನಲ್ಲಿ, SSLC ಒಂದು ವಿದ್ಯಾರ್ಥಿನಿ ಮುಳುಗಿದ್ದಾರೆ ಅಂತ. ಏನ್ ಕತೆ ಸರ್? ಅದೇನು ಸನ್ನಿವೇಶ? ಸುಮಾರು ಒಂದು 20 ವರ್ಷ ಮುಂಚೆ. 20 ವರ್ಷ. ಹೌದೌದು. ಹ್ಮ್. ಮಲ್ಪೆ ಬೀಚ್ ಹತ್ರ ಒಂದು ಹುಡುಗಿ SSLC ಫೈಲ್ ಆಯ್ತು ಅಂತೇಳಿ ಸೂಸೈಡ್ ಲೋಕಲ್. ಅವಳು ದಾವಣಗೆರೆದ ಹುಡುಗಿ. ಓಕೆ. ಅಜ್ಜಿ ಮನೆಯಲ್ಲಿ ನಿಟ್ಟೂರ್ ಹತ್ರ, ನಮ್ಮ ಮನೆ ಹತ್ರ ನಿಟ್ಟೂರ್ ಹತ್ರ ಇದ್ಲು, ಓದ್ಕೊಂಡು ಅಲ್ಲಿ ಇದ್ಲು ಅಜ್ಜಿ ಮನೆಯೊಟ್ಟಿಗೆ. ಆದ್ರೆ ಅವಳಲ್ಲಿ ಎಕ್ಸಾಮ್ ಫೈಲ್ ಆಯ್ತು ಅಂತೇಳಿ ಸೂಸೈಡ್ಗೆ ಬಂದ್ಲು. ಸೂಸೈಡ್ ಬಂದಾಗ ನನ್ನ ಸ್ನೇಹಿತರು ಹೇಳಿದ್ರು, ಈಶ್ವರ್ ಮಲ್ಪೆ ಅವರೇ, ಈಶ್ವರ್ ಮಲ್ಪೆ ಇಲ್ಲ ಅವಾಗ ಈಶ್ವರ್ ಅಂತ ಕೇಳಿದ್ರು. ಈಶ್ವರನ್ನ ಯಾರೋ ನೀರಿಗೆ ಹೋಗ್ತಿದ್ರಿ, ನಾವು ಸ್ವಲ್ಪ ಈಜು ಜಾಸ್ತಿ. ಮತ್ತೆ ಆ ದಿವಸ ಫಸ್ಟ್ ಆ ಹುಡುಗಿಯನ್ನು ಎತ್ತಿ ಮನೆಗೆ ಕೊಟ್ಟದ್ದು ಪ್ರಥಮ. ಇವಾಗ ಅಲ್ಲಿ ಇದ್ರ ಬೀಚಲ್ಲಿ ಇದ್ರ? ಬೀಚಲ್ಲಿ ಇರ್ತೀವಿ. ಓಕೆ. ಅವಾಗ ವಯಸ್ಸು ನಂಗೊಂದು 25 ಅಷ್ಟೇ, 25 ವರ್ಷ ವಯಸ್ಸಾಗಿರ್ಬೋದು ಅಷ್ಟೇ ಆ ಸಮಯದಲ್ಲಿ. ಆಗ ನೀವು ನೀರಿಗೆ ಇಳಿದು ಆ ಹುಡುಗಿಯನ್ನು ರಕ್ಷಣೆ ಮಾಡಿ ಆ ಮನೆಯವರಿಗೆ ಹಸ್ತಾಂತರ ಮಾಡಿದ್ದೇವೆ. ಓಕೆ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಒಂದು ಶುರು ಆಗ್ತದೆ 20 ವರ್ಷ ಹಿಂದೆ. ಹೌದೌದು. ಬಟ್ ಓಕೆ, ಆಗ ನೀವು ಅವರನ್ನು ರಕ್ಷಿಸಿ ಮೇಲೆ ತರ್ತೀರಿ. ಆಗ ಡಿಸೈಡ್ ಮಾಡಿದ್ರ ಓಕೆ, ಒಂದೇನೋ ಒಂದು ಕೋಇನ್ಸಿಡೆನ್ಸ್ ಆಗಿ ನಿಮ್ಗೆ ಕಾಲ್ ಬಂತು, ರಕ್ಷಣೆ ಮಾಡಿದ್ರಿ, ಇಲ್ಲ ಲೈಫ್ ಲಾಂಗ್ ಇದೇ ಮಾಡುವ, ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ? ನೆಮ್ಮದಿ ಅಂದರೆ ನೋಡಿ, ನನಗೆ ನನ್ನ ಬಾಲ್ಯನೇ ಹೇಳಲಿಕ್ಕೆ ಶುರು ಮಾಡ್ತೀನಿ ನಿಮಗೆ. ಓಕೆ. ನನ್ನ ಬಾಲ್ಯ ಅಂದರೆ ನನ್ನ ವಯಸ್ಸು, ನನ್ನ ತಂದೆ ತಾಯಿಗೆ 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ನನ್ನ ದೊಡ್ಡವಳು ನನ್ನ ಅಕ್ಕ ಶಾರದಾ ಅಂತ, ನನ್ನ ಹೆಸರು ಈಶ್ವರ್ ಅಂತ, ನನ್ನ ತಮ್ಮನ ಹೆಸರು ಕೃಷ್ಣ ಅಂತ. ನನ್ನ ತಂದೆ ತಾಯಿಗೆ 3 ಜನ ಮಕ್ಕಳಾದರೆ ಆ 3 ಜನ ಮಕ್ಕಳಲ್ಲಿ ನಾವು ದೊಡ್ಡ ಆಕೆಗೆ ವಯಸ್ಸಾದಾಗ ಒಂದು 18-10 ವರ್ಷ ಆದ್ಮೇಲೆ ಮದುವೆ ಮಾಡಿ ಕೊಟ್ರಿ. ಓಕೆ. ಆದರೆ ನನಗೇನಾಯಿತು, ನಾನು ಸಹ ಶಾಲೆಗೆ ಹೋಗ್ತಿದ್ದೆ. ನನ್ನ ಓದು 8ನೇ ಕ್ಲಾಸ್ ಕಲ್ತದ್ದು. ಯಾಕೆಂದರೆ ನಾನು ಓದ್ತಾ ಮನೆಯಲ್ಲಿ ತುಂಬ ಕಷ್ಟ ಬಂತು. ಕಷ್ಟ ಅಂದರೆ ನನ್ನ ಅಕ್ಕನಿಗೆ ಮದುವೆ ಆಯಿತು, ನನ್ನ ತಾಯಿಗೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇತ್ತು. ಅವಾಗೊಂದು ಜನ ಬೇಕಲ್ಲ ಮನೇಲಿ. ಇಲ್ಲ, ಹೇಳ್ತೀನಿ ವಿಷಯ. ಹೋಗ್ತಾ ಆಯಿತು. ಆದಮೇಲೆ ನನಗೆ ಮದುವೆ ಮಾಡುವ ಇದು ಬಂತು. ನಾನು ಸಹ ನನ್ನ ಅತ್ತೆ ಮಗಳನ್ನು ನೋಡಿದೆ, ಮದುವೆ ಆಗ್ಬೇಕಂತ ಇತ್ತು. ಈಗ ವಯಸ್ಸು ನನಗೆ 50 ವರ್ಷ ಆಯಿತು. 1976ರಲ್ಲಿ ಹುಟ್ಟಿದ್ದು, ಈ 2026ಕ್ಕೆ 50 ವರ್ಷ ಆಗ್ತದೆ. ಆ 50 ವರ್ಷ ಜರ್ನಿಯಲ್ಲಿ ನನಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಲ್ಲಿ ಒಬ್ಬ ನಿರಂಜನ್ ಅಂತ, ಅವನ ವಯಸ್ಸು 25 ವರ್ಷ ಆಯಿತು. ಮತ್ತೊಬ್ಬ ಮಗ 23 ವರ್ಷ ಆಯ್ತು ಈಗ. ಮತ್ತೊಬ್ಬ ಮಗಳಿದ್ದಾಳೆ ಬ್ರಾಹ್ಮಿ ಅಂತ, 8 ವರ್ಷ. ಆ 3 ಜನ ಮಕ್ಕಳಲ್ಲಿ 4 ವರ್ಷ ಆಯಿತು ಒಬ್ಬ ಮಗ ತೀರಿ ಹೋಗ್ತಾನೆ. ಆದರೆ ಹುಟ್ಟಿದ ಮಕ್ಕಳು 3 ಜನ ಸಹ ವಿಶೇಷ ಚೇತನ. 3 ಜನ. ನನಗೆ ಸಹ ಒಂದು ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ,
ಮಿಲಿಟ್ರಿ ಹೋಗ್ಬೇಕಂತ. ಮಿಲಿಟ್ರಿ ಹೋಗ್ಲಿಕ್ಕೆ ಆಗಿಲ್ಲ, ಯಾಕೆಂದರೆ 8ನೇ ಕ್ಲಾಸ್ ಪರಿಸ್ಥಿತಿ ಆ ಥರ ಇದು, ಮನೆಯಲ್ಲಿ ಕಷ್ಟ. ಆ ರೀತಿ ನನಗೆ ಮದುವೆನೇ ಆಯಿತು, ಮಿಲಿಟ್ರಿ ಹೋಗ್ಲಿಕ್ಕೆ ಆಗಿಲ್ಲ. ಅದರ ಕಡೆ ನಂಗೆ ಹುಟ್ಟಿದ ಮಕ್ಕಳು ವಿಶೇಷಚೇತನಾಗಿ ಹುಟ್ಟಿದ್ರು. ಆಗ ನಾನು ಎನ್ಸ್ಕೊಂಡು ನಾನು ಮಾಡಿದ ಕರ್ಮನೋ ಅಥವಾ ಯಾವ ಜನ್ಮದಿಂದ ಬಂದದ್ದು ಇದು ಅಂತೇಳಿ, ಆವಾಗ ನಾನು ಸಮಾಜಕ್ಕೆ ಏನಾದ್ರು ನನ್ನಿಂದ ಕೊಡುಗೆ ಕೊಡಬೇಕು. ಅವಾಗ ನನಗೆ ಗೊತ್ತಿರೋದು ಈಜು. ಆದರೆ ಈಜಿಂದ ಏನಾದರೂ ಮಾಡಬೇಕು. ಎಷ್ಟೋ ಜನ ನೀರಿಗೆ ಬಿದ್ದಾಗ ಅವರ ದೇಹ ರಕ್ಷಣೆ ಮಾಡಬೇಕು, ಇಲ್ಲದೆ ಅದಕ್ಕೊಂದು ಅಂತಿಮ ಕ್ರಿಯೆ ಆಗಬೇಕು. ಯಾಕೆಂದರೆ ಒಂದು ನೀರಿಗೆ ಬಿದ್ದ ಒಂದು ದೇಹಕ್ಕೆ ಎಲ್ಲ ಧರ್ಮದಲ್ಲೂ ಸಹ ಅದಕ್ಕೆ ಅಂತಿಮ ಕ್ರಿಯೆ ಆಗಲೇಬೇಕು. ಕರೆಕ್ಟ್. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಆ ಕ್ರಿಯೆ ಆಗಲೇಬೇಕಲ್ಲ. ಅದಕ್ಕೆ ನಾನು ಎಂಥ ದೇಹಗಳು ಇನ್ನೀಗ ಮಿಸ್ಸಿಂಗ್ ಆಗಿ ಅಥವಾ ಎಲ್ಲಾದರೂ ಸಿಗದೆ, ಮನೆಗೆ ಸಿಗದೆ, ಎಷ್ಟೋ ಸಣ್ಣ ಸಣ್ಣ ಮಕ್ಕಳಿಗೆ ತಂದೆ ತಾಯಿ ನೋಡಲಾಗದೆ, ಹೆಂಡತಿ ಆಗಲಿ ತಾಯಿಯಲ್ಲಿ ಕಣ್ಣೀರು ಒರೆಸೋದು ನಾನು ನೋಡಿ ನಂಗೆ ಬೇಜಾರಾಯಿತು. ನಾನು ಆಮೇಲೆ ನನ್ನ ಈಜನ್ನು ನೀರಲ್ಲಿ ಬಿದ್ದವರಿಗೆ ಉಪಯೋಗ ಮಾಡುವಂಥ ಮೊದಲಿಗೆ ನಾನು ನಮ್ಮ ಊರಲ್ಲಿರುವ ಕೆರೆ ಅಥವಾ ಬಾವಿಯಲ್ಲಿ ತೆಗಿತಿದ್ದೆ. ಯಾರು ತಪ್ಪಿ ಬಿದ್ದರೆ ಅವರನ್ನ ಮೇಲೆ ಎತ್ತುದು. ಹೌದು. ಆಮೇಲೆ ನಾನು ಈಗ ದೊಡ್ಡ ದೊಡ್ಡ ಕೇಸ್ ಬಂದಾಗ ನಾನು ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀನಿ. ಕರೆಕ್ಟ್. ಬಟ್ ನೀವು ಇಷ್ಟೋ ತನಕ ಅದೇ ಸಾವಿರಾರು ಹೆಣವನ್ನು ಎತ್ತಿ ತಂದಿದ್ದೀರಿ. ಸೊ ಲೆಕ್ಕ ಹೇಳುವುದಂತ ಅಲ್ಲ, ಬಟ್ ಪ್ರತಿ ಒಂದು ರೆಸ್ಕ್ಯೂ ಆಪರೇಷನ್, ಪ್ರತಿ ಒಂದು ಸನ್ನಿವೇಶ ಒಂದು ಕತೆ ಥರ, ರೈಟ್? ಅಲ್ಲಿ ಸೇರೋ ಜನರ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಇಲ್ಲ ನಿಮ್ಮದೇ ಪಾಯಿಂಟ್ ಆಫ್ ವ್ಯೂ ಇರ್ಬೋದು. ಯಾಕಂದರೆ ಅಲ್ಲಿ ಒಂದು ಪರಿಸ್ಥಿತಿಯೇ ಒಂದು ಬೇರೆ ಇರ್ತದೆ ನೀರಿದು. ಹೌದು. ನಿಮಗೆ ಅತಿ ಕಷ್ಟವಾದ ಪ್ರಾಬ್ಲಮ್ 1-2 ಕೇಸ್ ಯಾವ್ದು ಸರ್? ಶಿರೂರಿದೊಂದು ಕೇಳಿದ್ದೇನೆ. ಖಂಡಿತವಾಗಿ ನನಗೆ ತುಂಬ ಕೆಲ ಕಡೆ ತುಂಬ ಬದುಕುವ ಚಲನ ಅಷ್ಟು ಕಷ್ಟದಲ್ಲಿತ್ತು. ಕೆಲ ಕಡೆ ನಾವು ಸರಿಸುಮಾರು ಈಗಾಗಲೇ ಈಗ ಒಂದು ಮೀಡಿಯಾ ಪತ್ರಿಕೆ ಮಾಧ್ಯಮ ಧನ್ಯವಾದ ತಿಳಿಸ್ತೇನೆ. ಯಾಕೆಂದರೆ ನಾನೊಂದು ಬಾವಿ ಒಳಗೆ ಕಪ್ಪೆ ಥರ ಇದ್ದೆ. ಯಾಕೆಂದರೆ ಊರಲ್ಲಿ ಮಾತ್ರ ತೆಗಿತಿದ್ದೆ, ಮಲ್ಪೆಯಲ್ಲಿ. ಆವಾಗ ಪತ್ರಿಕೆ ಮಾಧ್ಯಮ ಬಂತು, ಯೂಟ್ಯೂಬ್ ಎಲ್ಲ ಬಂತು, ನನ್ನ ವಿಷಯ ಹೊರಗಡೆ ಬಿತ್ತರಿಸಲು ಶುರುವಾಯಿತು. ಆಮೇಲೆ ಹೊರಗಡೆ ಜನಗಳಿಗೆ ನಾನು ಹೇಳ್ತಾ ಬಂದೆ, ಇಂಥ ಒಂದು ಸೇವೆ ಇದೆ, ಎಲ್ಲ ಉಚಿತವಾಗಿ ಮಾಡ್ತೇವೆ ಅಂತೇಳಿ. ಕರೆಕ್ಟ್. ಹಾಗೆ ಮಾಡ್ತಾ ಮಾಡ್ತಾ ನನಗೆ ಕರೆ ಬಂದದ್ದು, ನಾನು ಎಲ್ಲಿ ಕುಶಾಲನಗರದಲ್ಲಿ ಒಂದು ಕರೆ, ಮಡಿಕೇರಿ ಹತ್ರ, ಅಲ್ಲೊಂದು ದೇಹ ತೆಗೆಯುವಾಗ ನಮ್ಗೊಂದು ಕರೆ ಬರ್ತದೆ, ಶಿರೂರಲ್ಲಿ ಗುಡ್ಡ ಕುಸಿತ ಆಗಿದೆ. ನನಗೆ ಗೊತ್ತಿದೆ, 11 ದಿವಸ ಆಯಿತು ಗುಡ್ಡ ಕುಸಿತು. ಆವಾಗ ನನ್ನ ನ್ಯೂಸ್ ಅಲ್ಲೆಲ್ಲ ಬರ್ತಾ ಉಂಟು. ನಮ್ಮನ್ನು ಅವ್ರು ಕರೆದ್ರೆ ಮಾತ್ರ ಹೋಗ್ಬೇಕು, ಅಲ್ಲಿ ಯಾರಿಗೂ ಅಲೌಡ್ ಇಲ್ಲ. ಕರೆಕ್ಟ್. 11 ದಿವಸ ಆಯಿತು. 11 ದಿವಸ ಆಗುವಾಗ ನನ್ನ ತಾಯಿ ತೀರುವುದು. ಅದೇ ಟೈಮಲ್ಲಿ ನನಗೆ ಒಂದು ಅಂಕೋಲಾಗೆ ಹೋಗಬೇಕು, ಎರಡನೇ ನನ್ನ ತಾಯಿ ಹತ್ರ ಇರಬೇಕು. ಯಾಕೆಂದರೆ ನಾನು ಹಿರಿಮಗ, ಅವಾಗ ವಿಧಿವಿಧಾನ ಇರ್ತದೆ. ಅದಕ್ಕೆ ನಾನು ಹೇಳಿದೆ ನನ್ನ ತಮ್ಮನಿಗೆ, ನೀನೇ ಇದು ಮಾಡು, ನನಗೆ ಕೇಸ್ ಬಂದಿದೆ, ನಾನು ಅಂಕೋಲಾಗೆ ಹೋಗ್ತೀನಿ ಅಂತ ಹೇಳಿ ಅಂಕೋಲಾಗೆ ಹೋದೆ. ಅಂಕೋಲ ಹೋದಾಗ ಅಲ್ಲಿನ ಒಂದು ನೀರು, ಅಲ್ಲಿನ ಗಂಗಾವಳಿ, ಶಿರೂರಲ್ಲಿ ಗಂಗಾವಳಿ ನದಿ ಇದೆ. ಕರೆಕ್ಟ್. ಆ ಗಂಗಾವಳಿ ನದಿ ರಭಸ 9.6. ಯಾಕೆಂದ್ರೆ ಅಲ್ಲಿ ಮಳೆಗಾಲ, ಆ ಗುಡ್ಡ ಕುಸಿದ ಸಂದರ್ಭದಲ್ಲಿ ಅಲ್ಲಿ 11 ಜನ ನೀರಿಗೆ ಬೀಳ್ತಾರೆ. ಅದರಲ್ಲಿ ಅಲ್ಲಿರುವ ಒಂದು ಹೋಟೆಲ್ನ ಒಂದು ಜಗನ್ನಾಥ್, ಆ ಹೋಟೆಲಲ್ಲಿ ಟೀ ಕುಡ್ಲಿಕ್ಕೆ ಬಂದ ಲೋಕೇಶ್, ಆ ಕೇರಳದ ಒಬ್ಬ ಟ್ರಕ್ ಡ್ರೈವರ್ ಅರ್ಜುನ್, ಅವರೊಬ್ಬರು ಲಾರಿಯಲ್ಲಿ ಕೂತ್ಕೊಂಡಿದ್ದಾರೆ ನಿದ್ರೆ ಮಾಡಿ. ಗಾಡಿ ತಪ್ಸೋ ಅಂತ ಹೇಳೋತ್ತಿಗೆ ಮೇಲಿನ ಒಂದು ದೊಡ್ಡ ಕಲ್ಲು ಬಂದು ಕ್ಯಾಬಿನಿಂದ ಬಿದ್ದು ತೆಗೆದುಕೊಂಡು ಸೀದಾ ಮಣ್ಣು, ಎಲ್ಲರೂ ಭೂಸಮಾಧಿ ಆಗ್ತಾರೆ. ಆವಾಗ ಅಲ್ಲಿ 2 ಬುಲೆಟ್ ಟ್ಯಾಂಕರ್ ಇತ್ತು. ಆ ಬುಲೆಟ್ ಟ್ಯಾಂಕರು ಬ್ಲಾಸ್ಟ್ ಆಗಿದಂತ ಅಲ್ಲಿನ ಜನಗಳು ಮಾತಾಡ್ತಿದ್ದಾರೆ. ಆವಾಗ ಅಲ್ಲಿ ಲೈನ್ ಹೋಗಿದೆ, ಒಂದು ಹೈ ಟೆನ್ಷನ್ ವೈರ್ ಲೈನ್, ಅದು ನೀರಿಗೆ ಬೀಳ್ತದೆ. ಅಷ್ಟೊತ್ತಿಗೆ ಬ್ಲಾಸ್ಟ್ ಆಗಿ ದೊಡ್ಡ ಒಂದು ಭೂಕಂಪ ತರನೇ ಆಗಿದೆ ಅಲ್ಲಿ. ಈಗ ಸಹ ಅಲ್ಲಿ ಒಂದು ಆಳ 40ರಿಂದ 45, 50 ಅಡಿ ಆಳ ಆಗಿದೆ. ಒಂದು ಕೃತಕ ಒಂದು ಗುಡ್ಡಗಾಡು ಆಗಿದೆ ನೀರಲ್ಲಿ ಮಧ್ಯ. ಈಗ ಸಹ ನೀವು ಆ ಕಡೆ ಹೋಗುವಾಗ ನೋಡಬಹುದು, ಅಲ್ಲಲ್ಲಿ ಮಣ್ಣಿನ ರಾಶಿ. ಉಳುವರೆ ಗ್ರಾಮ, ಆ ಕಡೆ ಉಳುವರೆ ಗ್ರಾಮ ಉಂಟು, ಆ ಉಳುವರೆ ಗ್ರಾಮ ಫುಲ್ ಕೊಚ್ಕೊಂಡು ಹೋಗಿದೆ. ಆ ಎಷ್ಟು ಮನೆ ಇದ್ದದೆಲ್ಲ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಸೈಡಿಗೆ ಹಾಕಿದ ಬಂಡೆ ಕಲ್ಲು ಎಲ್ಲ ಹೋಗಿದೆ. ಆ ಯಾವ ರೀತಿ ಒಂದು ಬ್ಲಾಸ್ಟ್ ಆಗಿರ್ಬೋದು. ನನ್ನ ಲೆಕ್ಕ ಇದು ಜಪಾನ್ನಲ್ಲಿ ನಾಗಸಾಕಿ ಹಿರೋಶಿಮಾ ಬಾಂಬ್ ಹಾಕ್ತಾರೆ ಅಮೆರಿಕದವರು, ಆ ಥರನೇ ಆಗಿದೆ ಅಲ್ಲಿ ಒಂದ್ಸಲ. ಯಾಕೆಂದ್ರೆ ಇಡೀ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ, ವೈರ್ ಬಿದ್ದಿದ್ದಲ್ಲ, ಅದರಿಂದ ಆಗಿರ್ಬೋದು ಆ ಥರ. ಯಾಕೆಂದ್ರೆ ನನ್ನ ಅನುಭವ ಪ್ರಕಾರ ಹೊಂಡಾದ ಅಡಿ ಗಾತ ಹೊಂಡಾಗಿದೆ. ಈಗ ಒಂದು ಪ್ರಕೃತಿ ವಿಕೋಪ ಆದ್ರೆ ಮೇಲಿಂದ ಮಣ್ಣು ಬಿದ್ದು ಅಲ್ಲಿ ಮಣ್ಣು ಲೆವೆಲ್ ಆಗ್ತದೆ. ಆದ್ರೆ ಅಲ್ಲಿ
ಡೀಪ್ ಆಗಿ ಹೋಗಿದೆ. ಯಾಕಂದ್ರೆ ನಮ್ಮೊಂದು ಈ ಮೀನಿಗೆ ಕೆಲವರು ತೋಟ ಹಾಕ್ತಾರೆ, ಅಷ್ಟು ಭಾಗ ಹೊಂಡ ಆಗ್ತದೆ. ಅದೇ ರೀತಿ ಇಲ್ಲಿ ಅಡಿಭಾಗದಲ್ಲಿ ಆಗಿದೆ. ದೊಡ್ಡ ಹೊಂಡ ಆಗಿದೆ. ಯಾಕಂದ್ರೆ 40 ರಿಂದ 50 ಅಡಿ ಆಳ ಇದೆ ನೀರು, ಕರೆಕ್ಟ್. ಮತ್ತೆ ಫೋರ್ಸ್ ಸಹ. ಫೋರ್ಸಸ್. ಮತ್ತೆ ಅಲ್ಲಿ ನೀರು ಆದ ಸ್ಪಾಟ್ ಆದ ಸಮಯದಲ್ಲಿ ಸುಮಾರು 50 ಅಡಿ ಮೇಲೆ ನೀರು ಬಂದಿದೆ, ಲೆಕ್ಕ ಹಾಕಿ. 50 ಅಡಿ ನೀರು ಬಂದಿದೆ. ಹ್ಮ್ ಹ್ಮ್ ಆ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ. ಯಾಕೆಂದ್ರೆ ಅಲ್ಲಿ ಎಸ್ ಟಿ ಆರ್ ಎಫ್ ಆಗಿರ್ಬೋದು, ಎನ್ ಡಿ ಆರ್ ಎಫ್ ಆಗಿರ್ಬೋದು, ಫೈರ್ ಬ್ರಿಗೇಡ್ ಆಗಿರ್ಬೋದು, ನೇವಿಯವರು ಹ್ಮ್ 4 ಟೀಮ್ನವರು ಸಹ 11 ದಿನ ಅಲ್ಲಿ ನೀರು ಕಾರ್ಯಾಚರಣೆ ಆಳಕ್ಕೆ ಹೋಗ್ಲಿಕ್ಕೆ ಮಾಡಿದ್ದಾರೆ. ಆಗಲ್ಲ. ಕಾರ್ಯಾಚರಣೆ ಮಾಡಲಿಕ್ಕೆ ನೀರ ಹತ್ರ ಹೋಗ್ತಾರೆ, ಬರ್ತಾರೆ, ಮುಳುಗಲಿಕ್ಕೆ ಆಗೋದಿಲ್ಲ. ಹಾಗೂ ನನಗೆ ಕರೆ ಬರ್ತದೆ. ಅದು ಸಹ ಅಭಿಮಾನಿ ದೇವರುಗಳ ಒತ್ತಡದಿಂದ ಈಶ್ವರ್ ಮಲ್ಪೆಯವರನ್ನು ಕರೆಸಿ ಅಂತೇಳಿ ನಾನು ಸಹ ಹೋದೆ. ಫೈನಲ್ ಆಪ್ಷನ್ ಒಂದು. ಆಪ್ಷನ್ ನಾನು ನನ್ನ ಟೀಮ್ ಕರ್ಕೊಂಡು ಹೋಗ್ತೇನೆ. ಟೀಮಲ್ಲಿ 10 ಜನ ಇದ್ದರು, ನಮ್ಮ ಆಂಬುಲೆನ್ಸಲ್ಲಿ ಹೋಗ್ತೇವೆ. ಹೋದಾಗ ನನಗೆ ಸಹ ಮೊದಲಿಗೆ ನಿಮ್ಮ ಹತ್ರ ಇನ್ಸೂರೆನ್ಸ್ ಉಂಟಾ ಕೇಳಿದರು. ಓ, ನಿಮ್ಮ ಹತ್ರ? ನಾನು ಹೇಳಿದೆ, ಇನ್ಸೂರೆನ್ಸ್ ಯಾರಿಗೋಸ್ಕರ ನಾನು ಮಾಡಿರೋದು, ನನ್ನ ಹೆಂಡತಿ ಮಕ್ಕಳಿಗೆ ಏನಿಲ್ಲ ಅಂದರೂ ಸಹ ಇಡೀ ನನ್ನ ಜನತೆ ಇದೆ, ನನಗೆ ಬೇಡ ಅಂತ ಹೇಳಿದೆ. ಆದರೆ ನೀರು ಇಡಲಿಕ್ಕಿಲ್ಲಲ್ಲ, ನಿಮಗೇನೋ ತೊಂದರೆ ಆದರೆ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಮೇಲ್ಗಡೆ ಅರ್ಜುನ್ದ ತಂದೆ ತಾಯಿ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಜಗನ್ನಾಥನ ಸಣ್ಣ ಸಣ್ಣ ಹೆಂಡತಿ, ಆ ಸಣ್ಣ ಸಣ್ಣ 2 ಮಕ್ಕಳು ಮಕ್ಕಳಿರ್ಬೋದು. ಅಳ್ತಾ ಇದ್ದಾರೆ. ಅವ್ರ ಕಣ್ಣೀರು ನೋಡ್ಲಿಕ್ಕಾಗಲ್ಲ. ಅವ್ರ ಕಣ್ಣೀರು ನೋಡಿಕೊಂಡು ನಾನು ಲೆಟ್ರಲ್ಲಿ ಬರಿತೀನಿ, ನೀರು ಆಳದಲ್ಲಿ ಏನಾದರೂ ತೊಂದರೆ ಆದರೆ ನಾನೇ ಜವಾಬ್. ಅದಕ್ಕೆ ನಾನೇ ಹೊಣೆ ಅಂತೇಳಿ ಬರೆದು ಅವ್ರ ಕೈಯಲ್ಲಿ ಕೊಟ್ಟು ಆಮೇಲೆ ನೀರಿಗೆ ಹೋಗಿದ್ದೀನಿ. ಆದರೂ ಸಹ ನೀರು ಆಳಕ್ಕೆ ಹೋದಾಗ ಮೊದಲ ದಿನವೇ 4 ಪಾಯಿಂಟ್ ತೋರಿಸಿದ್ದರು. 4 ಪಾಯಿಂಟ್ 3ನೇ ಪಾಯಿಂಟ್ ಹೋಗುವಾಗ ನೀರ 45 ಅಡಿ ಆಳದಲ್ಲಿ ರೋಪ್ ಕಟ್ ಆಗ್ತದೆ ಅಡಿಯಲ್ಲಿ. ಸ್ಕೂಬಾ ಡೈ ಹಾಕಿದ್ದೇನೆ ನಾನು. ಏನು ಮಾಡೋದು, ಮೇಲೆ ಬರಲಿಕ್ಕೆ ಆಗೋದಿಲ್ಲ. ನೀರಿನ ಒತ್ತಡ ಅಷ್ಟು ಸ್ಪೀಡಲ್ಲಿ ಉಂಟು. ಯಾಕಂದ್ರೆ ನಾನು ನೀರ ಆಳದಲ್ಲಿ ಕಪ್ಪು ಅಂದರೆ ಕಪ್ಪು, ಯಾಕಂದರೆ ಅಷ್ಟು 0 ಅಡಿಯಲ್ಲಿ ಕತ್ಲೆ ಆಗಿದೆ. ಕರೆಕ್ಟ್. ನನಗೆಲ್ಲೂ ನೋಡಿದ್ರೆ ಗೊತ್ತಾಗೋದು ರೋಪ್ ಕಟ್ ಆಗಿದೆ, ನಾನು ಹೋಗ್ತಾ ಇದ್ದೀನಿ ನೀರ ಆಳದಲ್ಲಿ. ಮುಂದೆ ಹೋಗುವಾಗ ಯಾವುದೋ ಒಂದು ಬುಲೆಟ್ ಟ್ಯಾಂಕರ್ ಕಬ್ಬಿಣ ಶೀಟ್ ಆಗಿರ್ಬೋದು, ನಮ್ಮ ಮನೆಗೆ ಹಾಕಿದ ಕಬ್ಬಿಣ ಶೀಟ್ ಯಾವುದಾದ್ರು ತಾಗಿದ್ರೆ ನಾನು ರುಂಡ ಕಟ್ ಆಗ್ತಿತ್ತು. ಕಟ್. ಅಷ್ಟು ಸ್ಪೀಡಲ್ಲಿ ಹೋಗುವಾಗ ಮರ ಎಲ್ಲ ತಾಗ್ತಾ ಉಂಟು, ಆಲದ ಮರದೆಲ್ಲ. ಆದರೂ ತಪ್ಕೊಂಡು ಹೋಗುವಾಗ ನಾನು ಇಡೀ ಜನತೆಯನ್ನು ಪ್ರಾರ್ಥನೆ ಮಾಡಿದೆ ಒಂದ್ಸಲ, ಇಡೀ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೇನೆ ಅಂತೇಳಿ. ಯಾಕೆ ಕೊನೆಗೆ ನನ್ನ ಮನೆಯವ್ರನ್ನ ಸಹ 2 ಮಕ್ಕಳು, ವಿಶೇಷಚೇತನ ಮಕ್ಕಳು, ಹೆಂಡತಿ, ತಂದಿನೆಲ್ಲ. ಆ ಕೊನೆಗೆ ನನ್ನ ಸೊಂಟದಲ್ಲಿ ಒಂದು ವೆಯ್ಟ್ ಇದೆ 10 kg, ಅದನ್ನು ನಾನು ರಿಲೀಫ್ಸ್ ಮಾಡ್ತೇನೆ ಅಲ್ಲಿ. ಆವಾಗ ಅದು ತೆಗೆದ್ರು ಸಹ ಮೇಲೆ ಬರಲಿಕ್ಕೆ, ಯಾಕಂದರೆ ಒತ್ತಡ ಜಾಸ್ತಿ ತಳ್ಕೊಂಡು ಹೋಗ್ತಾನೆ, ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ. ಒತ್ತಡ ಜಾಸ್ತಿ ಇದ್ದಷ್ಟು ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ. ಕೊನೆಗೆ ನನ್ನ ಹತ್ರ BCD ಇತ್ತು. BCDಗೆ ಯಾಕೆಂದರೆ ವಿಮಾನದಲ್ಲಿ ಏನಾದರೂ ಅನಾಹುತ ಆದರೆ ಪ್ಯಾರಾಜೂಟಲ್ಲಿ ನೀರು ಕೆಳಗಡೆ ಆಡ್ತಾರೆ. ಅದೇ ರೀತಿ ಇದರಲ್ಲಿ ನಮಗೆ BCDಯಲ್ಲಿ ಹವಾ ತುಂಬ ಒಂದು ಇದಿದೆ, ಗಾಳಿ. ಅದಕ್ಕೆ ನಾನು ಪ್ರೆಸ್ ಮಾಡ್ತೀನಿ, ಗಾಳಿ ತುಂಬುತ್ತದೆ ತಕ್ಷಣ. ಆವಾಗ ಸುಮಾರು ನಾನು ಬಿದ್ದ ಜಾಗದಿಂದ 300 ಮೀಟರ್ ದೂರ ಹೋಗಿರ್ತೀನಿ ನಾನು ಅಡಿಭಾಗದಲ್ಲಿ. ಕರೆಕ್ಟ್. ಆಮೇಲೆ ಮೇಲೆ ಬಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಎತ್ತಿ ನನ್ನನ್ನು ಫೈರ್ನವರು, ನೇವಿಯವರು ಕರ್ಕೊಂಡು ಬೊಟ್ಟಿಗೆ ಹಾಕ್ತಾರೆ. ಆಮೇಲೆ ಅಲ್ಲಿ ಸುಮಾರು 72 ದಿನ ಹುಡುಕಾಡಿದ್ದೀನಿ. 72 ದಿವಸ, 2 ತಿಂಗಳು ಅಲ್ಲೇ ಇದ್ದೇವೆ ನಾವು. ಅದರಲ್ಲಿ 3 ಭಾಗವಾಗಿ ಮಾಡಿದ್ದೀವಿ. ಅಲ್ಲಿ 3 ಭಾಗವಾಗಿ 72ನೇ ದಿನಕ್ಕೆ ನಮ್ಮ ಅರ್ಜುನ್ನ ದೇಹ ಸಿಗ್ತದೆ ಲಾರಿ ಒಳಗೆ, ಕೇರಳದವರು. ಆದರೆ ಮತ್ತೆ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಶವ ಸಿಗುವುದಿಲ್ಲ. ತುಂಬ ಬೇಸರ ಆಗ್ತದೆ. ಇವತ್ತಿಗೂ ಸಿಕ್ಕಿಲ್ಲ. ಅವ್ರಿಗೆ ಅದು ಮಿಸ್ಸಿಂಗ್ ಅಂತ ಉಂಟು. ಇನ್ನೂ ಸಹ ಅದನ್ನು ಕೇಸನ್ನು ಮಾಡಿದರೆ ಅವ್ರಿಗೆ ಏನಾದರೂ ಮನೆಯವರಿಗೆ ಏನಾದರೂ ಸಿಗ್ತಿತ್ತು. ಆದರೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಆಗಿ ಅವ್ರಿಗೆ 1 ರೂಪಾಯಿ ಇನ್ಸೂರೆನ್ಸ್ನೂ ಸಿಗೋದಿಲ್ಲ. ನಮ್ಮ ಸರ್ಕಾರ ಮಾಡಿಕೊಡ್ಬೇಕು ಆ ರೀತಿ ಏನಾದರೂ ಮಾಡಿ. ಯಾಕೆಂದರೆ ಅವ್ರ ತಂದೆಯನ್ನು ಕಾಣದೆ ಮಕ್ಕಳು ತುಂಬ ದುಃಖದಲ್ಲಿರ್ತಾರೆ. ಲೋಕೇಶ್ ಅವರ ದೇಹ ಸಿಗದೆ ಅವರ ಅಜ್ಜಿ ತುಂಬ ದುಃಖದಲ್ಲಿದ್ದ. ಅದನ್ನು ಸರ್ಕಾರ ಮಾಡಬೇಕಂದ್ರೆ ನನ್ನ ಒಂದು ವಿನಂತಿ. ಕರೆಕ್ಟ್. ಸೊ ಮನಸ್ಸಿಗೆ ಹತ್ತಿರವಾದಂಥ, ಅಂದರೆ ಒಂದು ಬೇಜಾರಿನ ಸಂಗತಿಯಲ್ಲಿ ಮರಿಲಿಕ್ಕೆ ಆಗದೇ ಇರುವಂಥ ಸನ್ನಿವೇಶ ಅಂದರೆ ಶಿರೂರ ಇಲ್ಲ ಬೇರೆ ಯಾವ್ದು? ಹೌದು, ಶಿರೂರ ಆಯ್ತಲ್ಲ, ಒಂದೊಂದು ಜೀವ ಹೋಗೋ ಸಂದರ್ಭ ಬಂದಿತ್ತು. ಕರೆಕ್ಟ್. ಆದರೆ ಇಡೀ ಜಗತ್ತು ನಮ್ಮ ಈ ದೇಶದಲ್ಲಿ, ಕೇರಳದಲ್ಲಿ ಅರ್ಜುನ ಜನತ್ತು ಶೀತ ಆಗಿದೆ ತುಂಬ. ಯಾಕೆ ನೀರಿಗೆ ದಾಂಡೇಲಿ ಹೋಗಿದೆ, ಅದಾಯ್ತಲ್ಲ. ಆಮೇಲೆ ಅರ್ಜುನ ದೇಹಕ್ಕೋಸ್ಕರ ಹಾಗೆ ನನ್ನ ಕರ್ನಾಟಕದ ಲೋಕೇಶ್ ಜಗನ್ನಾಥ ದೇಹ ಸಿಗ್ಲಿಕ್ಕೆ ಇಡೀ ಕರ್ನಾಟಕದ 8 ಕೋಟಿ ಜನಗಳು ಪ್ರಾರ್ಥನೆ ಮಾಡ್ತಾರೆ. ಏನಂದರೆ ಈಶ್ವರ್ ಮಲ್ಪೆಗೆ ಏನಾಗಬಾರ್ದು. ಕರೆಕ್ಟ್. ಈಶ್ವರ್ ಮಲ್ಪೆ ಟೀಮಿಗೆ ಏನಾಗಬಾರ್ದು. ಯಾಕಂದ್ರೆ ನೀರಾಡಿಗೆ ನಾನು ಮುಳುಗುದಲ್ಲ. ಕರೆಕ್ಟ್. ಅಲ್ಲಿ ಸಹ 3 ಲಾರಿ, ಬೇರೆ ಬೇರೆ ಗಾಡಿ, ಒಂದು ಬೈಕ್ ಎಲ್ಲ ಸಿಕ್ಕಿದೆ ಕೊನೆಗೆ. ಮುಂಚೆ ಆದದ್ದೆಲ್ಲ ಅಲ್ಲ ಆ ಜಾಗದಲ್ಲಿ ಬೇರೆ 3 ಗಾಡಿ ಸಹ ಸಿಕ್ಕಿದೆ, ಒಂದು ಬೈಕು ಸಿಕ್ಕಿದೆ. ಅದು ನಾನು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಹುಡುಕ್ತಿದ್ದೀನಿ, ಅವರೆಲ್ಲ ಮಿಷನ್ ಹಾಕಿ ಹುಡುಕ್ತಾ ಇದ್ರು. ಕರೆಕ್ಟ್.
ಅದೇ ನಮಗೆ ಒಂದು ಮರೆಯದ ಘಟನೆ ಅಂದರೆ ಇದು ಬಾಡಿ ಹೇಗೆ ನಿಮ್ಗೆ ಒಂದು ಸಿಕ್ಕಿದೆ ಅರ್ಜುನ ದೇಹ ಸಿಗಬೇಕಾದ್ರೆ ನಮಗೆ ನಾವು ಕ್ಲೂ ಕೊಟ್ಟಿದ್ದೇವೆ ಅದರಲ್ಲಿ. ಹ್ಮ್. ಒಂದು ಮರದ ದಿಮ್ಮಿ ಅಂತ ಕೊಟ್ಟಿದ್ದೇವೆ ಅಲ್ಲಿ. ಹ್ಮ್. ಆಮೇಲೆ ಆ ಮರದ ಗಾಡಿಗೆ ಕಟ್ಟುವ ಹಗ್ಗ ಹ್ಮ್. ಇಲ್ಲೇ ಇದೆ ಅಂತ ನಮ್ಮ ನೇವಿಯವರಿಗೆ ನಾವು ಹೇಳಿದ್ದು. ಓಕೆ. ಆವಾಗ ಅವರು ಬುಲ್ಡೇಜರ್ ಹಾ, ಮಣ್ಣು ಮುಚ್ಚಿ ಹೋಗಿತ್ತು. ಆಮೇಲೆ ಆ ಗಾಡಿ ತೆಗಿತಾರೆ. ಅವ್ರು ಗಾಡಿ ಒಳಗೆ ಇರ್ತಾರೆ. ಲಾರಿ ಕ್ಯಾಬಿನ್ ಒಳಗಡೆ ಇರ್ತಾರೆ. ಆದ್ರೆ ಸಹ ಒಂದು ಬೇಸರ ಸಂಗತಿ ತಲೆನೇ ಇರುವುದಿಲ್ಲ. ಆ ತಲೆ ಇಲ್ಲದೆ ತುಂಬ ಬೇಸರ ಪಡ್ತಾರೆ. ಯಾಕಂದ್ರೆ ಆ ದಿವಸ ಗಾಡಿ ತಪ್ಪಿಸುವಾಗ ಹೊತ್ತಿಗೆ ಮೇಲ್ಗಡೆ ದೊಡ್ಡ ಬಂಡೆ ಒಂದು ಕ್ಯಾಬಿನ್ಗೆ ಬಿದ್ದು ತಲೆ ಕಟ್ಟಾಗಿರ್ತದೆ. ರುಂಡ ಮುಂಡ ಚೇಂಜ್ ಆಗಿ ಆ ಥರ ಆಗಿದೆ. ಮತ್ತೆ ನೀವು ಕೇರಳಕ್ಕೆ ಹೋದ್ರ ಬಾಡಿ? ಹೋಗಿದ್ದೀನಿ, ಕೇರಳಕ್ಕೆ ಹೋದೆ. ಕೇರಳಕ್ಕೆ ಹೋಗಿ ಇವತ್ತು ಕೇರಳದವ್ರು ಸಹ ಕೇಳ್ತಾರೆ, ಈಶ್ವರ್ ಮಲ್ಪೆ ಅವರೇ ನಿಮ್ಗೆ ಏನು ಬೇಕು ಅಂತ. ನಾನು ಹೇಳಿದೆ, ನನಗೆ ಅಲ್ಲಿ ಹೇಳಿದರು, ಈಶ್ವರ್ ಮಲ್ಪೆ ಅವರೇ ನಿಮಗೆ ಕೆಲಸ ಬೇಕಾ, ಮನೆ ಬೇಕಾ, ಏನು ಬೇಕಂತ ಕೇಳಿದ್ರು. ನಾನು ಹೇಳಿದವ್ರಿಗೆ ಇಷ್ಟೇ, ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೀನಿ, ಕನ್ನಡ ಮಣ್ಣಲ್ಲೇ ಮಣ್ಣು ಹಾಕ್ಬೇಕಂತ. ಯಾಕೆಂದರೆ ಈ ನಾಡು ಮಣ್ಣು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ನನ್ನ ಕರೆದ್ರೆ ಅಲ್ಲಿ ಕೆಲಸ ಕೊಡ್ತಾರೆ ಅವರು, ಬಿಟ್ಟು ಹೋಗ್ಲಿಕ್ಕೆ ಆಗುತ್ತೆ. ಗೌರ್ಮೆಂಟ್ ಕೆಲಸವೇ ಸಿಗ್ಬೋದು. ಅಲ್ಲಿ ಕೊಟ್ಟಿದ್ದಾರೆ, ನಾನು ಬೇಡ ಅಂದೆ. ಅವ್ರ ಹತ್ರ ಕೇಳಿದಿಷ್ಟೇ, ನಿಮ್ಗೆ ಆಗತ್ತಾ ಒಂದು ಕೆಲಸ ಮಾಡಿ, ನನ್ನ ಮಗಳನ್ನು ಸರಿ ಮಾಡಿ. ಅದಕ್ಕೆ ಕೇರಳದಿಂದ ಒಂದು ಆಯುರ್ವೇದ ಆಸ್ಪತ್ರೆಯವರು ಮುಂದೆ ಬರ್ತಾರೆ, ಪುಲಮಂದೋಲ್ ಮೂಸಾ ಹಾಸ್ಪಿಟ್ಲ್ ಅಂತ. ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಫ್ರೀಯಾಗಿ, ಕರ್ಕೊಂಡು ಬನ್ನಿ ಅಂತ. ಈಗ ಒಂದು ವರ್ಷ ಟ್ರೀಟ್ಮೆಂಟ್ ಆಯಿತು. 50% ಓಕೆ ಆಗಿದ್ದಾಳೆ. ಇಡೀ ನಮ್ಮ ಕರ್ನಾಟಕದ ಒಂದು 8.5 ಕೋಟಿ ಜನಗಳ ಆಶೀರ್ವಾದ ಆಗಿರ್ಬೋದು, ಕೇರಳದ ಒಂದು 3.5 ಕೋಟಿ ಜನಗಳ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಫಲದಿಂದ ನನ್ನ ಮಗಳು ಕೈಯಲ್ಲಿ ಎತ್ತಿದ್ರೆ ಹಿಡ್ಕೊಂಡು ಹೋಗ್ತಾಳೆ, ನಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಈಗ ನಡೀಲಿಕ್ಕೆ ಶುರು ಮಾಡಿದೆ, ಯಾಕಂದ್ರೆ ಜನಗಳ ಒಂದು ಆಶೀರ್ವಾದ ಇದೆ ಅವಳಿಗೆ. ಸರ್, ಇನ್ನೊಂದು, ಈಗ ಶಿರೂರದ್ದು ಒಂದು ಪರಿಸ್ಥಿತಿ ಹೇಳಿದ್ರಿ, ಕೇರಳದಲ್ಲೇ ಆದದ್ದು. ಸೊ ಹಾಗೆ ಯಾವತ್ತಾರು ಒಂದು ರೆಸ್ಕ್ಯೂ ಆಪರೇಷನ್ ಮಾಡುವಾಗ ನಿಮಗೆ ಗೊತ್ತುಂಟು ಕಣ್ಣೆದುರು ನೀರಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ. ಬಟ್ ಆದ ಸಹ ಈಶ್ವರ್ ಮಲ್ಪೆ ಅವರಿಗೆ ಯಾವುದೋ ಒಂದು ಕಾರಣದಿಂದ ನೀರಿಗೆ ಇಳಿಲಿಕ್ಕೆ ಆಗುದಿಲ್ಲ. ಅಂಥ ಸನ್ನಿವೇಶ ಸಹ ಉಂಟಾ? ನೋಡಿ, ನನಗೆ ತುಂಬ ಸಂದರ್ಭದಲ್ಲಿ ಸಹ ನಾನು ರಕ್ತ ಕೊಟ್ಟು ಸಹ ನೀರಲ್ಲಿ ಬಿದ್ದವನು ತೆಗಿಲಿಕ್ಕೆ ಹೋಗಿದ್ದೀನಿ. ಯಾವತ್ತು ರಕ್ತ ಕೊಟ್ಟಾಗ ನೀರಲ್ಲಿ ಹೋಗ್ಲಿಕ್ಕೆ Correct. ರೆಸ್ಟ್ ಮಾಡಬೇಕು. ಕರೆಕ್ಟ್. ಆದರೂ ಸಹ ನನಗೆ ಕೇಸ್ ಬರ್ತದೆ. ಈಗ ನನಗೆ ಹುಷಾರಿಲ್ಲ ಅಂದರೂ ಸಹ ನಾನು ಜ್ವರ ಇದ್ದರೂ ಸಹ ಹೋಗಿ ನೀರಲ್ಲಿ ಬೀಳ್ತೀನಿ. ಯಾಕೆಂದರೆ ಒಂದು ಸ್ಕೂಬಾ ಡೈವ್ ಮಾಡುವಾಗ ಅವರಿಗೆ ಶೀತ ಆಗಿರಬಾರ್ದು, ತಲೆನೋವು ಆಗಿರಬಾರ್ದು, ಜ್ವರ ಇರಬಾರ್ದು, ಒಳ್ಳೆ ಆರೋಗ್ಯ ಅಂತ ಇದ್ದರೆ ಮಾತ್ರ ನೀರಾಳಕ್ಕೆ ಹೋಗ್ಬೇಕು. ಕರೆಕ್ಟ್. ಆದರೆ ನನಗೊಂದು ಆಸೆ, ಆ ದೇಹಕ್ಕೆ ಒಂದು ಮುಕ್ತಿ ಆಗಬೇಕು, ಹುಡುಕ್ಬೇಕು. ತಂದೆ ತಾಯಿ ಆಳ್ತಾರೆ, ಹೆಂಡತಿ ಮಕ್ಕಳು ಆಳ್ತಾರೆ, ಚಿಕ್ಕ ಮಕ್ಕಳೆಲ್ಲ ಅಪ್ಪ ಇಲ್ಲ ಅಂತ ಆಳ್ತಾರೆ. ಅವರ ಒಂದು ಒಂದು ಬೇಸರಕ್ಕೆ ಅವರು ಇದರಲ್ಲಿ ಇರ್ತಾರೆ ಅಂತ ನಾನು ಖಂಡಿತವಾಗಿ ಹೋಗ್ತೀನಿ. ಹೋಗ್ತೀರಿ. ಈಗ ನನಗೆ ನೋಡಿ ಹುಷಾರಿಲ್ಲ, ಈಗ ಯಾರಾದ್ರು ನೀರು ಬಿದ್ರೆ ಸತ್ತ ತಕ್ಷಣ ನಾನು ಹೋಗ್ಲೇಬೇಕಾಗ್ತದೆ. ಕರೆಕ್ಟ್. ಅಂಥ ಕಾಲ್ ತುಂಬ ಬಂದಿರ್ತದೆ. ನಾನು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ನೀರಿಗೆ ಬಿದ್ದಾಗ. ಸರ್, ಇನ್ನೊಂದೇನಂದ್ರೆ, ಈಗ ನೀವು ನೀರಲ್ಲಿ ಇಳಿಯುವಾಗ ನೀವೇ ಹೇಳ್ತೀರಿ, ಒಂದು ಡೀಪ್ ಇರ್ತದೆ, ಟೆಂಪರೇಚರ್ ಇರ್ತದೆ, ಪ್ರವಾಹದ ಗಾತ್ರ ಇರ್ತದೆ. ಸೊ ನೀವು ನೀರಲ್ಲಿ ಇಳುವಾಗ ಎಂತೆಲ್ಲ ಒಂದು ಯೋಚನೆ ಮಾಡ್ತೀರಿ ಸರ್ ಇಳಿಯುವಾಗ? ನೋಡಿ, ಈಗ ಯಾರಾದರೂ ಒಂದು ಬೇರೆ ನಾಡೋಶ ಆಗಲಿ, ಬೆಂಗಳೂರು ಆಗಲಿ ಎಲ್ಲ ಫೋನ್ ಮಾಡ್ತಾರೆ. ಬಂದಾಗ ಫಸ್ಟಿಗೆ ಮೊದಲಿಗೆ ಅಲ್ಲಿನ ಫೈರ್ ಬ್ರಿಗೇಡ್ನವ್ರು ಕರೀತಾರೆ. ಓಕೆ. ಅವ್ರಿಗಿಂತ ಮುಂಚಿತವಾಗಿ ಸ್ಥಳೀಯರು ಯಾರಿದ್ರೆ ಕರೀತಾರೆ. ಆಮೇಲೆ ಅವ್ರಿಗೆ ಆಗಿಲ್ಲ ಅಂದರೆ SDRF ಬರ್ತದೆ. ಅವ್ರಿಗೂ ಆಗಿಲ್ಲ ಅಂತ ಹೇಳಿದ್ರೆ NDRF ಬರ್ತದೆ. NDRFಗೂ ಆಗಿಲ್ಲ ಅಂತ ಹೇಳಿದ್ರೆ ಮಿಲಿಟರಿಯನ್ನು ಕಳಿಸ್ತಾರೆ. ಕರೆಕ್ಟ್. ಅವ್ರಿಗೂ ಆಗಿಲ್ಲ ಅಂತ ಮೇಲೆ ಈಶ್ವರ್ ಮಲ್ಪೆ ಬರ್ತಾರೆ ಫೈನಲ್ ಆಗಿ. ಅಷ್ಟೊಂದು ಹೈರಾರ್ಕಿ ಉಂಟು. ಇಟ್ಟಿದ್ದಾರೆ ಈಗ. ಯಾಕೆಂದ್ರೆ ಅಲ್ಲಿ ಹೋದಾಗ ಮೊದಲಿಗೆ ನಾನು ಆ ನೀರನ್ನು ನೋಡ್ತೀನಿ. ಆ ದೇಹ ಬಿದ್ದು ಎಷ್ಟು ದಿವಸ ಆಯ್ತು, ಮತ್ತೆ ನೀರಿಗೆ ಬಿದ್ದಾಗ ನೀರು ಮುಟ್ಟಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಆ ಕೋಲ್ಡ್ಗೆ ಅನುಸಾರವಾಗಿ ಈ ಕೋಲ್ಡಲ್ಲಿ ಇಷ್ಟು ದಿವಸಕ್ಕೆ ಬಾಡಿ ಮೇಲೆ ಬರ್ತದೆ. ಆದ್ರೆ ಮತ್ತೆ ಅಲ್ಲಿ ಆಳ ಎಷ್ಟು ಉಂಟು ಕೇಳ್ತೀನಿ, ನೋಡ್ತೀನಿ. ಒಂದು 40ರಿಂದ 50 ಅಡಿ ಇದ್ರೆ 4 ದಿನ ಆಗ್ತದೆ ಮೇಲೆ ಬರಲಿಕ್ಕೆ. 60ರಿಂದ 70 ಅಡಿ ಆದ್ರೆ 5 ದಿವಸ ಆಗ್ತದೆ. ಯಾಕಂದ್ರೆ ಅಡಿಯಲ್ಲಿ ಅಷ್ಟು ಕೋಲ್ಡ್ ಆಗಿರ್ತದೆ. ಕರೆಕ್ಟ್. ಆಮೇಲೆ ಅಲ್ಲಿನ ಮಣ್ಣು ಯಾವ ಜೌಗು ಮಣ್ಣ, ಆವೆ ಮಣ್ಣು ಅಂದರೆ ಆ ಅಂಟು ಮಣ್ಣಲ್ಲಿ ಜಾಸ್ತಿ ಕೋಲ್ಡ್ ಆಗಿರ್ತದೆ. ಆ ಜಾಗದಲ್ಲಿ ಹೇಳೋದು ಲೇಟ್ ಆಗಿರ್ತದೆ. ಮತ್ತೆ ಅಲ್ಲಿನ ಪ್ರೆಷರ್, ನೀರಿನ ಒಂದು ಕರೆಂಟ್ ಎಷ್ಟು ಉಂಟು ಅದು ಅಂದಾಜು ಮಾಡ್ತೀನಿ. ಇಷ್ಟು ದೂರನೇ ಹೋಗಿರ್ಬೋದು ಅಂತ ಲೆಕ್ಕಾಚಾರದಲ್ಲಿ ನಾನು ದೇಹ ಹುಡುಕ್ಲಿಕ್ಕೆ ಮೊದಲನೇಗೆ ಹೋಗೋದು. ಅಲ್ಲಿ ಹೋದಾಗ ಗೊತ್ತಾಗ್ತದೆ, ಈ ದೇಹ ಬಿದ್ದಿದ್ರು ಸಹ ಇಷ್ಟು ದೂರದಲ್ಲಿ ಮೇಲೆ ಬರ್ತದೆ. ಅದರದೊಂದು ನಾನು ತೆಗೆದು ನಂಗೆ ಗೊತ್ತಾಗಿರ್ತದೆ. ಕರೆಕ್ಟ್. ಬಟ್ ಈ ಸ್ಕ್ಯೂಬಾ ಡೈವಿಂಗ್ ಕಲೀಲಿಕ್ಕೆ ಮುಖ್ಯ ಕಾರಣ, ಅದರಿಂದ ನಿಮಗೆ ರಕ್ಷಣಾ ಕಾರ್ಯದಲ್ಲಿ ಹೇಗೆ ಹೆಲ್ಪ್ ಆಗ್ತಾ ಉಂಟು ಈಗ? ಸ್ಕೂಬಾ ಡೈವಿಂಗ್ ನಾನು ಕಾಪಲ್ಲಿ ಮಾಡಿದ್ದು. ಓಕೆ. ಸ್ಕೂಬಾ ಡೈವಿಂಗ್ ಅಂದರೆ ಸುಮಾರು 100 ಅಡಿ ಆಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಗೇರ್ ಹಾಕಿ ಒಂದು ಮಿನಿಮಮ್ ಒಬ್ಬ ಮನುಷ್ಯ 10ರಿಂದ 20 ಅಡಿ ಹೋಗ್ಬೋದು.
20 ಅಡಿಯಿಂದ ಆಳಕ್ಕೆ ಹೋದ್ರೆ ಕಿವಿ ಹೊಡೆದು ಹೋಗ್ತದೆ, ಪ್ರೆಷರ್. ಕರೆಕ್ಟ್. ಯಾಕೆಂದ್ರೆ ನೀರಿನ ಒತ್ತಡ ಅಲ್ಲಿ ಪ್ರೆಷರ್ ಅಷ್ಟು ಆ ರೀತಿ ಇರ್ತದೆ. 10 ಅಡಿಯಿಂದ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. 20 ಅಡಿಗೆ ಹೋದ್ರೆ ಮತ್ತು ಒಂದು 30 ಪ್ರೆಷರು, 40 ಅಡಿ ಹೋದ್ರೆ 50 ಅಡಿ ಪ್ರೆಷರು, 50 ಅಡಿಗೆ ಹೋದ್ರೆ 60 ಅಡಿ ಪ್ರೆಷರು, 70 ಅಡಿಗೆ ಹೋದ್ರೆ 80 ಅಡಿ ಪ್ರೆಷರ್ ಒತ್ತಡ ಇರ್ತದೆ. ಜಾಸ್ತಿ ಅಂತ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಆ ಒತ್ತಡದಲ್ಲಿ 100 ಅಡಿ ಇರ್ಬೇಕಾದ್ರೆ ಸಹ ನೀರು ಆಳದಲ್ಲಿ ಒಂದು 20 ನಿಮಿಷದಿಂದ ಮೇಲೆ ನಿಲ್ಲಕ್ಕಿಲ್ಲ. ಕರೆಕ್ಟ್. ಮೇಲೆ ನಿಂತ್ರೆ ಈ ತರ ಪ್ಯಾರಲಿಸ್ ಆಗ್ತದೆ, ಈ ನರಗಳಲ್ಲಿ ಗುಳ್ಳೆ ಬರ್ಲಿಕ್ಕೆ ಶುರು ಆಗ್ತದೆ ಅಡಿಯಲ್ಲಿ. ತುಂಬಾ ಕಡೆ ಆಗಿದೆ ಮೈಯಲ್ಲಿ ನನಗೆ. ಯಾಕೆ ನನಗೊಂದು ಆಸೆ, ಆ ದೇಹ ತೆಗಿಬೇಕು, ಆ ಮನೆಗೆ ಏನಾದ್ರು ಮಾಡಿಕೊಡ್ಬೇಕು. ಅಡಿ ಹೋದ್ಮೇಲೆ ಬೇಸರ ಆಗ್ತದೆ, ಯಾಕಂದ್ರೆ ದೇಹಕ್ಕೆ ಒಂದು ಮುಕ್ತಿ ಆಗ್ಬೇಕಂತ. ತುಂಬಾ ನಮ್ಮ ಮೈಯಲ್ಲಿ ಸುಮಾರು ಒಂದು 8-20 ಗುಳ್ಳೆಗಳು ಬಂದು ಹೋಗುವಾಗ ಸಹ ಮನೆಯವರು ಅಳುದು, ಅಲ್ಲಿ ಏನೋ ಒಂದು ಭರವಸೆ, ತುಂಬಾ ಆಸೆ. ಅಲ್ಲಿ ಹೋದಾಗ ಫಸ್ಟಿಗೆ ಅವ್ರ ಕೈಯಲ್ಲಿ ಆಗಿಲ್ಲ ನನ್ಗೆ ಕೂಗ್ತಾರೆ, ಈಶ್ವರಣ್ಣ ಏನಾದ್ರೂ ಮಾಡಿ ತೆಗೆದುಕೊಡಿ ಅಂತೇಳಿ. ತಂದೆ ತಾಯಿ ಮಕ್ಕಳು ಎಲ್ಲ ಅಳ್ತಾ ಇರ್ತಾರೆ. ತುಂಬಾ ಬೇಸರ ಆಗ್ತದೆ ಅವತ್ತಿಗೆ. ಕರೆಕ್ಟ್. ಯಾಕೆ ಉದಾಹರಣೆಗೆ ನನಗೆ ನಮ್ಮ ಮಂಡ್ಯದಲ್ಲಿ ತೊಣ್ಣೂರು ಕೆರೆ ಅಂತ ಉಂಟು. ಅದು ಭಯಂಕರ ಇತಿಹಾಸ ಅದು. ಯಾಕಂದ್ರೆ ಅಲ್ಲೊಂದು ಹುಡುಗ ನೀರಿಗೆ ಬಿದ್ದಿದ್ದಾನೆ. ಆ ತೊಣ್ಣೂರು ಕೆರೆಯಲ್ಲಿ ತುಂಬಾ ದೇವಸ್ಥಾನ ಇದೆ ಸುತ್ತಮುತ್ತಲಲ್ಲಿ. ಆ ನೀರು ಆಳದಲ್ಲಿ, ಒಳಗೆ ನೀರು ಆಳದಲ್ಲಿ. ಅದನ್ನು ನೋಡ್ಲಿಕ್ಕೆ ಹೋದವರು ಯಾರೋ 2-3 ಜನ ಸತ್ತು ಹೋಗಿದ್ದಾರೆ. ಇತಿಹಾಸನೇ ಇಲ್ಲ ಅದ್ ನೆಲ ನೋಡಿದ್ದು. ಅದರ ಭೂಮಿ ಸುಮಾರು ಒಂದು 60-80-100 ಅಡಿ ಆಳ ಇದೆ. ಅದರೊಳಗಡೆ ದೇವಸ್ಥಾನ ಇದೆ. ಆ ದೇಹ ತೆಗಿಲಿಕ್ಕೆ ಯಾರಿಂದನೂ ಆಗಿಲ್ಲ. ಅಲ್ಲಿ ನನ್ ಕರೆದ್ರು. ನನಗೆ ನೀವು ಅಷ್ಟು ಅಡಿಗೆ ಹೇಗೆ ಹೋಗ್ತೀರಿ, ಕೆಳಗೆ ಹೋದವ್ರು ಯಾರು ಬದುಕುದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಬಂದದ್ದು ಒಂದು ತಾಯಿಯ ಕಣ್ಣೀರು ನೋಡ್ಕೊಂಡು ಕೆಳಗಡೆ ಹೋದೆ. ಕೆಳಗಡೆ ಹೋಗುವಾಗ ತುಂಬ ದೇವರಿದ್ರು ಅದರಲ್ಲಿ. ಯಾವುದು ನಮ್ಮ ಒಂದು ಈಶ್ವರ ಆಗಿರ್ಬೋದು, ನಂದಿ ವಿಗ್ರಹ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಪ್ರತಿಯೊಂದು ದೇವರ ವಿಗ್ರಹಗಳು ನೀರಾಳದಲ್ಲಿದೆ. ನಾನು ಮುಡ್ತಾ ಹೋಗುವಾಗ ಸುಮಾರು 90 ಅಡಿ ಆಳಕ್ಕೆ ಹೋಗೋ ಮಣ್ಣು ಸಿಗ್ತದೆ, ನೆಲ ಸಿಗ್ತದೆ. ಆ ನೆಲದಿಂದ ಒಂದು 5 ಫೀಟ್ ದೂರದಲ್ಲಿ ಆ ದೇಹ ಬಿದ್ದಿರ್ತದೆ ಅಡಿಯಲ್ಲಿ. ಮೇಲ್ ತಗೊಂಡು ಬರ್ತೇನೆ. ಮೇಲ್ ಬಂದಾಗ ಇಡೀ ಊರಿನವರೇ ಒಟ್ಟಾಗ್ತಾರೆ. ಏನಪ್ಪ ಈ ಜನ ಎಲ್ಲ ಬರ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಒಂದು ಇತಿಹಾಸ ಮಾಡಿಬಿಟ್ರಿ ಅಂತ ಹೇಳ್ತಾರೆ. ಏನು ಇತಿಹಾಸ ಅಂತ ಕೇಳಿದೆ. ಆ ಭೂಮಿಯ ಅಡಿ ನೋಡಿದವರಿಲ್ಲ, ಮತ್ತೆ ಮೇಲ್ ಬಂದವರು ಯಾರು ಬದುಕಿಲ್ಲ ಅಂತ. ಹೋದವರು ಇವ್ರು ಮೊದ್ಲೇ ಹೇಳ್ಬೇಕಲ್ಲ ನನಗೆ. ನಾನು ಹೇಳಿದೆ, ನಾನು ಇತಿಹಾಸ ಮಾಡ್ಲಿಕ್ಕೆ ಹೋಗಿದ್ದಲ್ಲ. ಅಲ್ವೇ ಅಲ್ಲ, ನಿಮ್ಗೆ ಅದು ಗೊತ್ತೂ ಸಹ ಇಲ್ಲ. ನನ್ಗದು ಗೊತ್ತೂ ಇಲ್ಲ. ಇತಿಹಾಸ ಮಾಡ್ಲಿಕ್ಕೆ ಹೋಗಿದ್ದಲ್ಲ. ನಾನು ಮೇಲ್ಗಡೆ ಆ ತಾಯಿ, ಆ ಮಗನ ತಾಯಿ ಅಳ್ತಾ ಇದ್ದಾರೆ, ಅವರ ಕಣ್ಣೀರು ನೋಡ್ಕೊಂಡು ಹೋಗಿದ್ದೀನಿ ನಾನು. ಅವ್ರ ಕಣ್ಣೀರು ನೋಡ್ಕೊಂಡು ಕೆಳಗಡೆ ಹೋಗಿದ್ದು. ನನಗೆ ಇತಿಹಾಸ ಮಾಡೋದು ಯಾವುದಕ್ಕೂ ಹೋಗಿಲ್ಲ. ಅದರಿಂದ ದೇಹ ಸಿಕ್ಕಿದೆ. ಇಷ್ಟರ ತನಕ ನಿಮ್ಮ ಮುಂದೆ ನಾನು ಮಾತಾಡ್ತಿದ್ದೆ ನೋಡಿ. ಅದಾಗಿ 2 ವರ್ಷ ಆಯ್ತು. ಸೂಪರ್ ಸರ್. ಅದಕ್ಕೆ ನಾವು ನಮ್ಮ ಒಂದು ಎಲ್ಲಿ ಸಹ ಒಂದು ಜಾಗದಲ್ಲಿ ದೇಹ ತೆಗಿಬೇಕಾದ್ರೆ ಮೊದಲಿಗೆ ನಾವು ನಮ್ಮ ತಂದೆ ತಾಯಿಗೆ ಕೈ ಮುಗಿಬೇಕು, ಆಮೇಲೆ ಗುರು ಹಿರಿಯರಿಗೆ, ಅಲ್ಲಿಂದ ಹೋದಾಗ ಭೂಮಿ ತಾಯಿಗೆ, ಭೂಮಿ ತಾಯಿ ಆದ್ಮೇಲೆ ಅಲ್ಲಿರುವ ಗ್ರಾಮ ದೇವರು. ನಾನು ಎಲ್ಲಿ ಹೋದ್ರೆ ಸಹ ಆ ಗ್ರಾಮದ ದೇವರಿಗೆ ನಾನು ಕೈ ಮುಗಿತೇನೆ. ಯಾಕಂದ್ರೆ ಆ ದೇಹ ಬಿಟ್ಕೊಡ್ಬೇಕಾದ್ರೆ ಒಂದು ಭೂಮಿ ತಾಯಿ ಬಿಟ್ಕೊಡ್ಬೇಕು, ಆ ಗ್ರಾಮ ದೇವರ ಆಶೀರ್ವಾದ ಇರಬೇಕು. ಅದಿದ್ರೆ ಮಾತ್ರ ನಮ್ಗೆ ಅಲ್ಲಿ ಹೋದಾಗ ಒಂದು ಫಲಿತಾಂಶ ಸಿಗ್ತದೆ. ಸುಮಾರು 1,500ಕ್ಕಿಂತ ಮೇಲೆ ದೇಹಗಳಿಗೂ ಸಹ ಪ್ರತಿಯೊಂದು ಜಾಗದಲ್ಲೂ ಸಹ ನಾನು ಅಲ್ಲಿರುವ ಗ್ರಾಮ ದೇವರಿಗೆ ನಾನು ಕೈ ಮುಗಿತೇನೆ. ಅದಕ್ಕೆ ನಾನು ಹೇಳೋದು, ಎಲ್ಲೂ ಹೋದ್ ನಮ್ಮ ಶಾಲೆಯಲ್ಲಿ ಹೋಗುಸ ಅಂತ ಒಂದು ಬೋರ್ಡ್ ಇದೆ, ದೇಗುಲದಕ್ಕೆ ಹೋದಾಗ ಜನ ತಲೆ ತಗ್ಗಿಸ್ಕೊಂಡು ಬಾ ಅಂತ. ಅದಕ್ಕೆ ಹಿರಿಯರಿಗೆ ನಾವು ತಲೆ ತಗ್ಗಿಸ್ಕೊಂಡು ಇರಿ ಅಂತ. ಯಾಕೆಂದ್ರೆ ಹಿರಿಯರ ಆಶೀರ್ವಾದ ಇರ್ತದೆ. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳಿದೆ, ಮೊದಲು ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ. ಕೆಲವರು ತುಂಬಾ ದೂರಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಫಲ ಸಿಗ್ತದೆ. ದೂರಕ್ಕೆ ನಮ್ಮ ಮನೆ ಹತ್ರ ದೇವರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಗ್ರಾಮ ಉಂಟು, ಅಲ್ಲಿ ಹೋಗುದಿಲ್ಲ, ದೂರ ಹೋಗ್ತಾರೆ. ಅದಕ್ಕಿಂತ ನಾ ಹೇಳೋದು, ಅಷ್ಟು ದೂರ ಹೋಗೋದಕ್ಕಿಂತ ಮೊದಲು ನಿಮ್ಮ ಗ್ರಾಮಕ್ಕೆ ಹೋಗಿ ಗ್ರಾಮ ದೇವರಿಗೆ ಕೈ ಮುಗಿರಿ, ನಿಮ್ಮ ತಂದೆ ತಾಯಿಗೆ ಕೈ ಮುಗಿರಿ, ಆಮೇಲೆ ನೀವು ದೂರಕ್ಕೆ ಹೋಗಿ. ಬೇಡ ಅಂತ ಹೇಳುದಿಲ್ಲ. ನಮ್ಗೆ ತಂದೆ ತಾಯಿಯೇ ದೇವರು. ನಾನು ಹೇಳ್ತೇನೆ ಎಷ್ಟೋ ಜನಕ್ಕೆ, ದೇವರು ಗುಡಿಯಲ್ಲಿ ಇರ್ತಾರೆ, ಇಲ್ಲ ಅಂತಲ್ಲ. ಎಲ್ಲರಿಗೆ ಎಲ್ಲ ದೇವರು ಇರ್ತಾರೆ. ಹಿಂದೂ ಅವರಿಗೂ ಸಹ ಅವ್ರ ದೇವರು ಇರ್ತಾರೆ, ಕ್ರಿಶ್ಚಿಯನ್ವರಿಗೂ ಇರ್ತಾರೆ, ಮುಸ್ಲಿಮ್ಗೂ ಅವ್ರವ್ರ ದೇವರು. ಕರೆದಾಗ ದೇವರು ಬರ್ತಾರ? ಈಗ ನನಗೆ ಎಲ್ಲದೂ ಆಕ್ಸಿಡೆಂಟ್ ಆಯ್ತು, ಅಲ್ಲ ಏನೋ ಕಷ್ಟದಲ್ಲಿ ಇದ್ದೆ, ದೇವ್ರು ಬರ್ಲಿಕ್ಕೆ ಆಗ್ತದಾ? ದೇವರು ಬರ್ಲಿಕ್ಕೆ ಆಗೋದಿಲ್ಲ. ದೇವರ ಪ್ರತಿರೂಪವಾಗಿ ಮತ್ತೊಬ್ಬ ಬರ್ತಾರೆ. ಯಾಕೆಂದ್ರೆ ನಾವು ಕರೆದಾಗ ಯಾರಾದ್ರೂ ಸಹಾಯಕ್ಕೆ ಬರ್ತಾರೆ. ಆ ದೇವರ ಪ್ರತಿರೂಪ ದೇವರೇ ಕಳಿಸ್ತಾರೆ.
ನೀನು ಹೋಗು ಅಂತ ಮತ್ತೊಬ್ಬನು ಕಳಿಸ್ತಾರೆ. ಅದಕ್ಕೆ ದೇವರ ಪ್ರಾರ್ಥನೆ ಮಾಡಿದ್ರೆ ಸಹ ದೇವರ ಪ್ರತಿರೂಪವಾಗಿ ಮತ್ತೊಬ್ಬ ಮನುಷ್ಯ ಯಾರಾದ್ರೂ ಬರ್ತಾನೆ. ಬರ್ತಾರೆ. ಇವತ್ತು ನಾನೇ ಆಗ್ಲಿ ಅಥವಾ ನಾನೇ ಒಂದು ಕಷ್ಟದಲ್ಲಿದ್ದಾಗ ಮತ್ತೊಬ್ಬರು ಬರ್ತಾರೆ, ಅದು ದೇವರು ಕಳಿಸೋದು. ಕರೆಕ್ಟ್. ಅದಕ್ಕೆ ನೀವು ದೇವರನ್ನು ಭೇದ ಮಾಡಬೇಡಿ, ದೇವರನ್ನು ಪೂಜೆ ಮಾಡಿ. ಆದರೆ ನಾವು ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಒಬ್ಬ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಿದರೆ ಮತ್ತೊಂದು ಸಲ ನನಗೆ ಕಷ್ಟ ಬಂದಾಗ ಮತ್ತೊಬ್ಬರು ದೇವರ ಒಪ್ಪದಾಗಿ ಮತ್ತೊಬ್ಬರು ಬರ್ತಾರಂತೇಳಿ ಕರೆಕ್ಟ್. ಇದು ನಾನು ಜನತೆಗೆ ಸಾರ್ತಾ ಇದ್ದೇನೆ. ಕರೆಕ್ಟ್. ಕರೆಕ್ಟ್. ಸರ್, ಇನ್ನೊಂದು ವಿಷಯ ಏನಂದರೆ, ನೀವು ನೀರಿನಲ್ಲಿ ಹೆಚ್ಚು ಕಮ್ಮಿ 3 ನಿಮಿಷದ ಕಾಲ ಉಸಿರು ಕಟ್ಟಿ ಇರುವಂಥ ಒಂದು ಸಾಮರ್ಥ್ಯತೆ ಹೊಂದಿದ್ದೀರಿ ಅಂತ. ಹಾ, ಅದೊಂದು ಅಭ್ಯಾಸದಲ್ಲಿ ಬಂತ, ಇಲ್ಲ ಎಷ್ಟೋ ಜನರನ್ನು ರಕ್ಷಿಸಿದ ನಂತರ ಒಂದು ಕಾನ್ಫಿಡೆನ್ಸಲ್ಲಿ ಬಂತ? ಇಲ್ಲ, ಅದು ಮಿನಿಮಮ್ ನನಗೆ ಮೊದಲು ನೀರಲ್ಲಿ ಮುಳುಗುವ ಆಸೆ ಇತ್ತು. ಯಾಕಂದ್ರೆ ನಾನು ಸಹ ಒಂದು ನಮ್ಮ ಬಲರಾಮ ಟೆಂಪಲ್ ಕೆರೆಯಲ್ಲಿ ಕಲ್ತದ್ದು, ಹ್ಮ್ ಹ್ಮ್ ದೇವಾಲಯದಲ್ಲಿ. ಹ್ಮ್ ಅವಾಗ ಯಾಕಂದ್ರೆ ನಾನು ಸಹ ನನಗೆ ಈಜು ಗೊತ್ತಿಲ್ಲ, ನಮ್ಮ ತಂದೆ ತೆಗೆದು ಮೇಲೆ ಹಾಕಿದ್ರು. ಆಮೇಲೆ ಆಟ ಬಂತು ಒಂದು ಈಜಬೇಕಂತ. ಮಿನಿಮಮ್ 2 ರಿಂದ 3 ನಿಮಿಷ ನೀರಾಳದಲ್ಲಿ ನನ್ನ ಉಸಿರುಗಟ್ಟಿ ನಿಲ್ತೀನಿ. ಹೇಳ್ತೀರಿ. ಯಾಕಂದ್ರೆ ದೇಹ ತೆಗೆಯುವಾಗ 10 ಅಡಿ 20 ಅಡಿಯಲ್ಲಿ. ಹ್ಮ್ ಹ್ಮ್ ಅದರಿಂದ ಅಡಿ ಹೋಗ್ಬೇಕಾದ್ರೆ ಸ್ಕೂಬಾ ಡೈವ್ ಹಾಕ್ಲೇಬೇಕಾಗ್ತದೆ. ಕರೆಕ್ಟ್. ಕರೆಕ್ಟ್. ಯಾಕಂದ್ರೆ ಒಂದು ಸ್ಕೂಬಾ ಡೈವ್ ಸಹ ಅಷ್ಟೇ, ಒಂದು 100 ಅಡಿ ಆಳಕ್ಕೆ ಹೋಗ್ಬೇಕಾದ್ರೆ ಆ 100 ಅಡಿ ಆಳದಲ್ಲೂ ಸಹ ಒತ್ತಡದಲ್ಲಿ ಒಂದು ನೀರು ಬಿಸ್ಲರಿ ಬಾಟ್ಲಿ ಉಂಟಲ್ಲ, ಅದು ಸಹ ಚಟ್ಟೆ ಆಗಿರ್ತದೆ. ಅಷ್ಟು ಒತ್ತಡ, ಅಷ್ಟು ಪ್ರೆಷರ್ ಇರುತ್ತೆ. ಹೃದಯಕ್ಕೆ ಅಷ್ಟು ಒತ್ತಡ ಇರ್ತದೆ. ಅದೇ ರೀತಿ ಅಂತ ಒಂದು ಮಾಡ್ತಾ 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 ನಾನು ಒಂದು 3 ನಿಮಿಷ ಬಟ್ ನೀವು ಅಷ್ಟೊಂದು ಕೆಳಗೆ ಇದ್ದು ಅಷ್ಟು ರಿಸ್ಕಲ್ಲಿ ಇರುವಾಗ ಒಂದು ಮನಸ್ಸು ಕುಗ್ಲಿಕ್ಕೆ ಶುರು ಆದರೆ ಆಟೋಮ್ಯಾಟಿಕಲಿ ನೀವು ಆ ಒಂದು ಶಕ್ತಿಯೇ ಕಮ್ಮಿ ಆಗ್ತಾ ಬರ್ತದೆ. ಬಟ್ ಅದು ಮನಸ್ಸಿನ ಒಂದು ಕುಗ್ಬಾರ್ದಂತ ಎಂತ ಮಾಡ್ತೀರಿ ಸರ್ ನೀರು? ಮೊದಲು ನಾನು ಯೋಚನೆ ಮಾಡುದಿಲ್ಲ. ಏನಂದ್ರೆ ಈಗ ಯಾರೋ ಫೋನ್ ಮಾಡ್ತಾರೆ, ಹ್ಮ್ ಫೋನ್ ಮಾಡಿದಾಗ ನನ್ನ ಗುರಿ ಇರುವುದಲ್ಲಿ ಲಕ್ಷ್ಯ. ಹೆಣ ತೆಗೆಯೋದು ಬೇರೆ. ಹೆಣ ತೆಗಿಬೇಕು, ಆದಷ್ಟು ಬೇಗ ಹೋಗ್ಬೇಕು, ಆ ಜಾಗ ಮುಟ್ಟಬೇಕು. ಕರೆಕ್ಟ್. ಇಲ್ಲ, ಯಾರ್ದು ಕಾಲ್ ನಾನು ಅಟೆಂಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನನ್ಗೆ ಅಲ್ಲಿ ಹೋಗೋ ದಾರಿಯಲ್ಲಿ ನಾನು ಡ್ರೈವಿಂಗ್ ಅಲ್ಲಿ ಇರ್ತೀನಿ. ನನಗೆ ಕೇಂದ್ರ ಬಿಂದು ಆ ಜಾಗ. ಕರೆಕ್ಟ್. ನಾವು ಅದರ ಮೇಲೆ ಒಂದು ಗುರಿ ಇರ್ತದೆ, ಆ ದೇಹ ತೆಗಿಬೇಕು, ಮನೆಯವ್ರಿಗೆ ಕೊಡಬೇಕು, ಅದಕ್ಕೊಂದು ಮುಕ್ತಿ ಆಗ್ಬೇಕಂತ ಇರ್ತೇನೆ. ನನಗೆ ಮನೆಯಿಂದ ಕಾಲ್ ಬರ್ತದೆ, ನೀವು ಊಟ ಮಾಡಿದ್ದೀರಾ ಅಂತ 12 ಟೈಮಿಗೆ. ಅವ್ರಿಗೆ ಗೊತ್ತು ನಾನು ಫೋನ್ ರಿಸೀವ್ ಮಾಡಿದೆ, ಯಾಕಂದ್ರೆ ನನಗೆ ಮೊದಲು ಆದ ಕೆಲಸ ಆಗಬೇಕು. ಕರೆಕ್ಟ್. ಆಮೇಲೆ ನಮ್ಮ ಚಿತ್ತ ಹೋಗೋ ಒಂದು ಗುರಿ, ಕಣ್ಣು ನಮ್ಮ ರೋಡಲ್ಲೇ ಇರಬೇಕು. ಯಾಕೆಂದ್ರೆ ನಾನು ಸುಮಾರು ಈ ಕಾಲಿ ಮಲ್ಪೆಯಲ್ಲಿ ಮಾತ್ರ ತೆಗೆಯುವುದಲ್ಲ, ಈಗ ದೂರ ದೂರ ಊರುಗಳಿಗೆ 300 ಕಿಲೋಮೀಟರ್ 400 ಹೋಗ್ಬೋದು. ನಮ್ಮ ಟೀಮ್ಗೆ ಹೇಳ್ತೀನಿ, ಟೀಮ್ನವ್ರು ಬರ್ತಾರೆ, ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕರೆಕ್ಟ್. ಹೋಗಿ ನಮ್ಮ ಗುರಿ ಒಂದು ಕ್ಲಿಯರ್ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್. ಹೋಗಿ ತೆಗಿತೀವಿ ಆ ಜಾಗದಲ್ಲಿ. ಕರೆಕ್ಟ್. ಕರೆಕ್ಟ್. ಸರ್, ಸಾವಿರಾರು ಹೆಣ ತೆಗ್ದಿದ್ದೀರಿ, ಮೇಲೆತ್ತಿ ತಗೊಂಡು ಬಂದಿದ್ದೀರಿ. ಈಗ ನಮಗೆ ಪರ್ಸ್ನಲಿ ಈಗ ಮನೆ ಹತ್ತಿರದಲ್ಲಿ ಯಾರಾದರೂ ಸತ್ರ ಸಹ ಎಷ್ಟೋ ಸಮಯ ಅದು ಮನಸ್ಸಲ್ಲಿ ಒಂದಿರ್ತದೆ. ಬಟ್ ಈಶ್ವರ್ ಮಲ್ಪೆ ಅವರಿಗೆ ಸಾವಿರಾರು ಹೆಣ ನೋಡಿ ಮನಸ್ಸಲ್ಲಿ ಏನು ನಡೀತಾ ಇರ್ತದೆ ಸರ್? ನೀವು ಹೇಳಿದ ಒಳ್ಳೆ ಪ್ರಶ್ನೆ. ತುಂಬಾ ಜನ ಕೇಳ್ತಾರೆ, ಇಷ್ಟು ಹೆಣಗಳು ತೆಗೆದು ನಿಮಗೆ ನಿದ್ರೆ ಬರ್ತದ, ಹೌದು, ಆಕ್ಚುಲಿ ಊಟ ಕರೆಕ್ಟ್. ಮಾಡ್ಲಿಕ್ಕೆ ಆಗ್ತದ, ಅಥವಾ ನಿಮಗೆ ಭಯ ಆಗೋದಿಲ್ವಾ ಎಲ್ಲ ನನಗೆ ಹೇಳುವಾಗ ಒಂದೊಂದ್ಸಲ ಅನಿಸ್ತದೆ, ಜೀವಂತ ಇದ್ದವ್ರನ್ನ ಕಂಡ್ರೆ ನನಗೆ ಭಯ ಆಗೋದು. ಯಾಕಂದ್ರೆ ಮನುಷ್ಯರನ್ನು ಕಂಡ್ರೆ ಅಲ್ಲಿ ನೀರಾಳದಲ್ಲಿ ದೇಹಗಳಿದ್ರೆ ಅದು ದೇವರಿಗೆ ಸಮಾನ. ಕರೆಕ್ಟ್. ಯಾಕಂದ್ರೆ ಅದು ಏನೂ ಮಾಡೋದಿಲ್ಲ, ಅದೊಂದು ದೇಹ, ನಿರ್ಜಲವಾದ ದೇಹ. ಯಾಕಂದ್ರೆ ಆ ದೇಹವನ್ನು ಬಿಟ್ಟು ಅದರ ಆತ್ಮ ಸ್ವರ್ಗಕ್ಕೆ ಹೋಗಿರ್ತದೆ, ಕರೆಕ್ಟ್. ಆದರೆ ದೇಹ ಮಾತ್ರ ಅಲ್ಲಿ ಇರ್ತದೆ. ಭೂತ ಪ್ರೇತ ಏನೂ ಇರುವುದಿಲ್ಲ. ಯಾಕೆಂದರೆ ಎಷ್ಟೋ ಜನ ಹೆಣ್ಮಕ್ಳನ್ನು ತೆಗೆದಾಗ ಹೇಳ್ತಾರೆ, ಅದು ನೀರು ಕನ್ಯೆ ನಿಮಗೆ ಮುಟ್ತದೆ, ಪ್ರೇತ ಬಂದು ಮುಟ್ತದೆ. ನನಗೆ ಅಂಥದ್ದು ಯಾವುದು ಇಷ್ಟರ ತನಕ ಆಗಿಲ್ಲ. ಎಷ್ಟು ದೇಹಗಳು ತೆಗೆದ್ರೂ ಸಹ ಮನೆಗೆ ಹೋದಾಗ ನಂಗೆ ಒಳ್ಳೆ ನಿದ್ರೆ ಬರ್ತದೆ. ಯಾಕೆಂದ್ರೆ ನಂಗೆ ನಿದ್ರೆ, ಯಾಕೆಂದ್ರೆ ಆ ಸುಸ್ತಾಗಿರ್ತದೆ ನೀರಲ್ಲಿ. ಕರೆಕ್ಟ್. ಮತ್ತೆ ಯಾವ ಯೋಚನೆ ಸಹ ಇರೋದಿಲ್ಲ ನಮ್ಗೆ. ಅದು ಆ ಭೂತ ಬಂದು ನಮ್ಮನ್ನು ಕುತ್ತಿಗೆ ಹಿಡಿತದೆ, ಈ ಭೂತ ಬಂದು ಕುತ್ತಿಗೆ ಹಿಡಿತದೆ ಅಂತ ಹೇಳಿ ಇರ್ಬೋದು. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಇಲ್ಲ, ಯಾವುದು ಇಲ್ಲ. ಬಟ್ ಯಾವ್ದಾದ್ರು ಒಂದು ಮುಖ ಹಿಂಬಾಲಿಸ್ಕೊಂಡು ಬಂದಿದೆ ಅಂದ್ರೆ ನೆನಪು ಅಂತ? ಖಂಡಿತವಾಗಿ ಯಾವುದಿಲ್ಲ. ನನಗೆ ಅಂಥದ್ದು ಇಷ್ಟ. ಸಾವಿರಾರು ದೇಹಗಳು ತೆಗೆದಕ್ಕೆ ನನಗೆ ರಕ್ಷಣೆಗೋಸ್ಕರ ಅದೇ ದೇವಗಳು ನನಗೆ ರಕ್ಷಣೆಯಾಗಿ ನಿಂತಿರ್ಬೋದು. ಆದ್ರೆ ಒಂದು ಯಾವ ದೇಹದಿಂದ ನನಗೆ ಅಂತ ತೊಂದರೆಗಳು ಇಷ್ಟ ನನಗೆ ಯಾವುದು ಆಗ್ಲಿಲ್ಲ. ಸೂಪರ್ ಸರ್. ಇದು ದೇಹದಲ್ಲೆಲ್ಲ ತೆಗಿತೀರಿ, ಮೇಲೆ ಎತ್ತಿ ತರ್ತೀರಿ, ಅದ್ರ ನಂತರ ಆಂಬ್ಯುಲೆನ್ಸ್ ಸೇವೆ ಶುರು ಮಾಡ್ತೀರಿ. ಹೌದು. ಅಂದ್ರೆ ನಿಮ್ದು ಸ್ಪೆಷಾಲಿಟಿ ಏನಂದ್ರೆ ಝೀರೋ ಟ್ರಾಫಿಕ್ ಅಲ್ಲಿ ಒಂದು ಅಂಗಾಂಗಗಳನ್ನು ಸಾಗಿಸುವಂಥದ್ದು, ಅದು ನಿಮ್ಮ ಸ್ಪೆಷಾಲಿಟಿ. ಹೌದು. ಬಟ್ ಈ ಸಮುದ್ರದಲ್ಲಿ ಹೋಗಿ ಕಾಪಾಡೋದ್ರಿಂದ ಅದಕ್ಕೆ ಹೇಗೆ ಸರಿ ಇನ್ಸ್ಪಿರೇಷನ್, ಇಲ್ಲ ಅದು ಹೇಗೆ ಥಾಟ್ ಬಂತು ನಿಮ್ಗೆ? ಮಕ್ಕಳನ್ನು ಇದು ಮಾಡ್ಬೇಕಂತ ಹೇಳಿದ್ರೆ, ನನಗೆ ನನ್ನ ಮಗ ತೀರಿ ಹೋದ. ಹ್ಮ್ ತೀರಿ ಹೋದಾಗ ನನಗೆ ಹೇಗಿದ್ರು ದೇಹ ತೆಗಿತಿದ್ದೆ,
ಹ್ಮ್. ನನಗೆ ಸಹ ಒಂದು ಆಂಬ್ಯುಲೆನ್ಸ್ ಮಾಡಬೇಕು ಜನಗಳಿಗೆ ಫ್ರೀಯಾಗಿ, ಯಾಕಂದರೆ ಕಷ್ಟದಲ್ಲಿ ಇರ್ತಾರೆ ಕೆಲವರು. ಕೆಲವು ಮಕ್ಕಳನ್ನು ಹೃದಯ ಸಮಸ್ಯೆ ಇದ್ದಾಗ ಇಲ್ಲಿ ಉಡುಪಿಯಿಂದ ಬೆಂಗಳೂರು ಕರ್ಕೊಂಡು ಹೋಗಬೇಕು. ಕರೆಕ್ಟ್. ಮತ್ತು ಕೆಲವರು ಅನಾರೋಗ್ಯದಲ್ಲಿದ್ದವ್ರನ್ನ ತುಂಬ ಕಷ್ಟದ ತಕ್ಷಣ ಒಂದು ಆಸ್ಪತ್ರೆ ಸೇರಿಸಬೇಕು. ಆ ರೀತಿಯಲ್ಲಿ ಒಂದು ಆಂಬ್ಯುಲೆನ್ಸನ್ನು ಮೊದಲ ವರ್ಷ ಕೆಲವೊಂದು ಮಾಡಿದೆ. ಆಕ್ಸಿಡೆಂಟ್, ಬ್ರೈನ್ ಡೆಡ್ ಆದ ನಂತರ ಅವರ ಅಂಗಾಂಗಗಳನ್ನು ಅದು ಸಹ ನಾವು ಕರ್ಕೊಂಡು ಹೋಗೋ ಸಂದರ್ಭ ಸಹ ಇರ್ತದೆ ಬೆಂಗಳೂರಿಗೆಲ್ಲ, ಕರೆಕ್ಟ್. ಮತ್ತೊಂದು ಜೀವ ಉಳಿಸ್ಲಿಕ್ಕೋಸ್ಕರ. ಆವಾಗ ನಾನು ಮೊದಲನೇ ಬಾರಿಗೆ ಒಂದು ಆಂಬ್ಯುಲೆನ್ಸನ್ನು ಮಾಡಿದೆ ಹ್ಮ್. 1 ವರ್ಷಕ್ಕೆ ಸಾವಿನ ನೆನಪಿಗೆ. 2ನೇ ವರ್ಷ ಮತ್ತೊಂದು ಮಾಡಿದ್ದೀನಿ, ಹ್ಮ್. 3ನೇ ವರ್ಷ ಮತ್ತೊಂದು ಮಾಡಿದೆ, 4ನೇ ವರ್ಷ 4ನೇ ಮಾಡಿದ್ದೀನಿ. ಈಗ 5ನೇ ವರ್ಷ, ಈಗ ಇದೇ ಡಿಸೆಂಬರ್ 30ಕ್ಕೆ 31ಕ್ಕೆ 5ನೇ ಆಂಬ್ಯುಲೆನ್ಸ್ ಮಾಡಬೇಕಂತ ಇದ್ದೀನಿ ಈಗ. ಹ್ಮ್. ಹ್ಮ್. ಅದೆಲ್ಲ ಜನಗಳಿಗೋಸ್ಕರ ಮಾಡ್ತೀವಿ, ಯಾಕೆಂದರೆ ಯಾರು ಕಷ್ಟದಲ್ಲಿರಬಾರ್ದು. ತಕ್ಷಣ ಈಗ 108ಗೆ ಹೇಳಿದರೆ ಲೇಟಾಗಿ ಬರ್ತದೆ. ಕರೆಕ್ಟ್. ಆ ಟೈಮಲ್ಲಿ ನಮ್ಮ ಪೈಲಟ್ಗಳು ಸುಮಾರು 6 ಜನ ಇದ್ದಾರೆ. ತಕ್ಷಣ ಯಾವುದಾದ್ರೂ ಗಾಡಿ ತಗೊಂಡು ಹೋಗ್ತಾರೆ. ಕರೆಕ್ಟ್. ಜನಗಳಿಗೆ ಒಳ್ಳೇದಾಗಲಿ ಅಂತ ಈಗ 4ರಿಂದ 5 ಆಂಬ್ಯುಲೆನ್ಸ್ ರೆಡಿ ಆಗ್ತಾ ಉಂಟು. ಕರೆಕ್ಟ್. ಸರ್, ಪೊಲೀಸ್ ಇಲಾಖೆಯವರು ಸಹ ನಿಮ್ಮನ್ನು ಕರೀತಾರೆ, ಸ್ಥಳೀಯ ಆಡಳಿತ ಮಂಡಳಿ ಸಹ ಕರೀತಾರೆ. ಬಟ್ ಯಾವಾಗತ್ತ ಎಣಿಸಿತಾ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸಹ ಒಬ್ರು ಈಶ್ವರ್ ಮಲ್ಪೆ ಹಾಗೆ ಇರ್ಬೇಕು, ತುಂಬಾ ಒಳ್ಳೇದಾಗ್ತದೆ? ಏನು ಮಾಡೋದು ನೋಡಿ, ಯಾಕಂದ್ರೆ ನೀವು ಒಬ್ಬರೇ ಇರೋದು, ಈಗ ನೀವು ಖಂಡಿತವಾಗಿ. ಬೇರೆ ರೆಸ್ಕ್ಯೂ ಆಪರೇಷನ್ ನನಗೆ ಸಹ ಒಂದು ಆಸೆ ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸೇರಬೇಕು, ನೇವಿಯಲ್ಲಿ ಇರಬೇಕು, ಅಲ್ಲ ಮಿಲಿಟ್ರಿಯಲ್ಲಿ ಇರಬೇಕು. ಆದರೂ ಸಹ ನಾನು ಒಂದು ಅರ್ಜಿ ಹಾಕ್ತೀನಿ, ಎಲ್ಲಿಗೆ? ನಮ್ಮ ಕರಾವಳಿ ಪೊಲೀಸ್ ಪಡೆಗೆ. ಓಕೆ. ಅರ್ಜಿ ಹಾಕಿದಾಗ ಅಲ್ಲಿ ಹೇಳ್ತಾರೆ ನಿಮ್ಮದು 8ನೇ ಕ್ಲಾಸ್ ಫೈಲ್ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ತುಂಬ ಬೇಸರ ಆಯಿತು, ಯಾಕೆಂದ್ರೆ ನಾನು ಅಲ್ಲಿ ಹಾಕಿದ್ದು KND ಆಗಿ ಒಂದು ಅಲ್ಲಿನ ಒಂದು ಸಮುದ್ರದಲ್ಲಿ ಬರುವ ಗಸ್ತು ಅದನ್ನು ನೋಡ್ಕೊಳ್ಳಿಕ್ಕೆ, ಅಲ್ಲಿ ಒಳಗಿರುವ ಏನೋ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ಒಂದು ಕೆಲಸಕ್ಕೆ ಅರ್ಜಿ ಹಾಕಿದೆ. ಆದರೆ ನನಗೆ ಕೆಲಸ ಕೊಡಲಿಲ್ಲ ಅವರು. ನೀನು 10ನೇ ಕ್ಲಾಸ್ ಫೈಲ್ ಅಂತೇಳಿ, 10ನೇ ಕ್ಲಾಸ್ ಆಗಿಲ್ಲ ಅಂತ ಹೇಳಿ, ನೀ 8ನೇ ಕ್ಲಾಸ್ ಓದಿದಂತೇಳಿ. ಆದರೆ ಇವತ್ತು ಆ ಶಿರೂರ್ದ ಒಂದು ದೊಡ್ಡ ಅವಘಡ ಆದಮೇಲೆ ಜಗತ್ತೇ ತಿರುಗಿ ನೋಡೋ ಥರ ಆಗಿದೆ ಈಗ. ಕರೆಕ್ಟ್ ಸರ್, 100%. ಅದಕ್ಕೆ ಒಬ್ಬರನ್ನು ನೋಡಿ ಮನೆ ಅಲೆಬಾರ್ದು ಗಾದೆ ಇದೆಯಲ್ಲ. ಕರೆಕ್ಟ್. ಕರೆಕ್ಟ್. ಇವತ್ತು ನನಗೆ ಇದೇ ಮಲ್ಪೆ ಇಡೀ ನಮ್ಮ ದೇಶದಲ್ಲಿ, ಇಡೀ ನಮ್ಮ ಕರ್ನಾಟಕ, ಭಾರತ ಆಗಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದಲ್ಲೂ ಸಹ ಈಶ್ವರ್ ಮಲ್ಪೆ ಅಂತ ಗೊತ್ತಾಗಿದೆ. ಕರೆಕ್ಟ್. ಯಾಕಂದ್ರೆ ಈಗ ನನ್ನ ಹೆಸರು ಈಶ್ವರ್ ಆಗಿರ್ಬೋದು, ಈ ಮಲ್ಪೆ ನಮ್ಮ ಬಂದರು ಹೌದು, ಹೌದು, 2ನೇ ಸ್ಥಾನದಲ್ಲಿದೆ. ಆದ್ರೆ ಇವತ್ತು ಮಲ್ಪೆ ಯಾರಂತ ಕೇಳಿದ್ರೆ ಈಶ್ವರ್ ಮಲ್ಪೆ ತೋರಿಸ್ತಾರೆ. ಮಲ್ಪೆ ಬಂದರಿದೆ, ಆದ್ರೆ ಮಲ್ಪೆಯಲ್ಲಿ ಯಾರಂತ ಕೇಳಿದ್ರೆ ಮಲ್ಪೆ ಈಶ್ವರ್ ಅಂತ ತೋರಿಸ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಅದೇ ನಂಗೆ ನಮ್ಮ ಕರಾವಳಿ ಪಡೆಯಲ್ಲಿ ಉನ್ನತ ಸ್ಥಾನ ಕೊಟ್ಟಿದ್ದಾರೆ. ಈಗ ಏನಂದ್ರೆ ಅಲ್ಲಿ ಒಂದು ಒಂದು ಆಕ್ಟಿವಿಟಿ ಅಂದ್ರೆ ಸ್ವಿಮ್ಮಿಂಗ್, ಸಮುದ್ರದ ಕಲಿಲಿಕ್ಕೆ ಅಥವಾ ಅವ್ರಿಗೊಂದು ಹೇಳ್ಕೊಡ್ಲಿಕ್ಕೋಸ್ಕರ ನನ್ನ ಕರಿತಿದ್ದಾರೆ ಅಲ್ಲಿ. ನಾನು ಅವ್ರಿಗೆ ಆಭಾರಿಯಾಗಿದ್ದೀನಿ. ಯಾಕಂದ್ರೆ ಕೆಲಸ ಇಲ್ಲದ್ರೆ ಪರವಾಗಿಲ್ಲ, ಒಂದು ದಿನಗೂಲಿ ತರ ತಗೊಳ್ತಾರೆ ಕೆಲಸ, ಒಂದು 5 ವರ್ಷಕ್ಕೆ ಒಂದ್ಸಲ ಅಂತ. ಸುಮಾರು 120 ಹೆಡ್ ಕಾನ್ಸ್ಟೇಬಲ್ನವರು, ಒಂದು 7-8 PSI ಅವರು ಎಲ್ಲ ನನ್ನಿಂದ ಟ್ರೈನಿಂಗ್ ಅಲ್ಲಿ ನಾನು ಮಲ್ಪೆ ಬೀಚಲ್ಲಿ, ನಮ್ಮ ಪಡುಕರೆ ಬೀಚಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಆ ಸಂಸ್ಥೆಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಸರ್, ಇನ್ನೊಂದು, ಈಗ ನೀವು ಮನೆಯಲ್ಲಿ ಕಷ್ಟ ಅಂತ ಹೇಳಿದ್ರಿ, ತಾಯಿಗೆ ಹುಷಾರಿರ್ಲಿಲ್ಲ, ಮಕ್ಕಳ ಪರಿಸ್ಥಿತಿ ಸಹ ಹೇಳಿದ್ರಿ. ಯಾವತ್ತಾದ್ರೂ ಎಣಿಸಿತಾ ಸಾಕು ಇದು ಇನ್ನು ಮನೆ ಕಡೆ ಸ್ವಲ್ಪ? ಖಂಡಿತವಾಗಿ ಎಷ್ಟೋ ಸಲ ಎನಿಸ್ತದೆ, ನನಗೆ ಚಿಂತೆ ಆಗ್ತದೆ. ಸುಮಾರು ಒಂದು 2,000 ದೇಹಗಳು ತೆಗೆದಾಗ ಒಂದೊಂದು ಸಲ ನನಗೆ ಈ ಮಕ್ಕಳೆಲ್ಲ ದೇಹ ಬೇಜಾರಾಗ್ತದೆ. ಸುಮಾರು 1,300 ದೇಹಗಳಲ್ಲಿ ಅದರಲ್ಲಿ ಸುಮಾರು ಒಂದು 400 ದೇಹಗಳು ಮಕ್ಕಳದ್ದು. ಆ ಮಕ್ಕಳು ಏನು 16 ವರ್ಷದ್ದು, 15 ವರ್ಷದ್ದು, 18 ವರ್ಷದ್ದು, 13 ವರ್ಷ ಮಕ್ಕಳು. ಆ ಮಕ್ಕಳಲ್ಲಿ ನೋಡುವಾಗ ನಾವು ಈಗ ತೆಗೆದಾಗ ಒಂದು ಇದಕ್ಕೆ ಹೋಗ್ತದೆ, ಯಾವುದಕ್ಕೆ? FSL ರಿಪೋರ್ಟ್ ಹೋಗ್ತದೆ, ಡ್ರೋನಿಂಗ್ ಅಂತೇಳಿ ಕೇಸ್ ಆಗ್ತದೆ. ತಕ್ಷಣ ಅದನ್ನು ನಾವು ಆಸ್ಪತ್ರೆಗೆ ರವಾನಿಸ್ತೇವೆ ಮಕ್ಕಳನ್ನು. ಹೆಚ್ಚಿನ ದೇಹದಲ್ಲಿ ಸಹ ಆಲ್ಕೋಹಾಲ್. ತುಂಬ ಬೇಸರ ಆಗ್ತದೆ. ಈ 2,000 ದೇಹಗಳಲ್ಲೂ ಸಹ ತೆಗೆದ್ರಲ್ಲಿ ಒಂದು 70% ಮಕ್ಕಳಾಗಲಿ ಯೌವನದವರು ಸಹ, ಯುವಕರಾಗಲಿ ಡ್ರಿಂಕ್ಸ್. ಆವಾಗ ಬೇಸರ ಆಗ್ತದೆ, ಯಾಕಪ್ಪ ಈ ರೀತಿ ಜನಗಳು ಕುಡಿತಾರೆ, ಯಾಕೆ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ತಾರೆ ಅಂತೇಳಿ. ಅದರಲ್ಲಿ ಸಹ ಒಂದು 75 ಜನ ಜೀವಂತ ತೆಗೆದವರು ಸಹ ಮೆಡಿಕಲ್ ಟೆಸ್ಟ್ ಆದಮೇಲೆ ಸಹ ನೋಡಿದೆ, ಅದರಲ್ಲೂ ಸಹ ಒಂದು 30% ಜನ ಡ್ರಿಂಕ್ಸ್ ಮಾಡಿ ಇರ್ತಾರೆ. ಈಗಿನ ಯುವ ಪೀಳಿಗೆ ಎಷ್ಟು ಹೇಳಿದರೂ ಕೇಳೋದಿಲ್ಲ. ನಾನು ಹೇಳಿದಾಗ ಮೊನ್ನೆ ಈಗ ನನ್ನ
ಆಳ್ವಾಸ್ ಕಾಲೇಜ್ ನಮ್ಮ ಮೂಡಬಿದ್ರೆ, ಹೌದು. ಅಲ್ಲಿಗೆ ನನಗೆ 1 ವರ್ಷದೀಗ ಬ್ರ್ಯಾಂಡ್ ಅಂಬಾಸೆಡರ್ ಅಂತ ಮಾಡಿದ್ದಾರೆ. ಓ, ಆ, ಎಕ್ಸಲೆಂಟ್. ಹೌದು. ಈಗ ಸುಮಾರು ಅಲ್ಲಿದೆ ಅದೇ ಕಾಲೇಜಿದು 10 ಕ್ಲಾಸ್ ಆಗಿದೆ. ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಒಂದು ನಮ್ಮ BSW ಮಕ್ಕಳನ್ನು ಇಂಥ ಸಮಾಜ ಸೇವೆಯಲ್ಲಿ ಸೋಷಿಯಲ್ ವರ್ಕ್ ಬಗ್ಗೆ ಅವ್ರಿಗೊಂದು ಸ್ವಲ್ಪ ಪಾಠ ಹೇಳೋದು. ಕರೆಕ್ಟ್. ಈಗ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ತಿರುವು ಬರಬೇಕು. ಯಾಕೆಂದರೆ ನನ್ನ ಜೀವನ ನೋಡಿ, ನನಗೆ ಸಹ ಒಂದು 3 ಮಕ್ಕಳಿದ್ದಾರೆ. 3 ವಿಶೇಷಚೇತನ ಮಕ್ಕಳು ಇಟ್ಕೊಂಡು, ಆ ಮಕ್ಕಳು ಇಟ್ಕೊಂಡು ಇಷ್ಟ ನನಗೆ 4 ಆಂಬುಲೆನ್ಸ್ ಮಾಡಿ ಸಾವಿರಾರು ಜೀವಗಳನ್ನು ತೆಗೆದು ನೂರಾರು ಜೀವಗಳು ಉಳಿಸಿ ಅದನ್ನು ನೀವು ಮಾಡಿ ಅಂತ ಮಕ್ಕಳಿಗೆ ನಾನು ಮಾರ್ಗದರ್ಶನ ಮಾಡ್ತಿದ್ದೀನಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ನನಗೊಂದೊಂದು ಚಿಂತೆ ಆಗ್ತದೆ, ಬೇಸರ ಆಗ್ತದೆ ಕೂತ್ಕೊಂಡು. ಯಾಕೆ ಇಷ್ಟು ನಮ್ಮ ದೇಶದಲ್ಲಿ ಇಷ್ಟು ಜನ ಎಲ್ಲ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆಂದರೆ ಕೆಲವರು ನೋಡಿ ಮೋಜು ಮಸ್ತಿಗಂತ ಹೋಗ್ತಾರೆ. ಮೋಜು ಮಸ್ತಿಗಂತ ಹೋಗಿ ಅಲ್ಲಿ ಸೆಲ್ಫಿ ತೆಗಿತಾರೆ, ರೀಲ್ಸ್ ಮಾಡ್ತಾರೆ. ಕೆಲವರು ಗುಡ್ಡಗಾಡಿಗೆ ಮೋಜು ಮಸ್ತಿಗೆ ಹೋಗಿ ಗುಡ್ಡಗಾಡಲ್ಲಿ ಒಂದು ಕಾಲ ಮೇಲೆ ಇಟ್ಕೊಂಡು ಸೆಲ್ಫಿ ತೆಗಿತಾರೆ. ಹೇಗೆ ಸೆಲ್ಫಿ ಚೆನ್ನಾಗಿ ಬರಲಿ, ನಾನು ತುಂಬ ಗುಡ್ಡ ಏರಿದೆ ಅಂತೇಳಿ ಅಲ್ಲಿ ಜಾರಿ ಬಿದ್ದು ಸತ್ತೋಗ್ತಾನೆ. ಕೆಲವರು ಸೆಲ್ಫಿ ನೀರ ಹತ್ರ ಹೋಗಿ ಒಂದು ಬಂಡೆ ಕಲ್ಲು ಹೋಗಿ ಸೆಲ್ಫಿ ತೆಗಿತಾರೆ, ಅಲ್ಲಿ ನೀರಿಗೆ ಬಿದ್ದು ಮೃತಪಡ್ತಾರೆ. ಹೋಗುದು ಯಾರು? ಒಂದು ತಂದೆ ತಾಯಿಯ ಮಕ್ಕಳು. ಈಗ ತಂದೆ ತಾಯಿಗೆ ಮಕ್ಕಳು ಎಷ್ಟಿರ್ತಾರೆ? ಒಂದೊಂದೇ ಇರ್ತಾರೆ. ಆ ತಾಯಿ 9 ತಿಂಗಳು ಹೊತ್ತು ಎತ್ತು ಸಾಕಿ ಆ ಮಗನನ್ನು 1 ವರ್ಷದಿಂದ 17 ವರ್ಷ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಈ ಮಕ್ಕಳು ತಮ್ಮ ಬೇಜವಾಬ್ದಾರಿಯಿಂದ ಅಲ್ಲಿ ಹೋಗಿ ಆಲ್ಕೋಹಾಲ್ ಕುಡ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ತಮ್ಮ ಜೀವವನ್ನು ತಕ್ಕೊಳ್ತಾರೆ. ತುಂಬ ಅವಾಗ ದುಃಖ ಆಗ್ತದೆ. ಯಾಕೆಂದರೆ ನನಗೆ ಸಹ ನನ್ನ ಮಕ್ಕಳು ಈ ಥರ ಇದ್ದಾರೆ. ನನ್ನ ಮಕ್ಕಳು ಓಡಾಡೋದಿಲ್ಲ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಇದ್ದವರು ಮಕ್ಕಳು ಬೇಡ ಅಂತೇಳಿ ಒಂದೊಂದು ಮಗುವನ್ನು ತೆಗೆದು ತಿಪ್ಪೆಗೆ ಎಸೆದವರು ಇದ್ದಾರೆ. ಕರೆಕ್ಟ್. ಒಂದು ಕಡೆ ಇಲ್ಲ ಅಂತ ಬೇಜಾರಿನ ಒಂದು ಇವತ್ತು ನೋಡಿ ನನಗೆ 3 ಮಕ್ಕಳು ಈ ರೀತಿ ಇದ್ದಾರೆ. ಕೆಲವು ಇದ್ದ ಮಕ್ಕಳು ಸಹ 2 ಕೈಕಾಲು ಇದ್ದು ಒಳ್ಳೆ ರೀತಿಯಂಗೆ ಇದ್ದು ಎಜುಕೇಶನ್ ಇದ್ದು ಮೋಜು ಮಸ್ತಿ ಹೋಗಿ ಜೀವ ತಗೊಳ್ತಾರೆ. ಆ ತಂದೆ ತಾಯಿ ಏನು ಮಾಡಲಿ? ತುಂಬ ಬೇಸರ ಆಗ್ತಾ ಇರ್ತಲ್ಲ. ಕರೆಕ್ಟ್. ಸರ್, ನೀವು ಪ್ರತಿ ಸತಿ ಒಂದು ರೆಸ್ಕ್ಯೂ ಆಪರೇಷನ್ ಹೋಗುವಾಗ ಎಲ್ಲರಿಗೂ ಗೊತ್ತುಂಟು, ಯಾರಿಗೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಯಲ್ಲಿ ಮಾತ್ರ ಈಶ್ವರ್ ಮಲ್ಪರಿ ಕರೆಯುವುದು ಅಂತ. ಮನೆಯಿಂದ ಹೊರಡ್ತೀರಿ, ನಿಮ್ದು ಸ್ಕೂಬಾ ಗೇರ್ ಇರ್ಬೋದು, ಎಲ್ಲ ಕಾಲ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಮನೆಯ ಪರಿಸ್ಥಿತಿ ಹೇಗಿರ್ತದೆ ಸರ್? ಈಗ ನೋಡಿ, ನನಗೆ ಕೆಲವು ಸಲ ಕಾಲ್ ಬರುವಾಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೂ ಸಹ ಹುಷಾರಿರೋದಿಲ್ಲ ಒಂದೊಂದ್ಸಲ. ಯಾಕಂದ್ರೆ ನನ್ನ 2 ಮಕ್ಕಳಿದ್ದಾರೆ. ಒಂದೊಂದು ಸಲ ನಾನು ಬೆಂಗಳೂರು ಹೋಗ್ಬೇಕಾದ್ರೆ ನನ್ನ ಒಂದು 4-5 ದಿವಸ ಬಟ್ಟೆ ಅದ್ರಲ್ಲಿ ಇಟ್ಕೊಂಡು ಹೋಗ್ಬೇಕು. ಯಾಕಂದರೆ ಒಂದು ಬೆಂಗಳೂರು ಹೋದಾಗ ಮತ್ತೊಂದು ಕಾಲ್ ಬರ್ತದೆ ಬೀದರ್ನಿಂದ. ಬೀದರ್ ಆದಮೇಲೆ ದಾವಣಗೆರೆ ಬನ್ನಿ ಅಂತಾರೆ. ದಾವಣಗೆರೆಯಿಂದ ಮೇಲೆ ನಡೋಶಿ ಬೆಳಗಾಂ ಆ ಕಡೆ ಬನ್ನಿ ಅಂತಾರೆ. ಒಂದೊಂದು ಸಲ ನಾನು ಗಾಡಿ ಹೊರಟ್ರೆ 4-5 ದಿವಸ ಬಿಟ್ಟು ಮನೆಗೆ ಬರ್ತೀನಿ. ಕರೆಕ್ಟ್. ದಿನ ಜನಗಳು ನೀರಿಗೆ ಬೀಳುವುದಿದೆ. ನೀವು ನೋಡಿ, ಬೆಳಗ್ಗೆ ಎದ್ದಾಗ ಸಾವಿರಾರು ಜನ ಸಾಯ್ತಾರೆ, ಸಾವಿರಾರು ಜನ ಉಡ್ತಾರೆ, ಆದರೆ ಬೀಳೋರದೇ ಜಾಸ್ತಿ. ಕರೆಕ್ಟ್. ಯಾಕೆಂದರೆ ಈಗ ಪ್ರತಿಯೊಂದು STF ಆಗಲಿ, NDRF ಆಗಲಿ, ಫೈರ್ ಆಗಲಿ, ಅವ್ರಿಗೆ ಆಗಿಲ್ಲ ಅಂತ ಹೇಳಿದ್ರೆ ಕಾಲ್ ನನಗೆ ಬರ್ತದೆ. ಕರೆಕ್ಟ್. ಈಗ ನಮ್ಮ ಈ ಕೆರೆ ಈಗ ನೀರು ಹೋಗ್ತಾ ಉಂಟು, ಎಲ್ಲಿ ನಮ್ಮ ಚಾನಲಲ್ಲೆಲ್ಲ. ಹೌದು. ಆ ಚಾನಲಲ್ಲಿ ದೇಹ ಬಿದ್ದಾಗ ಅವ್ರ ಹುಡುಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಈಗಿನ ಜನಗಳು ಹಾಗೆ, ಯಾರ ನೀರಿಗೆ ಬಿದ್ದರೆ ಅವ್ರು ಹುಡುಕಾಡ್ಲಿಕ್ಕೆ ಕಷ್ಟ ಅಂದ ಏನಂದರೆ, ನಾವು ಹೋದಾಗ ಅಲ್ಲಿ ನೀರು ನಿಂತಿದ್ರೆ ತೆಗಿಬೋದು, ನೀರು ಹೋಗ್ತಾ ಇದ್ರೆ ಸಿಗ್ತಾರೆ. ಎಲ್ಲಿ ತಲುಪಿದೆ ಅಂತ ಸಹ ಗೊತ್ತಿರೋದು, ತಲುಪಿದೆ ಅಂದರೆ ಗೊತ್ತಲ್ಲ. ಜನಗಳು ಮಾಡೋದು ಅಷ್ಟೇ. ಮತ್ತು ಮನೆಯಲ್ಲಿ ಒಂದು ಯಾರಾದರೂ ತೀರಿ ಹೋದ್ರೆ ಅವರ ಬಟ್ಟೆ ಬರೆ ಬೆಡ್ ಗಿಡ್ ತಗೊಂಡೋಗಿ ಆ ಚಾನಲ್ ಒಳಗೆ ಹಾಕಿಬಿಡ್ತಾರೆ. ಆಮೇಲೆ ಮನೆಯಲ್ಲಿರೋ ಕಸ, ಒಂದು ಬಾಟ್ಲಿಯ ಅಥವಾ ಏನಾದ್ರು ಮನೆಯಲ್ಲಿ ಇದ್ದ ಬಾಟ್ಲಿ ಚೂರ ತಗೊಂಡೋಗಿ ಆ ಕಸ ರಾಶಿ ಹಾಕ್ತಾರೆ. ಆಮೇಲೆ ಮನೆಯಲ್ಲಿ ಯಾವುದೋ ದನ ಸಾಯಿಲಿ ತೆಗೆದು ಅದಕ್ಕೆ ಹಾಕ್ತಾರೆ, ನಾಯಿ ಸಾಯಿಲಿ ತೆಗೆದು ಅದಕ್ಕೆ ಹಾಕ್ತಾರೆ, ಕೋಳಿದು ಕರಳಾಗಲಿ ಕೋಳಿ ಆಗಲಿ ತೆಗೆದು ಅದಕ್ಕೆ ಹಾಕ್ತಾರೆ. ಯಾಕೆಂದರೆ ನಾ ಚಾನಲಲ್ಲಿ ದೇಹ ಹುಡುಕಾಡ್ಲಿಕ್ಕೆ ಹೋಗ್ತೀನಿ. ದೇಹ ಹುಡುಕಾಡುವಾಗ ಆ ದೇಹದ ವಾಸನೆ ಬರುವುದಾ ಅಥವಾ ಇವ್ರು ಬಿಸಕಿದ ವಾಸನೆ ಬರುವುದಾ ತುಂಬ ಕಷ್ಟ. ಯಾಕೆಂದರೆ ಆ ದೇಹ ಹುಡುಕುವಾಗ ಅಲ್ಲೆಲ್ಲ ಹುಳಗಳು ಇರ್ತದೆ, ಒಂದು ತೋಡಾಗೆ ಆಗಿದೆ. ಎಲ್ಲರೂ ಸಹ ಜನಗಳಿಗೊಂದು ಬೇಜವಾಬ್ದಾರಿಯಿಂದ ಕುಡಿಯುವ ನೀರು ರೈತರು ಸಹ ಅದೇ ದಾರ ಮಾಡ್ತಾರೆ. ಅಲ್ಲಿ ಎಲ್ಲ ಬೆಳಗಾಂ, ನಾವೀಗ ಧಾರವಾಡ, ದಾವಣಗೆರೆ ಎಲ್ಲ ಹೋದಾಗ ಅಲ್ಲಿ ಚಾನಲ್ ನೀರು ಇರ್ತದೆ. ಆ ಚಾನಲ್ ನೀರಲ್ಲಿ ತುಂಬ ಕಸಗಳೇ ಜಾಸ್ತಿ ಆಗಿ ಹೋಗಿದೆ. ದೇಹಗಳು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನಗೆ. ಕರೆಕ್ಟ್. ಯಾಕೆಂದರೆ ಕೆಲವು ದೇಹಗಳು ತೆಗೆಯುವಾಗ 7-8 ದಿನ ದೇಹಗಳಾದರೆ ಅದು ತುಂಬ ಡಿಕಂಪೋಸ್ ಆಗಿರ್ತದೆ. ಈ ಕೈ ಹಿಡಿದ್ರೆ ಕೈಯಲ್ಲಿ ಎಲುಬೆ ಬಂದುಬಿಡ್ತದೆ, ಮನೆಯವನು ಹತ್ರ ಬರಲಿಕ್ಕಾಗಲ್ಲ. ಜನಗಳು ಅಷ್ಟು ತೊಂದರೆ ಕೊಡ್ತಾರೆ. ಆದಷ್ಟು ನಾನು ಜನಗಳಿಗೆ, ನಮ್ಮ ಕರ್ನಾಟಕದ ಪ್ರತಿಯೊಂದು ರೈತರಿಗೆ ಸಹ ಹೇಳೋದು ಇಷ್ಟೇ. ಯಾಕೆಂದರೆ ಅವರ ಪಕ್ಕದಲ್ಲಿರೋ ಚಾನಲ್ಗಳು
ಸ್ವಲ್ಪ ಕ್ಲೀನ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಇಟ್ಕೊಳ್ಳಿ. ಯಾಕಂದ್ರೆ ಆ ನೀರು ಕುಡಿಯೋ ಒಂದು ಬಾಟ್ಲಿ ಇದ್ರೆ ಅದು ಸಾವಿರಾರು ಬಾಟ್ಲಿ ನೀರಲ್ಲಿ ಇರ್ತದೆ. ಆ ಮನೆಯಲ್ಲಿ ಯಾವುದೋ ಕೋಳಿ ಅಂಗಡಿ ಇಟ್ಕೊಂಡ್ರೆ ಕೋಳಿ ಅವ್ರು ತಗೊಂಡು ವೇಸ್ಟ್ ತಗೊಂಡೋಗಿ ಅದೇ ಚಾನಲ್ಗೆ ಹಾಕಿಬಿಡ್ತಾರೆ. ಅದು ಕುಡಿಲಿಕ್ಕೆ ಸಹ ಅದೇ ನೀವು ಕುಡಿಲಿಕ್ಕೆ ಅದೇ ಹೋಗ್ತದೆ, ತೋಟಕ್ಕೆ ಸಹ ಅದೇ ಹೋಗ್ತದೆ. ಆ ಮನೆಯಲ್ಲಿ ಯಾವುದೋ ಹಂದ್ಯ ದನ ಸತ್ರೆ ಅದು ತಗೊಂಡೋಗಿ ಅದಕ್ಕೆ ಹಾಕ್ತಾರೆ. ಯಾಕಂದ್ರೆ ಅದು ತೆಗಿಲಿಕ್ಕೆ ಹೋದವನಿಗೆ ಗೊತ್ತಾಗೋದು ಅದು ಅಷ್ಟು ಕಷ್ಟ ಉಂಟು ಅಂತ. ಯಾಕೆಂದ್ರೆ ಅಲ್ಲಿ ತುಂಬಾ ಜನ ಅವ್ರದ್ದು ದೇಹ ಬಿದ್ದಾಗ 3 ದಿವಸ ಆದ್ಮೇಲೆ 45 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ಯಾವುದಾದ್ರು ಕಷ್ಟದ ರಾಶಿಯಲ್ಲಿ ಸಿಕ್ಕಿ ಬೀಳ್ತದೆ. ಅದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಹೇಳೋದಿಷ್ಟೇ, ತಮ್ಮ ಮನೆ ಹತ್ರ ಅಂತ ಚಾನಲ್ಗಳಿದ್ರೆ ಅದಕ್ಕೆ ಕಸ ಕಡ್ಡಿ ಯಾರು ಹಾಕಬಾರ್ದು. ಯಾರಾದ್ರೂ ಸತ್ರೆ ಅವರ ಬೆಡ್ಶೀಟು, ಬೆಡ್ಡು, ದಿಂಬು ಎಲ್ಲ ತೆಗೆದು ಅದಕ್ಕೆ ಹಾಕೋದು. ಏನು ಅದರಲ್ಲಿ ಏನು ಹಿಡಿತದ, ಮತ್ತೊಬ್ಬರಿಗೆ ಉಪಯೋಗ ಮಾಡ್ಬೋದಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನಮ್ಮ ಆಂಬುಲೆನ್ಸ್ ಒಂದು ಹೆಣ ತಗೊಂಡು ಹೋಗ್ತೇವೆ, ಮತ್ತೊಂದು ಸಲ ನಾವು ಆಂಬುಲೆನ್ಸ್ ತಗೊಂಡು ಯಾರಿಗೆ ಕೊಟ್ಟು ಬಿಡ್ತೇವೆ, ಅದ್ರಲ್ಲಿ ಸಾವಿರಾರು ಜನ ಸಾಯ್ತಾರೆ, 1000 ಜನ ಬದುಕ್ತಾರೆ. ಕೊಡ್ಲಿಕ್ಕೆ ಏನಾಗುದಿಲ್ಲ ಅದರಲ್ಲಿ. ಅವ್ರು ಯಾರಾದ್ರೂ ಮನೇಲಿ ಸತ್ರೆ ಆ ಮನೆ ಬಟ್ಟೆ ಬರೆ ಅವನು ಬೆಡ್ಶೀಟ್ ಎಲ್ಲ ತಗೊಂಡೋಗಿ ನೀರಿಗೆ ಹಾಕಿ ಬಿಡುದು. ಕರೆಕ್ಟ್. ಆ ಥರ ಯಾರು ಮಾಡಬೇಡಿ. ಯಾರಾದ್ರೂ ಬಡವರಿದ್ರೆ ಉಪಯೋಗ ಕೊಡಿ ಅಂತ ದಾನ ಮಾಡ್ಲಿ. ಯಾರಾದ್ರೂ ಉಪಯೋಗ ಮಾಡ್ತಾರೆ. ಎಷ್ಟೋ ಜನ ಚಾಪೆ ಇಲ್ಲದೆ ಬಟ್ಟೆ ಇಲ್ಲದೆ ಎಷ್ಟೋ ಜನ ನಿರ್ಗತಿಕರಿದ್ದಾರೆ. ಆತ್ಮಕ್ಕೆ ಶಾಂತಿಯೇ ಸಿಗ್ಬೋದು. ಮತ್ತೆ ಅವರಿಗೆ ಖುಷಿ, ಯಾರೋ ಒಳ್ಳೆ ರೀತಿ ಹಿಂಗಿದ್ದಾರೆ ಆ ರೀತಿ ಮಾಡಿದ್ದ ನಾ ಮೆಸೇಜ್ ಮಾಡಿದೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರುವುದು, ಕೆಲವರು ಕಾಯಿಲೆಯಿಂದ ತೀರಿ ಹೋಗ್ತಾರೆ, ಅದು ಶುಭ್ರ ಮಾಡಿ ಕೊಡ್ಲಿ, ಏನು ತೊಂದರೆ ಇಲ್ಲ. ಏನೋ ಕೆಮಿಕಲ್ ಹಾಕಿ ಅಥವಾ ಮೆಡಿಕಲ್ ಏನಂದ ಹಾಕಿ ಕ್ಲೀನ್ ಮಾಡಿ ಯಾರಿಗದು ಯೂಸ್ ಮಾಡ್ಲಿ. ಈಗ ನೋಡಿ, ಒಬ್ಬ ಮನೆಯಲ್ಲಿ ಈಗ ದೊಡ್ಡದೊಂದು ಕಾಟ್ ಇರ್ತದೆ, ಕಾಟ್ ಬಿಸಾಕೋದಿಲ್ಲ, ಕಾಟ್ ತಗೊಂಡು ಹೋಗಿ ಹಾಕ್ಬೋದಲ್ಲ. ಇಲ್ಲ ಬಡವರಿಗೆ ಕೊಡು, ಕಾಟ್ ಹಾಕುದಿಲ್ಲ, ಅದ್ರ ಮೇಲೆ ಒಂದು ಬಟ್ಟೆ, ಅದ್ರ ಮೇಲೆ ಒಂದು ಬೆಡ್ ತಗೊಂಡೋಗಿ ಯಾರ್ಯಾರು ನೀರಿಗೆ ಹಾಕ್ತಾರೆ. ಕಾಟಲ್ಲಿ ಇರುದಿಲ್ವಾ, ಕಾಟಿಗೆ 35,000 40,000 ಹಾಕಿರ್ತದೆ, ಅದನ್ನು ಕೊಡ್ಬೋದಲ್ಲ ಬಡವರಿಗೆ. ನಾನು ತುಂಬಾ ಕಡೆ ನೋಡಿದ್ದೀನಿ. ನಾನು ಹೆಣ ತಗೊಂಡು ಹೋಗುವ ಅವ್ರ ಮನೆಯಲ್ಲ ಬಟ್ಟೆ ಬಾರೆ ಅಥವಾ ಯಾವ್ದು ಬೆಡ್ಶೀಟ್ ನನ್ನ ಗಾಡಿ ಆಂಬುಲೆನ್ಸ್ ಒಳಗೆ ಇಡುದು, ಅದು ಮಷಾನಾಗ ತಗೊಂಡೋಗಿ ಹಾಕಿ. ಆ ತಪ್ಪು ಯಾರು ಮಾಡಬೇಡಿ. ಮೆಸೇಜ್ ಹೇಳೋದಿಷ್ಟೇ, ನಿಮ್ಮ ಮನೆ ತೀರಿ ಹೋದ್ರೆ ಆ ಮನೆಯಲ್ಲಿರುವ ಅವರ ವಸ್ತುಗಳನ್ನು, ಅಂಗಿ ಬಟ್ಟೆ ಒಳ್ಳೊಳ್ಳೆದ್ರೆ ಅವ್ರು ಹಾಕೊಳ್ತಾರೆ, ಸ್ವಲ್ಪ ಹಳೆದಿದ್ರೆ ಬಡವರಿಗೆ ಕೊಟ್ಟು ಬಿಡ್ತಾರೆ. ಆ ಥರ ಮಾಡಿ ಬಿಸಾಕಬಾರ್ದು. ಅದನ್ನು ನಾನು ಹೇಳೋದು ಮೆಸೇಜ್ ಇಷ್ಟೇ, ಯಾರ ಮನೇಲಿ ತೀರಿ ಹೋಗ್ಲಿ ಅವ್ರೇನು ಬಟ್ಟೆಯಲ್ಲಿ ಇಟ್ಕೊಳ್ಳೋದಿಲ್ಲ ಯಾರು ಬಂದು. ನಾನು ದೇಹನೇ ತೆಗಿತೇನೆ ಅಂತಪ್ಪ. ಫಸ್ಟ್ ಹೋಗಿ ನೀರು ಆಳದಲ್ಲಿ ದೇಹ ತೆಗೆಯುವಾಗ ಅದನ್ನು ನೋಡುದೇ ನಾನು. ಅದರಲ್ಲಿ ಆತ್ಮ ಬಂದು ನನ್ನನ್ನು ಇಟ್ಕೊಳ್ಬೋದಲ್ಲ, ನೀನೇ ಬಂದು ನಿನ್ನ ಇಟ್ಕೊಳ್ಬೋದಲ್ಲ. ಏನೂ ಆಗೋದಿಲ್ಲ. ಜನಗಳ ಒಂದು ಭ್ರಮೆ, ಆ ಭ್ರಮೆಯನ್ನು ಫಸ್ಟ್ ತೆಗಿಲಿ. ಮೂಢನಂಬಿಕೆ ತೆಗಿಬೇಕು. ಮನೆಯಲ್ಲಿದ್ದ ಯಾರಾದ್ರು ತೀರಿ ಹೋದ್ರೆ ಒಳ್ಳೆ ಬಟ್ಟೆ ಬರೆ ಇದ್ರೆ ಸಹ ಯಾರಾದ್ರೂ ಬಡ ಜನರುಗಳಿಗೆ, ಕಷ್ಟದಲ್ಲಿದ್ದವರಿಗೆ ಕೊಡಿ, ಉಪಯೋಗ ಆಗ್ತದೆ. ಬಿಸಾಕಬೇಡಿ, ನೀರಿಗೆ ಹಾಕಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನೀವು ಇನ್ನೊಂದು ಮಾತು ಸಹ ಹೇಳ್ತೀರಿ, ಈ ಈಜು ಕಲಿಸುವುದು ಒಂದು ಕಡ್ಡಾಯ ಆಗಬೇಕು ಶಾಲೆ ಮಕ್ಕಳಿಗೆ, ಕಾಲೇಜಿಗೆ, ಅದರಿಂದ ಎಷ್ಟೋ ಉಪಯೋಗ ಉಂಟಂತ. ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ರೆ ನನಗೆ ಲೆಕ್ಕ ಇಲ್ಲ. ದೇಶದಲ್ಲಿ ನಮ್ಮೊಂದು 800 ಕೋಟಿ ಜನಗಳು ಇರ್ಬೋದು, ಭಾರತ ದೇಶದಲ್ಲಿ, ಹಾಗೆ ಮೇಲೇ ಇರ್ಬೋದು. ಆದರೆ ನನ್ನೊಂದು ಉಪಯುಕ್ತವಾದ ಮಾಹಿತಿ, ನನ್ನ ಅಂದಾಜಿ, ಎಷ್ಟು ಶಾಲೆಗಳಿದೆ ಈಗಿನ ಜನರೇಷನ್, ಎಷ್ಟು ಶಾಲೆಗಳಿದೆ, ಆ ಎಲ್ಲ ಶಾಲೆಯಲ್ಲಿ ಸಹ ಒಂದು ಚಿಕ್ಕದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು PT ಮಾಸ್ಟರ್ ಒಳ್ಳೆ ಸ್ವಿಮ್ಮರ್ ಆಗಿರ್ಬೇಕು. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಅಲ್ಲಿ ಸ್ವಿಮ್ಮಿಂಗ್ ಕಲಿಸ್ಬೇಕು. ಒಂದು ವಾರದಲ್ಲಿ 3 ದಿವಸ, 1 ವರ್ಷ ಕಲ್ತ್ರೆ ಅವರು ಒಳ್ಳೆ ಸ್ವಿಮ್ಮರ್ ಆಗ್ತಾರೆ. 5ನೇ ಕ್ಲಾಸ್ 6ನೇ ಕ್ಲಾಸ್ ಕಲ್ತ್ರೆ ಅವ್ರು ಹೇಗೂ ಸ್ವಿಮ್ಮರ್ ಆಗ್ತಾರೆ. ನಮ್ಮ ರಾಜ್ಯದಲ್ಲಿ ಒಲಿಂಪಿಕ್ಸ್ ಪದಕ ಸಹ ಬರ್ಬೋದು ಅವರಿಗೆ. ಯಾಕೆಂದ್ರೆ ಅವ್ರು 1 ವರ್ಷ ಅಲ್ಲಿ ಕಲ್ತಿರ್ತಾರೆ, ಫೌಂಡೇಶನ್ ಸ್ಟ್ರಾಂಗ್ ಇರ್ತದೆ. ಅದಾದ್ಮೇಲೆ ಇಡೀ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ಯಾರು ನೀರಿಗೆ ಬೀಳುದಿಲ್ಲ. ಯಾಕೆಂದ್ರೆ ಎಲ್ಲ ಹುಟ್ಟಿದ ಮಕ್ಕಳು, ಎಲ್ಲ ಜನರೇಷನ್ ನಮ್ಮ ಎಲ್ಲರೂ ಸ್ವಿಮ್ಮರ್ ಆಗಿರ್ತಾರೆ. ಆವಾಗ ಸಾವುಗಳು ಕಮ್ಮಿ ಆಗ್ತದೆ. ಆವಾಗ ಆ ಸ್ವಿಮ್ಮಿಂಗ್ ಕಲ್ತಿದ್ರಿಂದ ಅವರು ನಮ್ಮ ದೇಶದ ಒಳ್ಳೆ ಪ್ರಜೆ ಆಗ್ತಾರೆ, ಒಳ್ಳೆ ವ್ಯಕ್ತಿ ಆಗ್ತಾರೆ, ಒಳ್ಳೆ ಒಲಿಂಪಿಕ್ಸ್ ಪದಕ ಸಹ ತರಬಹುದು. ಸ್ವಿಮ್ಮಿಂಗ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ನಂಬರ್ 1 ನಮ್ಮ ಭಾರತ ದೇಶ ಆಗ್ತದೆ. ಯಾಕೆಂದ್ರೆ ನಮ್ಮ ದೇಶ ಫೈಟ್ ಬರ್ತಾರೆ. ಎಲ್ಲ ಶಾಲೆಯಲ್ಲಿ ಮಕ್ಕಳು ಸಹ ಒಂದು ಸ್ವಿಮ್ಮಿಂಗ್ ಕಲ್ತ್ಕೊಂಡ್ರೆ ಮುಂದೆ ಬರ್ತಾರಲ್ಲ. ಇದನ್ನು ನಾನು ನಮ್ಮ ಶಿಕ್ಷಣ ಮಂತ್ರಿಯವರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ಶಾಲೆಯಲ್ಲಿ ಕಡ್ಡಾಯವಾಗಿ ಸ್ವಿಮ್ಮಿಂಗ್ ಕಲಿಸ್ಬೇಕು. ಎಲ್ಲ ನೋಡಿ, ಇದೇ ನೋಡಿ ನಾನು ಹೇಳಿದ್ದು, ಒಂದು ಈಜು ಬಾರಿದ ಪಂಡಿತ ಒಂದು ಕತೆ ಕೇಳಿದ್ದೀನಿ. ಆ ಪಂಡಿತನಿಗೆ ಬೇಜಾರ ಮಾಡ್ಕೊಳ್ಬೇಡಿ ಯಾರು ಸಹ, ಅವನಿಗೆ ಎಲ್ಲ ವಿದ್ಯೆ ಗೊತ್ತು. ದೋಣಿಯಲ್ಲಿ ಹೋಗ್ತಾ ಇದ್ದಾನೆ, ದೋಣಿಯಲ್ಲಿ ಹೋಗುವಾಗ ದೋಣಿ ತೂತಾಗ್ತದೆ. ತೂತಾದಾಗ
ಆ ಪಾಂಡಿತ್ಯ ಕಲ್ತವನಿಗೆ ಎಲ್ಲ ವಿದ್ಯೆ ಗೊತ್ತು, ಆದರೆ ಈಜು ಗೊತ್ತಿರುವುದಿಲ್ಲ. ಈಜು ಗೊತ್ತಿರೋದಿಲ್ಲ. ಅದರಲ್ಲಿ ಹುಟ್ಟುವಾಕವನು ಈಜಿ ದಡ ಸೇರ್ತಾನೆ, ಅವನಿಗೆ ಯಾವ ವಿದ್ಯೆನೂ ಗೊತ್ತಿಲ್ಲ, ಗೊತ್ತಿರೋದು ಈಜು ಮಾತ್ರ. ಓಕೆ. ಅದೇ ರೀತಿ ಎಲ್ಲ ಕಲ್ತಿದ್ರು ಸಹ ಈಜನ್ನು ಎಲ್ಲ ತಂದೆ ತಾಯಿ ನಿಮ್ಮ ಹೇಳುದಿಷ್ಟೇ, ಒಂದು ನಿಮ್ಮ ತಂದೆ ತಾಯಿ ಎಲ್ಲರೂ ಸಹ ತಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗನ್ನು ಈಜನ್ನು ಕಲಿಸಿ ಅಂತ ಎಲ್ರಿಗೂ ಹೇಳ್ತೀನಿ. ಕೆಲವರು ಹೇಳ್ತಾರೆ ನನ್ನ ಮಗ ಈಗ ಒಂದು ಓಟದಲ್ಲಿ ಸೂಪರ್ ಆಗಿದ್ದಾನೆ, ನಾನೊಂದು ಸಾಂಸ್ಕೃತಿಕ ನಮ್ಮ ನಾಡು ಸಾಂಸ್ಕೃತಿಕ ನಾಡು, ಭರತನಾಟ್ಯ ಆಗಲಿ ಪ್ರತಿಯೊಂದು ಕಲಿಸಿರ್ತಾರೆ, ಆದರೆ ಅವರು ಸ್ವಿಮ್ಮಿಂಗನ್ನು ಕಲಿಸೋದಿಲ್ಲ. ಕರೆಕ್ಟ್. ಯಾಕೆಂದ್ರೆ ಮಕ್ಕಳಿಗೆ ಎಲ್ಲ ವಿದ್ಯೆ ಸಹ ಬೇಕು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಿಮ್ಮಿಂಗ್ ಒಂದು ಬೇಸಿಕ್. ಸ್ವಿಮ್ಮಿಂಗ್ ಬೇಸಿಕ್ ಆಗಿ ಎಲ್ಲ ಶಾಲೆಯಲ್ಲಿ ಕಲಿಸ್ಬೇಕು. ಇದನ್ನು ಮಾದರಿಯಾಗಿ ನಮ್ಮ ಸರ್ಕಾರ ಮಾಡಬೇಕು. ಸ್ಟ್ರಿಕ್ಟ್ ರೂಲೇ ತರಬೇಕು. ಯಾಕೆಂದ್ರೆ ಈಗ ನೋಡಿ, ನಾನು ಈಗ ಎಲ್ಲ ಕಡೆ ಸಹ ಒಂದು ಕಾಲೇಜ್ಗಳು ಆಗ್ತಾ ಉಂಟು, ಎಷ್ಟೆಷ್ಟೋ ಕಾಲೇಜ್ಗಳು ಆಗ್ತಾ ಉಂಟು. ಈಗ ವಿದ್ಯೆ ದೊಡ್ಡ ಮಾಡಬೇಕಾದ್ರೆ ಕಾಲೇಜ್ ಕಟ್ಟೋದು ಅದರಲ್ಲಿ ದೊಡ್ಡದಾಗು, ಅದು ಸಹ ಯಾರು ದೊಡ್ಡ ದೊಡ್ಡವರು ಮಾತ್ರ, ದೊಡ್ಡ ದೊಡ್ಡವ್ರ ಹತ್ರ ಮಾತ್ರ ಕಾಲೇಜ್ಗಳಿಗೂ ಅದೇ ಒಂದು ಬಿಸ್ನೆಸ್ ಆಗಿ ಹೋಗಿದೆ. ಯಾಕೆ ಒಂದು ಆಸ್ಪತ್ರೆ ಕಟ್ಟೋದಿಲ್ಲ ಇವರು? ಒಂದು ಆಸ್ಪತ್ರೆ ಕಟ್ಟಿ ಒಂದು ಫ್ರೀ ಮಾಡ್ಬೋದಲ್ಲ. ಕಾಲೇಜ್ ಕಟ್ಟಿದವರಿಗೆ ಒಂದು ಆಸ್ಪತ್ರೆ ಕಟ್ಟಿದ್ರೆ ಎಷ್ಟೋ ಬಡವರಿಗೆ ರೋಗಿಗಳೇ ಆಗ್ತದಲ್ಲ. ಈಗ ನೋಡಿ ದೊಡ್ಡ ದೊಡ್ಡ ಆಸ್ಪತ್ರೆ ಉಂಟು, ಅದರ ಬಿಲ್ ಎಷ್ಟು? ಒಬ್ಬ ಹುಷಾರಿಲ್ಲದಂದ್ರೆ ಅವ್ರಿಗೆ 5 ಲಕ್ಷ ಕಟ್ಟಬೇಕು, 6 ಲಕ್ಷ ಕಟ್ಟಬೇಕು. ನಾನು ಹೇಳುದಿಷ್ಟೇ, ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸತ್ರೆ ಅವನಿಗೆ ಬಿಲ್ಲೇ ಕೊಡಬಾರ್ದು. ಅಲ್ಲಿ ಬಿಲ್ ಕೊಡ್ಬೇಕಾದ್ರೆ ಅವ್ನು ಬಚಾವ್ ಆಗ್ಬೇಕು. ಆ ರೀತಿ ಆಸ್ಪತ್ರೆಯಲ್ಲಿ ಮಾಡ್ಬೇಕು. ಅವಾಗ ಏನ್ ಮಾಡ್ತಾರೆ, ಬಿಲ್ ಕಟ್ತಾರಂತ ಹುಷಾರ್ ಮಾಡ್ತಾರೆ. ಸತ್ರೆ ಸಹ ಕೆಲವರು ಹಣ ತಗೊಳ್ತಾರಲ್ಲ. ಈಗ ಕೆಲವು ಆಸ್ಪತ್ರೆ ನಾನು ನೋಡಿದ್ದೀನಿ, ಕೆಲವು ಆಸ್ಪತ್ರೆ ಸತ್ತ ಒಂದು ಹೆಣ ಕೊಡ್ಲಿಕ್ಕೆ ಸಹ 8 ಲಕ್ಷ ಕೊಡಿ, 10 ಲಕ್ಷ ಕೊಡಿ. ಅವಾಗ ಹೇಳ್ಬೇಕು ನೀವು ಬಚಾವ್ ಮಾಡಿದ್ರೆ ಮಾತ್ರ ನಾವು ಕೊಡ್ತೇವೆ ಅಂತ. ಆ ರೀತಿ ಸಹ ಮಾಡಬೇಕು. ಮತ್ತೊಂದು, ಇಲ್ಲಿ ನಮ್ಮ ಆಸ್ಪತ್ರೆಗಳು ತುಂಬಾ ಆಗ್ಬೇಕು, ಉಚಿತವಾಗಿ ಸ್ವಲ್ಪ ಆದ್ರೂ. ಯಾಕೆ ಬಡ ಜನರಿಗೋಸ್ಕರ ಕೆಲವರು ದೊಡ್ಡ ದೊಡ್ಡ ಕಾಲೇಜ್ಗಳು ಓದ್ಬೇಕು, ಹೌದು, ಓದಿದಾಗ ಈಗ ನೋಡಿ ಒಂದು ಎಲ್ಲ ಉದ್ಯಮನೇ ಆಗಿ ಹೋಗಿದೆ. ಕಾಲೇಜ್ಗಳು ಮಾಡೋದೇ ಒಂದು ಉದ್ಯಮ ಆಗಿದೆ. ಅದೇ ರೀತಿ ಆದಷ್ಟು ಆಸ್ಪತ್ರೆಗಳನ್ನು ಕಟ್ಟಿ ಬಡ ಜನರಿಗೆ ಸ್ವಲ್ಪ ಸೌಲಭ್ಯವನ್ನು ಕೊಡಿ ಅಂತ ನಾನು ಎಲ್ರಿಗೂ, ನನ್ನ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತವೆ, ಒಂದು 10 ಮಾಳಿಗೆ 20 ಮಾಳಿಗೆ ದುಡ್ಡಿದ್ದವರು ಅವ್ರು ತನ್ನ ಬಿಸ್ನೆಸ್ ಮಾಡ್ಕೊಂಡು ಹೋಗೋದೇ ನೋಡುದು. ಅವ್ರ ಖಾಲಿ ಅವ್ರ ಮಕ್ಕಳಿಗೆ ಪ್ರಾಪರ್ಟಿ ಮಾಡ್ಕೊಂಡು ಹೋಗುದು. ಆ ಮಕ್ಕಳಿಗೆ ಅಷ್ಟು ಮಾಡೋದಕ್ಕೆ ಜ್ಞಾನ ಎಂತ ಗೊತ್ತಾ, ನನ್ನ ಮಗ ಕಷ್ಟಪಡಬಾರ್ದು, ನಾನು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಗ ಕಷ್ಟಪಡಬಾರ್ದು. ಆವಾಗ ಆ ಮಕ್ಕಳು ಸಮಾಜಕ್ಕೆ ಒಳ್ಳೇದಾಗಿರುವುದಿಲ್ಲ. ಯಾಕೆ ಸಮಾಜದಲ್ಲಿ ಯಾರು ಕಷ್ಟದಲ್ಲಿ ನೋಡೇ ಇರುವುದಿಲ್ಲ, ಅವರು ದೊಡ್ಡದಲ್ಲೇ ಇರ್ತಾರೆ. ಅದರಿಂದ ದೊಡ್ಡ ತಂದೆ ತಾಯಿ ಸಹ ಹೇಳುದು, ತಮ್ಮ ಮಕ್ಕಳಿಗೆ ವಿದ್ಯೆ ಮತ್ತೆ ಈ ಸಾಮಾಜಿಕದಲ್ಲಿ ಎಷ್ಟು ಕೆಲಸ ಇದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೆ. ಯಾಕಂದ್ರೆ ಕಷ್ಟ ತೋರಿಸ್ಬೇಕು ಮಕ್ಕಳಿಗೆ. ಮಕ್ಕಳೇ ನಮ್ಮ ಸಂಪತ್ತನ್ನು ಮಾಡೋದಲ್ಲ. ಅವು ಎಷ್ಟು ಕಷ್ಟ ಇದೆ, ಒಂದು ಮಕ್ಕಳು ಮೇಲ್ ಬರ್ಬೇಕಾದ್ರೆ ಆ ಬಡತನ ಅಂತ ಗೊತ್ತಾಗ್ಬೇಕು ಅವರಿಗೆ. ಅವರನ್ನು ಕಲಿಸಿ ಮತ್ತೆ ಅವರನ್ನೆಲ್ಲ ಕೆಲಸ ಮಾಡಿಸ್ಬೇಕು. ಆ ತರ ಮಾಡಿದ್ರೆ ಮಾತ್ರ ಒಂದು ಒಳ್ಳೆ ವಿದ್ಯಾವಂತ, ಆರೋಗ್ಯವಂತ ಒಂದು ದೇಶದ ಒಳ್ಳೆ ಪ್ರಜೆ ಆಗ್ತಾನೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತಾನೆ. ಕರೆಕ್ಟ್ ಸರ್. ಇನ್ನೊಂದು ಪ್ರಾಬ್ಲಿ ಫೈನಲ್ ಕ್ವಶನ್ಸ್. ಸೊ ಮರಣವನ್ನು ತುಂಬಾ ಹತ್ತಿರದಿಂದ ನೋಡಿದ್ದೀರಿ. ಪ್ರತಿ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಯ್ತಾ? ಖಂಡಿತವಾಗಿ. ನಾನು ಯಾವಾಗಲೂ ಹಾಗೆ, ನನ್ನನ್ನು ಹುಟ್ಟಿಸಿದ ದೇವರೇ ಅಂತ ಹೇಳಿ ಈ ಕೆಲಸ ಮಾಡೋಂತ. ಯಾಕೆಂದ್ರೆ ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. 100%. ಇವತ್ತು ನಾನು ಏನಾಗಬೇಕಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನನ್ನ ಮಕ್ಕಳು ಈ ರೀತಿ ಇದ್ದಾರೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರೆ ನನಗೊಂದು ಖುಷಿ ಇದೆ. ನನಗೀಗ ವಯಸ್ಸು 50 ಆಯ್ತು. ಈಗ 1976ರಲ್ಲಿ ಹುಟ್ಟಿದ್ದೀನಿ, ಈ 26ಕ್ಕೆ 50 ವರ್ಷ ಆಯ್ತು. ಇನ್ನು ನಾ ಬದುಕಿದ್ದು ನನ್ನ ಬೋನಸ್ ಅಂತ ಹೇಳ್ಬೇಕು. ಒಂದು ಮನುಷ್ಯನಿಗೆ 50 ವರ್ಷ, ಆದರೆ ಇನ್ನು ಬದುಕೋದು ನನ್ನ ಬೋನಸ್ ವರ್ಷ ಅಂತ ಹೇಳ್ಬೇಕು. ಅದರಿಂದ ನಾನು ಜನಗಳಿಗೆ ಸೇವೆ ಮಾಡ್ತೇನೆ. ಇನ್ನಷ್ಟು ಇದ್ದವರು ಸಹ ಅಷ್ಟೇ, ಜನಗಳಿಗೆ ಸೇವೆ ಮಾಡಿ ಸಮಾಜಕ್ಕೆ ಒಳಿತು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ದೇಹ ತೆಗೆಯುವಾಗ ಸಹ ಒಂದೊಂದು ಸಲ ಹಾಗೆ ಅನಿಸ್ತದೆ, ಯಾಕಪ್ಪ ಈ ದೇಹ ತೆಗೆದು ಕಷ್ಟ ಆಗ್ತದೆ, ಬಿಟ್ಟುಬಿಡುವ ಅಂತ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ತಂದೆ ತಾಯಿ ಆಳುವಾಗ ನನಗೆ ತೆಗಿಲೇಬೇಕಾಗ್ತದೆ. ಮೇಲೆ ಕಾಯ್ತಾ ಇದ್ದಾರೆ. ಹೌದು, ಖಂಡಿತವಾಗಿ. ನಾನು ಅದೇ ರೀತಿ ನನ್ನ ಜೀವನ ಉದ್ದಕ್ಕೂ, ನನ್ನ ಉಸಿರಿರೋ ತನಕನೂ ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ಯಾಕೆಂದರೆ ಒಂದೊಂದು ಸಲ ನನಗೆ ಅನಿಸ್ತದೆ, ನಾನು ದಾಂಡೇಲಿಗೆ ಮತ್ತು ನಮ್ಮ ಶಿವಮೊಗ್ಗ, ನಮ್ಮ ತಲಕಾಡು, ಮೈಸೂರು ತಲಕಾಡು, ಹಂಪೆ ವಸಂತ ಮಂಟಪ, ಹಾಗೆ ಇಲ್ಲೆಲ್ಲ ಬೇಲೂರು ಅಲ್ಲೆಲ್ಲ ಹೋಗುವಾಗ ಕೆಲವು ಮೊಸಳೆಗಳು ಇರ್ತದೆ. ಆವಾಗ ನನಗೆ ಒಂದೊಂದು ಸಲ ಮೊಸಳೆ ಇದ್ರೆ ಏನು ಮಾಡೋದು,
ಗೊತ್ತಿರುವುದಿಲ್ಲ ಗೊತ್ತಾಗಲ್ಲ ಆ ಜಾಗದಲ್ಲಿ. ಎಷ್ಟೋ ಸಲ ನನಗೆ ದೇಹ ತೆಗೆಯುವಾಗ ಅಲ್ಲಿ ಮೊಸಳೆ ಇದ್ದದ ವಿಷಯನೇ ತಿಳಿಸೋದಿಲ್ಲ ಅವರು. ತೆಗೆದ ಮೇಲೆ ಹೇಳ್ತಾರೆ ಅದು ಆಗ ಅಲ್ಲಿ ಇತ್ತು, ಅದು ಹೋಯ್ತು ಆಚೆ ಅಂತಾರೆ. ಛ ಅಂತ ತುಂಬ ನಮ್ಗೆ ಸನ್ನಿವೇಶ. ಶಿಗಂದ್ರಲ್ಲಿ ಹೋದಾಗ 3 ದೇಹ ತೆಗಿಲಿಕ್ಕೆ ಹೋದೆ, ಅಲ್ಲಿ ಸಹ ದೇಹಗಳು ತೆಗೆಯುವ ಮೊಸಳೆಗಳಿದೆ. ನಾನು ನೆನೆಸ್ಕೊಳ್ತೇನೆ, ಒಂದು ವೇಳೆ ಮೊಸಳೆ ಹಿಡಿದ್ರೆ ಏನು ಮಾಡೋದು. ಆದರೆ ನನ್ನ ರಕ್ಷಣೆಗೋಸ್ಕರ ನಾನು ಚಾಕುವನ್ನು ಇಟ್ಕೊಂಡಿದ್ದೀನಿ. ಆದರೂ ಸಹ ಒಂದು ಕಾಲು, ನಾನು ಹಿಡಿದು ಒಂದು ಕಾಲು ಹೋಯ್ತು. ಕಾಲು ಹೋದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಂದು ಕಾಲು ಉಂಟಲ್ಲ, ಆ ಕಾಲು ಇಟ್ಕೊಂಡಾದ್ರೂ ಮತ್ತೆ ಈ ಸೇವೆಯನ್ನು ಮಾಡ್ತೇನೆ ಅಂತ ಒಂದು ಆಸೆ. ಯಾಕೆಂದ್ರೆ ನನಗೆ ನಮ್ಮ ಹುಟ್ಟಿದ ಮೇಲೆ ಜನಗಳಿಗೆ ಏನಾದರೂ ಮಾಡಬೇಕಂತ ಆಸೆ. ಎಷ್ಟೋ ಸಲ ನನ್ನ ಕಾಲು ಸಿಕ್ಕಾಕೊಂಡದ್ದು ಉಂಟು ನೀರಾಳಲ್ಲಿ. ಆಳಲ್ಲಿ ಸಿಕ್ಕಾಟಂಗ ನಾನು ಏನು ಮಾಡೋದು, ನಾನೊಂದು ಕಾಲು ಕಟ್ ಮಾಡಿ ಆದರೂ ಸಹ ಮೇಲೆ ಬರ್ತೀನಿ. ಯಾಕೆಂದ್ರೆ ನನಗೆ ಮತ್ತೆ ಸೇವೆ ಮಾಡಲೇಬೇಕು ಅಂತ. ಇಡೀ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಇದೆ, ಅದರಿಂದ ಮಾಡ್ತಾ ಇದ್ದೀನಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 100% ಹಾಗೆ ಏನು ಆಗೋದಿಲ್ಲ ಸರ್. ಅಷ್ಟು ಜನರ ಆಶೀರ್ವಾದ ಇರುವಾಗ ಸೊ ಆಗೋದಿಲ್ಲ ಅಂತ ಗ್ಯಾರಂಟಿ. ಇವತ್ತು ನನಗೆ ಹುಷಾರಿಲ್ಲ, ಅದರಿಂದ ನಾನು ಸ್ವಲ್ಪ ಮಾತಾಡಲಿಕ್ಕೆ ತೊಂದರೆ ಆಗ್ತುಂಟು ಅಷ್ಟೇ. ಹೌದು ಸರ್. ಫೈನಲ್, ಈಶ್ವರ್ ಮಲ್ಪೆ ಅವರ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಅಂದರೆ ನನಗೆ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಬೇಕಂತ ಆಸೆ ಇತ್ತು. ಆದರೆ ಇಷ್ಟು ದಿವಸ ನಾನು ದುಡ್ದದೆಲ್ಲ ನಾನು ನನ್ನ 4 ಆಂಬುಲೆನ್ಸ್ಗೆ ಹಾಕಿದ್ದೀನಿ. ಕರೆಕ್ಟ್. ಆದರೆ ಜನಗಳು ಬಿಟ್ಟುಕೊಡೋದಿಲ್ಲ, ಅವರ ಆಶೀರ್ವಾದ ಇರ್ತದೆ. ನನ್ನ ಕೆಲಸ ಮಾಡೋ ಛಲ ನನಗೆ ಇದೆ. ಚಿಕ್ಕದಾಗಿ ಮನೆ ಆಗಬೇಕು ಅಷ್ಟೇ, ನನ್ನ ಒಂದು ಸಂಸಾರ ಇರಲಿಕ್ಕೆ. ಆಮೇಲೆ ನಮ್ಮ ಮಲ್ಪೆ ಬಂದರಿಗೊಂದು ಸಿ ಆಂಬುಲೆನ್ಸ್ ತರಬೇಕನ್ನೋ ಆಸೆ ಉಂಟು. ಸಿ ಆಂಬುಲೆನ್ಸ್, ಓಕೆ. ಯಾಕೆಂದರೆ ನಮ್ಮ ಮಲ್ಪೆ ಬಂದರು ಏಷ್ಯಾದಲ್ಲೇ ನಂಬರ್ 2 ಅತಿ ದೊಡ್ಡ ಬಂದರು. 30,000 ಕಾರ್ಮಿಕರಿದ್ದಾರೆ ಅಲ್ಲಿ. ಸುಮಾರು 5,000ಕ್ಕಿಂತ ಮಿಕ್ಕಿ ಬೋಟ್ಗಳಿದೆ ಅಲ್ಲಿ ಬೋಟ್ಗಳಿದೆ. ಅದರಲ್ಲಿ ಸಿ ಆಂಬುಲೆನ್ಸ್ ಇಲ್ಲ. ಸಿ ಆಂಬುಲೆನ್ಸ್ ಅಂದರೆ ಸಮುದ್ರದಲ್ಲಿ ಏನಾದರೂ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅಲ್ಲ ಏನಾದರೂ ತಲೆ ಹೊಡೆದಾಗಿ ಅಲ್ಲಿ ತಾಗಿ ಆಕ್ಸಿಡೆಂಟ್ ಆಗ್ತದೆ ಬೋಟಲ್ಲಿ, ಅವನು ಕರ್ಕೊಂಡು ಬರುವಾಗ ಅವನು ಪ್ರಾಣ ಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಬೋಟ್ ಒಂದು ಬರಲಿಕ್ಕೆ ಸುಮಾರು ಎಷ್ಟೋ ನಾಟಿಕಲ್ ದೂರದಲ್ಲಿ ಸುಮಾರು 5 ಗಂಟೆ 6 ಗಂಟೆ 10 ಗಂಟೆ ಒಂದಿನ ಆಗ್ತದೆ ಫಿಶಿಂಗ್ ಹೋದವರು. ಸಿ ಆಂಬುಲೆನ್ಸ್ ಸ್ವಲ್ಪ ಸಿ ಆಂಬುಲೆನ್ಸ್ ಇಲ್ಲಿದ್ರೆ 1 ಗಂಟೆಗೆ ಅವರಿದ್ದ ಜಾಗಕ್ಕೆ ಮುಟ್ಟಬಹುದು. ಆ ಜಾಗಕ್ಕೆ ಹೋಗಿ ಮುಟ್ಟಿ ಸಹ ಅದರಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಐಸಿ ಹೇಗಿರ್ತದೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಂಬುಲೆನ್ಸ್ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇರ್ತದೆ, ICM ಆ ಥರ ಮಾಡ್ಕೊಳ್ಬೋದು. ಅಂಥದ್ದಕ್ಕೆ ಸುಮಾರು ನಮ್ಮ ಮಲ್ಪೆಯಲ್ಲಿ ಮಾಡಬೇಕನ್ನೋ ಒಂದು ಆಸೆ ಉಂಟು. ಅದು ಈ ಸರ್ಕಾರ ಮಾಡಿದರೆ ಒಳ್ಳೆಯದು. ರಾಜಕಾರಣಿಗಳು ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಒಲವು ಕೊಡಬೇಕು. ಯಾಕೆಂದ್ರೆ ನಮ್ಮ ಬಂದರಲ್ಲಿ ಮಾಡಬೇಕಂತೇಳಿ ನನಗೆ ನನ್ನ ಕನಸದೆ. ಯಾಕೆ ನಮ್ಮ ಎಷ್ಟೋ ಜೀವಗಳು ಹೋಗ್ತಾ ಇದೆ ಗೊತ್ತು ನನಗೆ. ಯಾಕೆ ವರ್ಷದಲ್ಲಿ ಸುಮಾರು 10ರಿಂದ 12 ಜನಕ್ಕೆ 20 ಜನ ತನಕ ಅಲ್ಲಿ ಈ ರೀತಿಯಾಗಿ ಮರಣವನ್ನು ಹೃದಯಾಘಾತದಿಂದ. ಅಂಥ ಒಂದು ಜೀವಗಳನ್ನು ಆದಷ್ಟು ಬೇಗ ಸಿ ಆಂಬುಲೆನ್ಸಲ್ಲಿ ತೆಗೆದುಕೊಂಡು ಹೋಗಿ ಅವರ ಜೀವ ಬದುಕಿಸಬೇಕಂತ ಕಾಪಾಡಬೇಕಂತ ನನ್ನ ಆಸೆ, ಮಹದಾಸೆ. ಅದು ಆಗಲಿ ಅಂತ ನನ್ನೊಂದು ಆಸೆ. ಮತ್ತೆ ನನಗೆ ಯಾವುದೂ ಇಲ್ಲ. ಸರ್, ಒಂದು ಫೈನಲ್ ರ್ಯಾಪಿಡ್ ಫೈರ್, 1 ನಿಮಿಷ 2 ಆಪ್ಷನ್ ಕೊಡ್ತೇನೆ. ಈಶ್ವರ್ ಮಲ್ಪೆ ಅವ್ರ ಮನಸ್ಸಿಗೆ ಎಂತ ಬರ್ತದೆ ಅದೊಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಓಕೆ, ಬಹಳ ಸುಲಭ. ಓಕೆ, ಸಮುದ್ರ ಶಾಂತವ, ಈಶ್ವರ್ ಮಲ್ಪೆ ಅವರ ಮನಸ್ಸು ಶಾಂತವ? ನಾನು ಶಾಂತ ಆಗಿದ್ದೆ, ಸಮುದ್ರ ಶಾಂತ ಆಗಿರ್ತದೆ. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಗಲಿಬಿಲಿ ಇದ್ದರೆ ಅದು ಏನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ನಾವು ಶಾಂತವಾಗಿರ್ಬೇಕು. ಸಮುದ್ರ ಶಾಂತವಾಗಿ ಇರ್ತದೆ, ಯಾಕೆಂದರೆ ಅದರ ಒಡಲು ಹೋಗಿದವರಿಗೆ ಮಾತ್ರ ಗೊತ್ತಾಗೋದು. ಕರೆಕ್ಟ್. ಸೊ ಅಲೆಗಳ ಶಬ್ದ ಇಲ್ಲ ಫೋನ್ ರಿಂಗ್ ಶಬ್ದ, ಯಾವ್ದು ಇಷ್ಟ ಈಶ್ವರ್ ಮಲ್ಪೆ? ನನ್ನ ಗಂಟೆ 24 ಗಂಟೆ ನನಗೆ ಫೋನ್ ರಿಂಗೇ ಬರ್ತಾ ಇರ್ತದೆ, ಆದರೆ ಅಲೆಗಳ ಶಬ್ದ ಕೇಳಲಿಕ್ಕೆ ತುಂಬ ಮಧುರವಾಗಿರ್ತದೆ. ಕರೆಕ್ಟ್. ರಕ್ಷಣೆ ಯಶಸ್ವಿಯ ಅಥವಾ ಫೋನ್ ಬ್ಯಾಟ್ರಿ ಫುಲ್ ಆಗಿರೋದು ಒಳ್ಳೇದು? ಬ್ಯಾಟ್ರಿ ಫುಲ್ ಆಗಿದ್ರೇನೆ ಒಳ್ಳೇದು. ಯಾಕೆಂದ್ರೆ ರಕ್ಷಣೆ ಮಾಡ್ಲಿಕ್ಕೆ ಬ್ಯಾಟ್ರಿ ಇದ್ರೇನೆ ಗೊತ್ತಾಗುದಲ್ಲ. ಇಲ್ಲದ್ರೆ ಬ್ಯಾಟ್ರಿ ಇಲ್ಲದ ಮೇಲೆ ರಕ್ಷಣೆ ಮಾಡ್ಲಿಕ್ಕೆ ಕಾಲಿಗೆ ಬರ್ತದೆ. ಕರೆಕ್ಟ್. ಶೂನ್ಯ ಟ್ರಾಫಿಕ್ ಅಥವಾ ಫುಲ್ ಟ್ರಾಫಿಕ್? ನಾವು ಎರಡರಲ್ಲೂ ಸಹ ತೆಗೆದುಕೊಂಡು, ಯಾಕೆಂದ್ರೆ ಫುಲ್ ಟ್ರಾಫಿಕ್ ಅಲ್ಲೂ ಸಹ ನಮ್ಮ ಈಶ್ವರ್ ಮಲ್ಪೆ ಟೀಮ್ ಬರ್ತದೆ ಅಂತ ಹೇಳಿದ್ರೆ ಎಲ್ಲ 0 ಟ್ರಾಫಿಕ್ ಆಗಿರ್ತದೆ. ಯಾಕೆಂದ್ರೆ ಈಶ್ವರ್ ಮಲ್ಪೆ ಒಂದು ಟೀಮ್ ಈಗ ಇಲ್ಲಿಂದ ಬೆಂಗಳೂರು ಹೋಗೋ ಒಂದು ಮೆಸೇಜ್ ಹಾಕಿಬಿಟ್ರೆ ಸಾಕು, ಆ 0 ಟ್ರಾಫಿಕ್ ನಮ್ಗೆ ಕೊಟ್ಟಿರ್ತಾರೆ SP ಅವರಿಂದ. ಆದ್ರೂ ಸಹ ನಾವು 0 ಟ್ರಾಫಿಕ್ ಕೇಳೋದಿಲ್ಲ, ಯಾಕೆಂದ್ರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ನಮ್ದು ಖಾಲಿ ಒಂದು ಮೆಸೇಜ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತದೆ, ಈಶ್ವರ್ ಮಲ್ಪೆ ಟೀಮ್ ಹೋಗ್ತಾ ಅಂತ ಹೇಳಿದ್ರೆ ಇದ್ದ ಜನಗಳೇ ನನಗೆ 0 ಟ್ರಾಫಿಕ್ ಮಾಡಿ ಕೊಡ್ತಾರೆ. ಕರೆಕ್ಟ್. ಸೊ ಹೆಂಡತಿಯ ಫೋನ್ ಕರೆಯೋ ಪೊಲೀಸಿಯ ಫೋನ್ ಕರೆಯೋ? ಹಾಗಾದ್ರೆ ಸ್ವಲ್ಪ ಈಗ ಹೆಂಡತಿದು ಫೋನ್ ಬಂದ್ರೆ ನಿಮ್ಗೆ ಓಕೆ ಅಂತ ಅನಿಸ್ತದ, ಇಲ್ಲ ಪೊಲೀಸ್ದು? ಪೊಲೀಸ್. ಯಾಕೆಂದ್ರೆ ಪೊಲೀಸ್ನವರು ಮನೆಯಲ್ಲಾದ್ರೆ ನಾನು ಹೇಳಿರ್ತೇನೆ, ಮನೆಯಲ್ಲಿ ಮಾಮೂಲಿ ಹೆಂಡತಿ ಊಟ
ಹುಷಾರಿದ್ರೆ ಕೇಳ್ತಾರೆ, ಯಾಕೆ ಊಟ ಟೈಮಿಗೆಲ್ಲ. ಆದರೆ ಪೊಲೀಸ್ನವ್ರು ಏನೋ ರಕ್ಷಣೆಗೋಸ್ಕರ ಮಾತ್ರ ಕೇಳಿರ್ತಾರೆ. ಕರೆಕ್ಟ್ ಪೊಲೀಸ್ನವ್ರ ಕಾಲ್ 24 hours ನಾನು ಕರೆಕ್ಟ್. ಕಾಲ್ ರಿಸೀವ್ ಮಾಡ್ತೀನಿ. ಮೀನ್ ಫ್ರೈಯ ಮೀನ್ ಕರಿಯ? ನಾವು ಮೀನು ಪ್ರಿಯರು. ಓಕೆ, ಫೋನ್ ಇದು ರಿಂಗ್ ಟೋನಾ, ಆಂಬ್ಯುಲೆನ್ಸ್ ಇದು ಸೈರನ್ನ? ಆಂಬುಲೆನ್ಸ್. ಆಂಬ್ಯುಲೆನ್ಸ್ ಸೈರನ್. ಅದು ಯಾವಾಗಿದ್ರು ನಮಗೆ ಅದು ಮಿಲಿಟ್ರಿಯಲ್ಲಿ ನಮ್ಮ ಮಿಲಿಟ್ರಿ ಅವ್ರಿಗೆ ಹೇಗೆ ನಾವು ಸೆಲ್ಯೂಟ್ ಕೊಡ್ತೀನಿ, ಅದೇ ರೀತಿ ಆಂಬುಲೆನ್ಸ್ಗೆ ನಾವು ಸೆಲ್ಯೂಟ್ ಕೊಡ್ತೀವಿ. 100%. ಯಾಕೆಂದ್ರೆ ದಾರಿ ಉದ್ದಕ್ಕೂ ಅದಕ್ಕೊಂದು ಒಬ್ಬ ಜೀವವನ್ನು ಬದುಕಿಸ್ಲಿಕ್ಕೋಸ್ಕರ ಆ ಪೈಲಟ್ ಸಾರಥಿ ಹೋಗ್ತಾ ಇದ್ದಾನೆ. ಅದರೊಳಗೆ ಜೀವವನ್ನು ಮುಡಿಪಾಗಿ ಬದುಕಬೇಕಂತ ಇರುವ ಒಬ್ಬ ರೋಗಿ ಸಹ ಅದರಲ್ಲಿ ಇರ್ತಾನೆ. ಅವನ ದೇಹಕ್ಕೆ ಆಸೆ ಬದುಕಬೇಕಂತ. ಆವಾಗ ನಾವು ಆ ಆಂಬುಲೆನ್ಸ್ ಬರುವಾಗ ಪ್ರಾರ್ಥನೆ ಮಾಡಬೇಕು, ಒಳ್ಳೇದಾಗ್ಲಿ, ಒಳ್ಳೆ ಸ್ಥಳದಲ್ಲಿ ಹೋಗಿ ಅದು ಆದಷ್ಟು ಬೇಗ ಆ ಮುಟ್ಲಿ ಅಂತ ನನ್ನೊಂದು ಆಸೆ. ನಾನು ಅದಕ್ಕೆ ಕೈ ಮುಗಿತೀನಿ. ಎಕ್ಸಲೆಂಟ್ ಸರ್. ಒಂದು ಫೈನಲ್ ಮೆಸೇಜ್ ನಮ್ಮ ವ್ಯೂವರ್ಸಿಗೆ, ಜನತೆಗೆ ನಾನು ಏನಂತ ಹೇಳಿ, ನನಗೆ ಹೇಳೋಕ್ಕೆ ಏನಂತ ಹೇಳಲಿ. ನನ್ನ ಅದೇ ಎಲ್ರಿಗೂ ಹೇಳೋದಿಷ್ಟೇ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ, ಹಿತಮಿತವಾಗಿ ಮೊಬೈಲ್ ಕೊಡಿ. ಯಾಕೆಂದರೆ ನಾನು ಹೆಚ್ಚಿನ ಮಕ್ಕಳನ್ನು ತೆಗೆಯುವಾಗ ಅವ್ರ ಕೈಯಲ್ಲಿ ಈ ಮೊಬೈಲ್ ವಿಷಯದಲ್ಲೇ ಮಕ್ಕಳು ಈಗಿನ ಒಂದು ವಿಷಯ ಅಂದರೆ ಮೊಬೈಲ್ಗೆ ಎಡಿಟ್ ಆಗಿ ಎಷ್ಟೋ ಜನ ನೀರಿಗೆ ಬಿದ್ದ ಉಂಟು. ಕರೆಕ್ಟ್. ಕೆಲವರು ಆ ಮೊಬೈಲ್ಗೋಸ್ಕರ ತಂದೆ ತಾಯಿ ಫೋಟೋ ಸೆಲ್ಫಿ ಉಂಟು, ಸೆಲ್ಫಿ ರೀಲ್ಸ್ ಅಂತ ಆಯಿತು. ಅದಲ್ಲದೆ ಆ ಮಕ್ಕಳಿಗೆ ಎಡಿಟ್ ಆಗಿರ್ತಾರೆ ಮೊಬೈಲಿಗೆ. ಯಾಕೆಂದರೆ ಈಗ ಒಂದು 20 ವರ್ಷ ಹಿಂದೆ ಹೋಗಿ ನೀವು ಒಂದು ಮೊಬೈಲ್ ಇಲ್ಲದೆ ಆ ಮಕ್ಕಳಿಗೆ ಊಟವನ್ನು ತಿನ್ನಿಸ್ತಿದ್ರು, ಗೊತ್ತಾ? ಹೇಗಂತ ಹೇಳಿದರೆ, ಒಂದು ಮೊಬೈಲ್ ಇಲ್ಲದೆ ಸಣ್ಣ ಮಕ್ಕಳು 20 ವರ್ಷ ಹಿಂದೆ ಆ ಮಗುವನ್ನು ನಮ್ಮ ಇಲ್ಲಿ ಸೈಡ್ ಇಟ್ಕೊಂಡು ಕೆಕ್ಕಲೆ ಹಿಡ್ಕೊಂಡು ಊರಿಡಿ ತಿರುಗ್ತಾ ಆ ಮಗುಗೆ ಬಾನಲ್ಲಿ ಚಂದ್ರ ತೋರಿಸ್ತೀವಿ ನಾವು, ನಕ್ಷತ್ರ ತೋರಿಸ್ಕೊಂಡು ಆ ಮಗುಗೆ 2 ಗುದ್ದು ಕೊಟ್ಟು ಗುಮ್ಮ ಬಂದಂತೇಳಿ ಊಟ ತಿನ್ನಿಸ್ತೀವಿ. ಈಗಿನ ತಂದೆ ತಾಯಿ ಆ ರೀತಿ ಮಾಡೋದಿಲ್ಲ. ಆ ಈಗಿನ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೈಯಲ್ಲಿ ಕೊಟ್ಟು ಅದರಲ್ಲಿ ಡೋರೆಮಾನ, ಮಿಕ್ಕಿ ಮಾಸ ಯಾವುದಾದ್ರು ಹಾಡು ಹಾಕಿ ಆ ಮಕ್ಕಳಿಗೆ ಊಟ ತಿನ್ನಿಸ್ತಾರೆ. ಆ ಮಕ್ಕಳು ಮೊಬೈಲ್ಗೆ ಎಡಿಟ್ ಆಗ್ತಾರೆ. ಆವಾಗ ಆ ಮಕ್ಕಳು ಎಡಿಟ್ ಆದ ಮೇಲೆ ಆ ಮಕ್ಕಳು ಮೊಬೈಲ್ ಬಿಡೋದಿಲ್ಲ. ಕರೆಕ್ಟ್. ಆದ್ದರಿಂದ ಎಲ್ಲ ತಾಯಂದಿರಿಗೆ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಆದಷ್ಟು ಮೊಬೈಲಿಂದ ದೂರ ಇರಿ. ಯಾಕೆಂತ ಹೇಳಿದರೆ, 20 ವರ್ಷ ಹಿಂದೆ ಹೋಗಿ ನೀವು. 20 ವರ್ಷ ಹಿಂದೆ ನಮ್ಮ ಮನೆಗೆ ನೆಂಟರು ಬಂದಾಗ ನಾವು ಏನು ಮಾಡ್ತಿದ್ದೇವೆ? ಅಜ್ಜಿ ಬರ್ತಾರೆ, ಅವರಿಗೆ ಓಡಿ ಹೋಗಿ ನಾವು ಅವರಿಗೆ ಎಲೆ ಅಡಿಕೆಗೆ ಅಥವಾ ಮನೆಗೆ ಬಂದಾಗ ನೀರನ್ನು ತಂದು ಕೊಡ್ತೇವೆ. ಈಗಿನ ಮಕ್ಕಳು ಏನು ಮಾಡ್ತಾರೆ? ಈಗಿನ ಮಕ್ಕಳು ಯಾರಾದರೂ ನೆಂಟರು ಬಂದರೆ ಸಹ ಒಂದು ರೂಮ್ ಒಳಗೆ ಅವ್ರು ಕೂತ್ಕೊಂಡಿರ್ತಾರೆ. ಏನು? ಮೊಬೈಲಲ್ಲಿ ನೋಡಿ ಡೋರೆಮಾನ, ಅದ್ಯಾವುದೋ ಮಿಕ್ಕಿ ಮೋಸ ಅಥವಾ ಯಾವುದೋ ಗೇಮ್ PUBG ಆಡ್ಕೊಂಡು ರೂಮಲ್ಲಿ ಇರ್ತಾರೆ. ನೆಂಟರದ ಪರಿಚಯನೇ ಇಲ್ಲ. ನೆಂಟರು ಬಂದರೆ ನೀರು ಕೊಡೋದು ಬೇಡ, ಅವ್ರು ಮಾತಾಡಿಸೋದೇ ಇಲ್ಲ. ಯಾರು ಬಂದು ಹೋಗಿದಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಆದಷ್ಟು ಮೊಬೈಲನ್ನು ಕಮ್ಮಿ ಮಾಡಿ ಅಂತ ಎಲ್ಲ ತಾಯಂದಿರಿಗೆ ನಾನು ಕೈ ಮುಗಿದು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಸೊ ಈಶ್ವರ್ ಮಲ್ಪೆ ಅವರು ಪ್ರತಿ ಸತಿ ಒಂದು ರೆಸ್ಕ್ಯೂ ಆಪರೇಷನ್ ಆದ ನಂತರ ದೇಹ ಸಾಕಾಗಿರ್ತದೆ, ಮನಸ್ಸಲ್ಲಿ ಏನೋ ಒಂದು ಖುಷಿ ಇರ್ತದೆ ಅವರಿಗೆ. ಒಂದು ಮಗುವನ್ನು ಬದುಕಿಸಿದೆ ಅಂತ ಸಂತೋಷ, ಒಂದು ತಂದೆಯನ್ನು ಬದುಕಿಸ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ಬೇಜಾರು, ಆ ಮನಸ್ಸಲ್ಲಿ ಒಂದು ಹೋರಾಟ ಆಗ್ತಾ ಇದ್ರೆ ಸಹ ಅವರ ಮನಸ್ಸಲ್ಲಿ ಒಂದೇ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಂತ. ಆದರೆ ಎಲ್ಲರಿಗೂ ಅವರೊಂದು ಹೀರೋ. ಈಶ್ವರ್ ಮಲ್ಪೆ ಅವರು ಇರುವ ತನಕ ಒಂದು ನಮ್ಮ ಕರಾವಳಿ ಪ್ರದೇಶ ಸುರಕ್ಷಿತ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಮಂಥನ್ ವಿತ್ ಲಕ್ಷ್ಮಣ್ ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಂಥನ್ ವಿತ್ ಲಕ್ಷ್ಮಣ್. ಥ್ಯಾಂಕ್ ಯು. ಖಂಡಿತವಾಗಿಯೂ ಇವತ್ತು ನಮ್ಮ ಒಟ್ಟಿಗೆ ಬ್ರಾಡ್ಕಾಸ್ಟ್ ಆಗಿ ನಿಮ್ಮ ಮಂಥನ್ ವಿತ್ ಲಕ್ಷ್ಮಣ್ ಅವರ ಚಾನಲನ್ನು ಎಲ್ಲರೂ ನೋಡಿ, ಆದಷ್ಟು ನನ್ನ ಅಭಿಮಾನಿ ದೇವರುಗಳು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಒಳ್ಳೆ ಮೆಸೇಜನ್ನು ಜನಗಳಿಗೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಂಥ ಯೂಟ್ಯೂಬರ್ಸ್ ಅವರು ಇರ್ಲಿಕ್ಕೆ ಹೋಗಿ ನಮ್ಮಂಥವ್ರ ಮೇಲೆ ಬರ್ತಾರೆ. ಯಾಕೆಂದರೆ ಇವತ್ತು ಒಂದು ವಿಷಯ ಅಂದರೆ, ಒಂದು ಕಪ್ಪೆ ಆಗಿರ್ತೇವೆ ಒಂದು ಬಾವಿ ಒಳಗೆ, ಅದನ್ನು ಮೇಲೆ ತಂದವರು ಇಂಥವರು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಎಲೆಮರೆ ಕಾಯಿ ಆಗಿದ್ದವರು ನಾವು. ಎಲೆಮರೆ ಕಾಯಿ ಆದಿದ್ದನ್ನು ಎಲೆ ಮರೆಯಲ್ಲಿ ಕಾಯಿ ಇರ್ತದೆ, ಅದನ್ನು ತೋರಿಸ್ಕೊಟ್ಟವ್ರು ನಿಮ್ಮಂಥ ಯೂಟ್ಯೂಬರ್ಸ್. ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.